ಕಾಯಿನನ್ನು ಗೋಳಾಡಿ ಹತ್ತು ದೇವರ ಹತ್ರ ಕ್ಷಮೆ ಕೇಳಿ ಮನೆ ತಿರುಗಬೇಕಾಗಿತ್ತು. ನಿನ್ನನ್ನ ಹಿಡಿಯಬೇಕೆಂದು ಪ್ರಯತ್ನ ಮಾಡ್ತಾ ಇರುವಂತ ಪಾಪವನ್ನ ನೀನ್ ಜಯಿಸು. ಹೇಬೇಲ ನೀತಿವಂತನು, ದೇವರಲ್ಲಿ ಭಕ್ತಿ ಉಳ್ಳವನು. ಆದ್ರೆ ಅಂತವನನ್ನ ಕೊಂದು ಹಾಕೋದಕ್ಕೆ ಕಾಯಿನನಿಗೆ ಒಂದೇ ಕಾರಣ, ಹೊಟ್ಟೆ ಕಿಚ್ಚು. ಆ ಹೊಟ್ಟೆ ಕಿಚ್ಚು ಒಬ್ಬರನ್ನ ಸಂಪೂರ್ಣ ನಾಶ ಮಾಡುವವರೆಗೂ ಸಹ ನಿಮ್ಮಲ್ಲಿ ಉರಿತಾನೆ ಇರುತ್ತೆ. ಕಡೆಗೆ ಆ ಹೊಟ್ಟೆ ಕಿಚ್ಚು ನಿಮ್ಮನ್ನೇ ನಾಶ ಮಾಡಿಬಿಡುತ್ತೆ. ಕಾಯಿನನ್ನ ದೇವರು ಕೇಳಿದ್ರು, ಹೇಬೇಲನು ಎಲ್ಲಿ? ಇದೇ ರೀತಿಯಾಗಿ ನನ್ನನ್ನು ನಿಮ್ಮನ್ನು ಸಹ ದೇವರು ಪ್ರಶ್ನೆ ಕೇಳ್ತಾರೆ. ನಾನು ನೀವು ಆಡುವಂತಹ ಪ್ರತಿಯೊಂದು ಮಾತಿನ ವಿಷಯವಾಗಿ ದೇವರ ಮುಂದುಗಡೆಯಲ್ಲಿ ಉತ್ತರ ಕೊಡುವಂತ ದಿವಸ ಬರುತ್ತೆ. ಮನುಷ್ಯರಿಗೆ ನಾವು ಮರೆ ಮಾಡಬಹುದು, ಆದರೆ ದೇವರಿಗೆ ಮರೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ದೇವರು ನಮ್ಮ ರಹಸ್ಯಗಳನ್ನು ಹಿಡಿದುಕೊಂಡು ಪ್ರಶ್ನೆ ಮಾಡುವಂತ ದಿನಗಳು ಬರುತ್ತೆ. ಕಾಯಿನು ಮಾಡೋದನ್ನೆಲ್ಲ ಮಾಡ್ಬಿಟ್ಟ. ದೇವರು ಕೇಳಿದಾಗ ನನಗೆ ಗೊತ್ತಿಲ್ಲ ಅಂತ ಅಂದ್ಬಿಟ್ಟ. ಮಾಡೋದನ್ನೆಲ್ಲ ಮಾಡ್ಬಿಟ್ಟು ನನಗೆ ಗೊತ್ತಿಲ್ಲಪ್ಪ ಅಂತ ಅಂದ್ಬಿಟ್ರೆ ನಾವು ಮಾಡಿದೆಲ್ಲ ಮುಚ್ಚೋಗೋದಿಲ್ಲ. ನನ್ನ ತಮ್ಮನನ್ನ ಕಾಯುವವನು ನಾನು. ಅವನ ಮಾತಲ್ಲಿ ಏನ್ ಕಾಣಿಸ್ತಾ ಇದೆ? ಅಹಂಕಾರ. ಕಾಯಿನ ಹೇಳಿದ ಮಾತು, ನನ್ನ ತಮ್ಮನನ್ನ ಕಾಯುವವನು ನಾನು, ಆದ್ರೆ ಅವನ ತಮ್ಮನನ್ನ ಕಾಯಬೇಕಾದ್ರೆ ಇವನೇ. ಆವತ್ತು ದೇವರ ರಕ್ತ ದೇವರನ್ನ ನೋಡಿ ಕೂತು. ಇವತ್ತು ಸಹ ನೀತಿವಂತರ ರಕ್ತ ದೇವರನ್ನ ನೋಡಿ ಅದು ಕೂಗಿ ಹರಿಯುತ್ತೆ. ಕಾಯಿನ ತನ್ನ ತಮ್ಮನನ್ನ ಕೊಂದು ಹಾಕಿ ತನ್ನನ್ನ ಮಾತಿಲ್ಲದವನ ಹಾಗೆ ಮಾಡಿರಬಹುದು, ಆದರೆ ಅವರ ರಕ್ತವನ್ನ ಮಾತಿಲ್ಲದ ಹಾಗೆ ಮಾಡೋದಕ್ಕೆ ಆಗುವುದಿಲ್ಲ. ನಿಮ್ಮ ನಡವಳಿಕೆಯಿಂದ, ನಿಮ್ಮ ಕ್ರಿಯೆಗಳಿಂದ, ನೀವು ಮಾಡುವಂತ ಕಾರ್ಯಗಳಿಂದ ಬೇರೆಯವರಿಗೆ ಬರುವಂತದ್ದು ಕೇವಲ ಕಣ್ಣೀರಾಗಿರೋದಲ್ಲ, ಅದು ರಕ್ತವಾಗಿರುತ್ತೆ. ಮನುಷ್ಯರೆಲ್ಲರ ರಕ್ತ ನ್ಯಾಯಕ್ಕಾಗಿ ಕೂಗುತ್ತೆ. ದೇವರೇ ಯಾವಾಗ ಪ್ರತಿಕಾರ ಮಾಡುವೆ? ಆದ್ರೆ ಒಂದು ರಕ್ತ ಇದೆ, ಆ ರಕ್ತ ನ್ಯಾಯಕ್ಕಾಗಿ ಕೂಗುವುದಿಲ್ಲ, ಆ ರಕ್ತ ಕ್ಷಮಾಪಣೆಗಾಗಿ ಕೂಗುತ್ತೆ. ಆ ರಕ್ತವೇ ಯೇಸು ಕ್ರಿಸ್ತನ ರಕ್ತ. ಆದಿಕಾಂಡ ಪುಸ್ತಕ 4ನೇ ಅಧ್ಯಾಯ ವಾಕ್ಯಗಳು 6 ಮತ್ತು 7 ನಾವು ಓದಿ ನೋಡೋಣ. ಆಗ ಯೆಹೋವನು ಅವನಿಗೆ, ಯಾಕೆ ಕೋಪಿಸಿಕೊಂಡಿ? ನಿನ್ನ ತಲೆ ಯಾಕೆ ಬೊಗ್ಗಿತು? ಒಳ್ಳೆ ಕೆಲಸ ಮಾಡಿದರೆ ನಿನ್ನ ತಲೆ ಎತ್ತಲ್ಪಡುತ್ತದಲ್ಲವೇ? ಈ ವಾಕ್ಯಗಳನ್ನ ನಾವು ನೋಡುವಾಗ ದೇವರು ಕಾಯಿನನ ಬಳಿಯಲ್ಲಿ ಈ ಮಾತುಗಳನ್ನ ಅವರು ಮಾತಾಡ್ತಾರೆ. ಏನಾಗುತ್ತೆ, ಕಾಯಿನನು ಮತ್ತು ಹೇಬೇಲನು ದೇವರಿಗೆ ಯಜ್ಞವನ್ನು ಮಾಡ್ಬೇಕಂತ ಹೇಳಿ ಅವ್ರು ಬಂದು ಯಜ್ಞವನ್ನು ಮಾಡ್ತಾರೆ. ದೇವರು ಹೇಬೇಲನನ್ನು ಅವನ ಯಜ್ಞವನ್ನು ಅಂಗೀಕರಿಸಿ ಕಾಯಿನನನ್ನು ಅವನ ಯಜ್ಞವನ್ನ ದೇವರು ಇಷ್ಟಪಡೋದಿಲ್ಲ. ಇದರಿಂದ ಏನಾಗುತ್ತೆ, ಕಾಯಿನನಿಗೆ ತುಂಬಾ ಕೋಪ ಬರುತ್ತೆ. ಅವನಿಗೆ ಒಂಥರ ತುಂಬಾ ನಾಚಿಕೆ ಆಗಿ, ಅವಮಾನ ಆಗಿ, ಅವನ ತಲೆ ತಗ್ಗಿಸಬೇಕಾದ ಪರಿಸ್ಥಿತಿ ಬರುತ್ತೆ. ಅವನ ಮುಖ ಕಳೆಗುಂದೆ ಹೋಗುತ್ತೆ. ಹೀಗಿರುವಾಗ ದೇವರೇನ್ ಮಾಡ್ತಾರೆ, ಕಾಯಿನನ ಹತ್ರ ಮಾತಾಡ್ತಾರೆ. ಕಾಯಿನನ ಹತ್ರ ದೇವರು ಮಾತಾಡಿ, ಯಾಕೆ ಕೋಪಿಸಿಕೊಂಡಿ? ಯಾಕೆ ನನಗೆ ಕೋಪ ಬಂತು ಅಂತ ದೇವ್ರು ಕೇಳಿ, ನಿನ್ನ ತಲೆ ಯಾಕೆ ಬಗ್ಗಿತ್ತು? ನಿನ್ನ ತಲೆ ಬಗ್ಗಿಸ್ಬೇಕಂತ ಪರಿಸ್ಥಿತಿ ನಿನಗೆ ಯಾಕೆ ಬಂತು ಅಂತ ಕೇಳಿ, ಒಳ್ಳೆ ಕೆಲಸ ಮಾಡಿದರೆ ನಿನ್ನ ತಲೆ ಎತ್ತಲ್ಪಡುತ್ತದಲ್ಲವೇ ಅಂತ ದೇವರು ಪ್ರಶ್ನೆ ಮಾಡ್ತಾರೆ. ಅಂದ್ರೆ ಕಾಯಿನನ್ನು ತಲೆ ತಗ್ಗಿಸಿ ಇರಬೇಕಾದಂತಹ ಪರಿಸ್ಥಿತಿ ತನಗೆ ಬರೋದಕ್ಕೆ ಕಾರಣ ಏನು? ತಾನು ಕೆಟ್ಟ ಕೆಲಸವನ್ನು ಮಾಡಿದವನಾಗಿರೋದ್ರಿಂದ, ತಾನು ಕೆಟ್ಟವನಾಗಿರೋದ್ರಿಂದ ತನಗೆ ತಲೆ ತಗ್ಗಿಸಿ ನಿಲ್ಲಬೇಕಾಗಿರೋ ಒಂದು ಪರಿಸ್ಥಿತಿ ಬರುವಂತದ್ದನ್ನ ದೇವರ ವಾಕ್ಯದಲ್ಲಿ ನಾವು ಕಾಣ್ತೇವೆ. ಆಗ ಇಂಥ ಒಂದು ಸಮಯದಲ್ಲಿ ದೇವರು ಈ ರೀತಿಯಾಗಿ ತನಗೆ ಪ್ರಶ್ನೆ ಮಾಡ್ತಾ ಇರುವಾಗ, ನೀನ್ ಕೆಟ್ಟ ಕೆಲಸವನ್ನು ಮಾಡಿದ್ದೀಯಾ, ಅದರಿಂದಾಗಿ ನಾನು ನಿನ್ನನ್ನು ಅಂಗೀಕರಿಸಲಿಲ್ಲ, ನಿನ್ನ ಯಜ್ಞವನ್ನು ನಾನು ಅಂಗೀಕರಿಸಲಿಲ್ಲ ಅಂತ ದೇವರು ತನಗೆ ಹೇಳೋದನ್ನ ನಾವು ಕಾಣ್ತೇವೆ. ಆದ್ರೆ ಈ ರೀತಿಯಾಗಿ ದೇವರು ಹೇಳುವಾಗ ಕಾಯಿನ ಏನ್ ಮಾಡ್ಬೇಕಾಗಿತ್ತು? ಒಳ್ಳೆ ಕೆಲಸ ಮಾಡಿದರೆ ನಿನ್ನ ತಲೆ ಎತ್ತಲ್ಪಡುತ್ತದಲ್ಲವೇ ಅಂತ ದೇವರು ಕೇಳ್ತಾ ಇರುವಾಗ, ನೀನು ಕೆಟ್ಟ ಕೆಲಸ ಮಾಡಿದೀಯ, ಅದರಿಂದಲೇ ನಿನ್ನ ತಲೆ ಬಗ್ಗುವಂತ ಪರಿಸ್ಥಿತಿ ಬಂದಿದೆ ಅನ್ನೋದನ್ನ ದೇವರು ಸೂಚಿಸುವಾಗ ಕಾಯಿನಲ್ಲಿ ಏನ್ ಮಾಡ್ಬೇಕಾಗಿತ್ತು? ಕಾಯಿನಲ್ಲಿ ಒಂದು ಅರ್ಥ ಆಗ್ಬೇಕಾಗಿತ್ತು. ನಾನು ಕೆಟ್ಟ ಕೆಲಸ ಮಾಡಿದ್ದೀನಿ, ನಾನು ಕೆಟ್ಟವನು ಅನ್ನೋದು ದೇವರಿಗೆ ಅರ್ಥ ಆಗಿದೆ ಅನ್ನೋದು ಕಾಯಿನಿಗೆ ಗೊತ್ತಾಗಿ ದೇವರು ಈ ಮಾತನ್ನ ಹೇಳ್ತಾ ಇರುವಂತ ಕ್ಷಣದಲ್ಲಿನೇ ಕಾಯಿನ ಏನ್ ಮಾಡ್ಬೇಕಾಗಿತ್ತು? ತನ್ನ ಗೋಳಾಡಿ ಹತ್ತು ತನ್ನ ಕೆಟ್ಟತನಕ್ಕಾಗಿ, ತನ್ನ ಪಾಪಕ್ಕಾಗಿ ದೇವರ ಮುಂದೆಗಳಲ್ಲಿ ತನ್ನನ್ನು ತಗ್ಗಿಸಿಕೊಂಡು, ದೇವರೇ ನನ್ನ ಪಾಪಿಯಪ್ಪ, ನಾನು ಕೆಟ್ಟವನ ಸ್ವಾಮಿ, ನನ್ನನ್ನು ಕ್ಷಮಿಸು, ದೇವರೇ ನಾನು ಕೆಟ್ಟವನಾಗಿರೋದ್ರಿಂದನೇ ನೀನ್ ನನ್ನ ಯಜ್ಞವನ್ನು ಅಂಗೀಕರಿಸಲಿಲ್ಲ, ನನ್ನನ್ನು ನೀನು ಅಂಗೀಕರಿಸಲಿಲ್ಲ, ದೇವರೇ ನನ್ನನ್ನು ಕ್ಷಮಿಸು ಅಂತ ಹೇಳಿ ತನ್ನ ತಗ್ಗಿಸಿಕೊಂಡು ದೇವರ ಮುಂದೆಗಡೆಯಲ್ಲಿ ತನ್ನ ಅಡ್ಡ ಬಿದ್ದು ದೇವರ ಹತ್ರ ತಾನು ಕ್ಷಮೆ ಕೇಳಬೇಕಾಗಿತ್ತು. ಆದ್ರೆ ಕಾಯಿನ ಏನ್ ಮಾಡ್ತಾನೆ ಅಂತಂದ್ರೆ ಅದನ್ನ ಮಾಡೋದಿಲ್ಲ. ಕಾಯಿನ ನನ್ನ ತಪ್ಪು ದೇವರಿಗೆ ಮರೆಯಾಗಿಲ್ಲ, ನನ್ನ ಪಾಪ ದೇವರಿಗೆ ಮರೆಯಾಗಿಲ್ಲ, ನನ್ನ ಕೆಟ್ಟತನ ದೇವರಿಗೆ ಮರೆಯಾಗಿಲ್ಲ, ಆತನಿಗೆ ಎಲ್ಲಾ ತಿಳಿದದೆ, ಆದ್ರಿಂದನೇ ಆತ ನನ್ನನ್ನು ಅಂಗೀಕರಿಸಲಿಲ್ಲ ಅನ್ನೋದು ತಿಳಿದು ಬರುವಾಗ ಗೋಳಾಡಿ ಹತ್ತು ತನ್ನನ್ನು ಸರಿಪಡಿಸಿಕೊಳ್ಳುವುದನ್ನ ಬಿಟ್ಟು ತಾನೇನ್ ಮಾಡ್ತಾನೆ ಅಂತಂದ್ರೆ ಇನ್ನೂ ಕೆಟ್ಟವನಾಗಿ ಬದಲಾಗಿ ಹೋಗ್ತಾನೆ. ಅವನು ಕೆಟ್ಟವನಾಗಿದ್ದ,
ದೇವರು ತನ್ನನ್ನು ತನ್ನ ಯಜ್ಞವನ್ನು ಅಂಗೀಕರಿಸಲಿಲ್ಲ. ಅದನ್ನು ದೇವರು ಸೂಚಿಸಿ ಹೇಳ್ತಾ ಇದ್ದಾರೆ, ನೀನು ಒಳ್ಳೆಯ ಕೆಲಸ ಮಾಡಿದ್ದರೆ ನಿನ್ನ ತಲೆ ಎತ್ತಲ್ಪಡುತ್ತಾ ಇತ್ತಲ್ಲವೇ? ಹಂಗಾದ್ರೆ ಅರ್ಥ ನೀನ್ ಕೆಟ್ಟ ಕೆಲಸ ಮಾಡಿದೀಯಾ, ಅದರಿಂದ ನಾನು ನಿನ್ನನ್ನು ಅಂಗೀಕರಿಸಲಿಲ್ಲ. ಇದು ದೇವರಿಗೆ ಗೊತ್ತಾಗಿದೆ ಅನ್ನೋ ವಿಷಯ ಕಾಯಿನನಿಗೆ ತಿಳಿದು ಬರುವಾಗ ಕಾಯಿನನು ಗೋಳಾಡಿ ಹತ್ತು ದೇವರ ಹತ್ರ ಕ್ಷಮೆ ಕೇಳಿ ಮನ ತಿರುಗಬೇಕಾಗಿತ್ತು. ತನ್ನ ಕೆಟ್ಟತನಕ್ಕೆ ಗೋಳಾಡಿ ಹತ್ತು ಕ್ಷಮೆ ಕೇಳಿ ಮನ ತಿರುಗುವುದನ್ನು ಬಿಟ್ಟು ಕಾಯಿನ ಏನ್ ಮಾಡ್ತಾನೆ? ಕಾಯಿನ ಇನ್ನೂ ಕೆಟ್ಟವನಾಗಿ ಬದಲಾಗಿ ಹೋಗ್ತಾನೆ. ನಾವು ಮುಂದೆ ಓದುವಾಗ ದೇವರ ವಾಕ್ಯದಲ್ಲಿ ಏನಾಗುತ್ತೆ? ಮುಂದೆ ಓದುವಾಗ ಕಾಯಿನ ತನ್ನ ತಮ್ಮನನ್ನ ಕಾಡಿಗೆ ಕರ್ಕೊಂಡು ಹೋಗಿ ಅವನ ಮೇಲೆ ಬಿದ್ದು ಅವನನ್ನು ಹೊಡೆದು ಕೊಂದು ಹಾಕ್ತಾನೆ. ಆಗ ತನ್ನ ತಪ್ಪು ದೇವರಿಗೆ ತಿಳಿದು ಬರುವಾಗ ತನ್ನ ಪಶ್ಚಾತ್ತಾಪವನ್ನು ಮನೆ ತಿರುಗಬೇಕಾಗಿತ್ತು. ಆದ್ರೆ ಅದನ್ನು ಬಿಟ್ಟು ಅವನೇನ್ ಮಾಡ್ತಾನೆ? ಇನ್ನೂ ಕೆಟ್ಟವನಾಗಿ ಬದಲಾಗಿ ಹೋಗ್ತಾನೆ. ತನ್ನ ತಮ್ಮನನ್ನೇ ಕೊಂದು ಹಾಕುವಷ್ಟು ಮಟ್ಟಿಗೆ ಅವನು ಕೆಟ್ಟವನಾಗಿ ಬದಲಾಗಿ ಹೋಗುವಂಥದ್ದನ್ನ ದೇವರ ವಾಕ್ಯದಲ್ಲಿ ನಾವು ಕಾಣಬಹುದು. ಇದನ್ನೇ 7ನೇ ವಾಕ್ಯದಲ್ಲಿ ದೇವರು ಕಾಯಿನನಿಗೆ ಮೊದಲೇ ಹೇಳ್ತಾರೆ. 7ನೇ ವಾಕ್ಯದಲ್ಲಿ ಒಳ್ಳೆಯ ಕೆಲಸ ಮಾಡಿದರೆ ನಿನ್ನ ತಲೆ ಎತ್ತಲ್ಪಡುತ್ತದಲ್ಲವೇ ಅಂತ ಹೇಳಿದ ನಂತರ ದೇವರು ಮುಂದುವರೆಸಿ ಕಾಯಿನನಿಗೆ ಹೇಳೋ ಮಾತೇನಂತಂದ್ರೆ, ಅಲ್ಲದಿದ್ದರೆ ಪಾಪವು ನಿನ್ನನ್ನು ಹಿಡಿಯಬೇಕೆಂದು ಬಾಗಿಲಲ್ಲಿ ಹೊಂಚಿಕೊಂಡಿರುವುದು, ಆದರೂ ನೀನು ಅದನ್ನು ವಶ ಮಾಡಿಕೊಳ್ಳಬೇಕು ಎಂದು ಹೇಳಿದನು. ಇಲ್ಲಿ ದೇವರು ಏನ್ ಹೇಳ್ತಾ ಇದ್ದಾರೆ ಕಾಯಿನನಿಗೆ? ನೀನ್ ಕೆಟ್ಟ ಕೆಲಸ ಮಾಡಿದ್ದೀಯಾ, ಅದರಿಂದ ನಾನು ನಿನ್ನ ಅಂಗೀಕರಿಸಲಿಲ್ಲ, ನಿನ್ನ ಯಜ್ಞವನ್ನು ಅಂಗೀಕರಿಸಲಿಲ್ಲ. ನೀನು ಇವುಗಳಿಂದ ಮನೆ ತಿರುಗಿ ಸರಿಪಡಿಸಿಕೊಂಡರೆ ನಿನ್ನ ತಲೆ ಎತ್ತಲ್ಪಡುವಂತ ಸಂದರ್ಭ ಬರ್ತಾ ಇತ್ತಲ್ವಾ ಅನ್ನೋದನ್ನ ಹೇಳಿ, ಆದ್ರೆ ಈಗ ಹೇಳ್ತೀನಿ ಕೇಳು, ಪಾಪ ನಿನ್ನನ್ನು ಹಿಡಿಯಬೇಕೆಂದು ಬಾಗಿಲಲ್ಲಿ ಹೊಂಚಿಕೊಂಡಿದೆ. ಆದ್ರೆ ನೀನೇನ್ ಮಾಡಬೇಕು? ಅದನ್ನ ವಶಪಡಿಸಿಕೊಳ್ಬೇಕು. ಅಂದ್ರೆ ಇದುವರೆಗೂ ನಿನ್ನಲ್ಲಿ ಕಂಡು ಬಂದಿರುವಂತ ದುಷ್ಟತನ ಅಲ್ಲ, ಇದುವರೆಗೂ ನಿನ್ನಲ್ಲಿ ಕಂಡು ಬಂದಿರುವಂತ ಕೆಟ್ಟತನ ಅಲ್ಲ, ಇನ್ನೂ ಕೆಟ್ಟತನ, ಇನ್ನೂ ಅಧಿಕವಾದ ಪಾಪ ನಿನ್ನನ್ನು ಹಿಡಿಯಬೇಕೆಂದು ಬಾಗಿಲಲ್ಲೇ ಕಾಯ್ತಾ ಇದೆ. ಆದ್ರೆ ನೀನೇನ್ ಮಾಡು? ಅದಕ್ಕೆ ಅವಕಾಶವನ್ನು ಕೊಡಬೇಡ, ಅದನ್ನ ನೀನು ವಶ ಮಾಡಿಕೋ. ಅಂದ್ರೆ ನಿನ್ನನ್ನು ಹಿಡಿಯಬೇಕೆಂದು ಪ್ರಯತ್ನ ಮಾಡ್ತಾ ಇರುವಂತ ಪಾಪವನ್ನ ನೀನ್ ಜಯಿಸು ಅಂತ ದೇವರು ಕಾಯಿನನಿಗೆ ಮೊದಲೇ ಹೇಳ್ತಾ ಇದ್ದಾರೆ. ಇದ್ರ ಮುಖಾಂತರ ದೇವರು ತನಗೆ ಏನನ್ನ ಸೂಚಿಸಿದ್ರು ಅಂತಂದ್ರೆ, ನೀನು ನಿನ್ನ ತಮ್ಮನನ್ನ ಕೊಂದು ಹಾಕಬೇಕಂತ ಯೋಚನೆ ಮಾಡ್ತಾ ಇದೀಯಾ, ಆದ್ರೆ ನೀನೇನ್ ಮಾಡು? ಆ ಪಾಪವನ್ನ ಜಯಿಸು. ಹಂಗಾರೆ ಅರ್ಥ ಏನು? ಆ ಒಂದು ಯೋಚನೆಯನ್ನ ಬಿಟ್ಟು ಅದರಿಂದ ನೀನು ಹೊರಗಡೆ ಬಾ. ಅದಕ್ಕೆ ನಿನ್ನನ್ನು ಒಪ್ಪಿಸಿಕೊಡಬೇಡ. ಪಾಪ ಬಾಗಿಲಲ್ಲಿ ಕಾಯ್ತಾ ಇದೆ, ನೀನ್ ಅದನ್ನ ವಶ ಮಾಡಿಕೋ. ಅಂದ್ರೆ ಆ ಪಾಪ ನಿನ್ನನ್ನು ನುಗ್ಗಿ ಹಾಕೋದಕ್ಕೆ ನೀನು ಬಿಟ್ಟುಕೊಡಬೇಡ, ನೀನು ಆ ಪಾಪವನ್ನು ಜಯಿಸು ಅಂತ ದೇವರು ತನಗೆ ಎಚ್ಚರಿಕೆ ಕೊಡ್ತಾರೆ. ಆದ್ರೆ ಅವನೇನ್ ಮಾಡ್ತಾನೆ ಅಂತಂದ್ರೆ ಆ ಎಚ್ಚರಿಕೆಗೆ ಕಿವಿಗೊಡೋದಿಲ್ಲ. ಅವನ ಪಾಪಕ್ಕೆ ಒಳಗಾಗಿ ಅವನ ತಮ್ಮನನ್ನ ಕೊಂದು ಹಾಕ್ತಾನೆ. ಕಾಯಿನ್ ಹೇಬೆಲನನ್ನ ಕೊಂದು ಹಾಕ್ತ. ಆದ್ರೆ ಕಾಯಿನು ಹೇಬೆಲನನ್ನ ಕೊಂದು ಹಾಕೋದಕ್ಕೆ ಕಾರಣ ಏನು? ಹೇಬೆಲನು ಕೆಟ್ಟವನ? ಹೇಬೆಲ ತನಗೇನಾದ್ರೂ ಮೋಸ ಮಾಡಿದ್ನ? ಹೇಬೆಲ ತನಗೇನಾದ್ರೂ ಅನ್ಯಾಯ ಮಾಡಿದ್ನ? ಹೇಬೆಲ ತನ್ನ ಹತ್ರ ಏನಾದ್ರು ಕಿತ್ಕೊಂಡಿದ್ನ? ಇಲ್ಲ ಹೇಬೆಲ ತನ್ನ ಮೇಲೆ ಏನಾದ್ರೂ ದ್ವೇಷವನ್ನು ಸಾಧಿಸಿ ನಮ್ಮ ಅಣ್ಣನನ್ನ ಏನಾದ್ರು ಒಂದು ಗತಿ ಮಾಡ್ಬಿಡ್ಬೇಕು ಅಂತ ಅವಕಾಶ ಕಾಯ್ತಾ ಇದ್ನ? ಹೇಬೆಲನಲ್ಲಿ ಅಂತ ಯಾವ ಪಾಪ ಇರಲಿಲ್ಲ. ಇನ್ನು ಹೇಬೆಲನು ನೀತಿವಂತನಾಗಿದ್ದ. ಹೇಬೆಲನು ಕರ್ತನ ಮೇಲೆ ನಂಬಿಕೊಳ್ಳುವನಾಗಿದ್ದ. ಹೇಬೆಲನು ದೇವರಿಗೆ ಮೆಚ್ಚುಗೆಯಾಗಿದ್ದ. ಹೇಬೆಲನು ದೇವರು ಇಷ್ಟಪಡುವ ಹಾಗೆ ಬದುಕುವವನಾಗಿದ್ದ. ಕಾಯಿನನ ಮೇಲೆ ತನಗೆ ದ್ವೇಷವಾಗಲಿ, ಕೋಪವಾಗಲಿ, ಹಾಗೆಯಾಗಲಿ, ಅವನನ್ನು ಯಾಮಾರಿಸಬೇಕು, ಅವನನ್ನು ಹಾಳು ಮಾಡಬೇಕು ಅಂತ ಯಾವುದೇ ಒಂದು ಭಾವನೆಯಾಗಲಿ, ತನಗೆ ಯಾವುದೇ ಒಂದು ಕೆಟ್ಟತನವಾಗಲಿ ತನಗೆ ವಿರುದ್ಧವಾಗಿ ಹೇಬೆಲನಲ್ಲಿ ಇರಲಿಲ್ಲ. ಆದ್ರೆ ಅಂತವನಾಗಿದ್ದರೂ ಸಹ ಹೇಬೆಲನನ್ನ ಕಾಯಿನನು ಕೊಂದು ಹಾಕ್ತ. ಇದಕ್ಕೆ ಕಾರಣ ಏನು? ಕಾಯಿನನ್ನು ಹೇಬೆಲನನ್ನ ಕೊಂದು ಹಾಕೋದಕ್ಕೆ ಕಾರಣ ಏನು? ಏನ್ ಕಾರಣ ಅಂದ್ರೆ ಒಂದೇ ಕಾರಣ, ಹೊಟ್ಟೆ ಕಿಚ್ಚು, ಹೊಟ್ಟೆ ಕಿಚ್ಚು, ಹೊಟ್ಟೆ ಕಿಚ್ಚು. ಬೇರೆ ಏನು ಕಾರಣ ಇಲ್ಲ. ಹೇಬೆಲ ತನ್ನನ್ನು ಹಾಳು ಮಾಡಬೇಕಂತ ತನ್ನ ವಿರುದ್ಧವಾಗಿ ಕುತಂತ್ರವನ್ನು, ಮೋಸವನ್ನು, ಅನ್ಯಾಯವನ್ನು ಏನನ್ನು ಮಾಡ್ತಾ ಇರಲಿಲ್ಲ. ಅವನು ನೀತಿವಂತನು, ದೇವರಲ್ಲಿ ಭಕ್ತಿ ಉಳ್ಳವನು. ಆದ್ರೆ ಅಂತವನನ್ನ ಕೊಂದು ಹಾಕೋದಕ್ಕೆ ಕಾಯಿನನಿಗೆ ಒಂದೇ ಕಾರಣ, ಹೊಟ್ಟೆ ಕಿಚ್ಚು. ಏನು ಹೊಟ್ಟೆ ಕಿಚ್ಚು? ಅವನ ಯಜ್ಞವನ್ನ ದೇವರು ಅಂಗೀಕರಿಸಿದ್ರು, ನನ್ನದನ್ನು ಅಂಗೀಕರಿಸಲಿಲ್ಲ. ಅವನ ಅಂಗೀಕಾರ ಆಗ್ಬಿಟ್ಟ. ದೇವರು ಯಾರಿಗೂ ಪಕ್ಷಪಾತವನ್ನ ಮಾಡೋದಿಲ್ಲ. ದೇವರು ಎಲ್ಲರನ್ನ ಸಮಾನವಾಗಿ ಪ್ರೀತಿಸ್ತಾರೆ. ದೇವರು ಎಲ್ಲರಿಗೂ ಸಮಾನವಾಗಿ ಅವಕಾಶ ಕೊಡ್ತಾರೆ. ದೇವರು ಯಾರಿಗೂ ತಾರತಮ್ಯ ಮಾಡೋದಿಲ್ಲ. ಕಾಯಿನನು
ತನ್ನ ಕೆಟ್ಟತನದಿಂದ ಮನ ತಿರುಗಿ ತನ್ನ ತಪ್ಪನ್ನು ಒಪ್ಪಿಕೊಂಡು, ದೇವರೇ ನನ್ನ ಪಾಪಿ, ನನ್ನನ್ನು ಕ್ಷಮಿಸು ಸ್ವಾಮಿ, ನನ್ನ ಕೆಟ್ಟತನದಿಂದ ನನ್ನನ್ನು ಒಪ್ಪಿಕೊಳ್ಳಲಿಲ್ಲ, ನನ್ನ ಹಿತವನ್ನು ಒಪ್ಪಿಕೊಳ್ಳಲಿಲ್ಲ, ದೇವರೇ ನನ್ನನ್ನು ಕ್ಷಮಿಸು, ನನ್ನನ್ನು ಸರಿಪಡಿಸಿಕೊಳ್ತೇನೆ ಅಂತ ಹೇಳಿ ತನ್ನನ್ನು ತಾನು ತಗ್ಗಿಸಿಕೊಂಡು ತನ್ನ ಕೆಟ್ಟತನಕ್ಕೆ ಮನ ತಿರುಗಿ ದೇವರಿಗೆ ತನ್ನನ್ನು ಅರ್ಪಿಸಿಕೊಂಡಿದ್ದರೆ ಹೇಬೇಲನನ್ನ ಅಂಗೀಕರಿಸಿದ ಹಾಗೆ ಕಾಯಿನನನ್ನು ದೇವರು ಅಂಗೀಕರಿಸ್ತಾ ಇದ್ರು. ಆದ್ರೆ ದೇವರು ತನ್ನನ್ನು ಅಂಗೀಕರಿಸುವ ಹಾಗೆ ತಾನು ಮನೆ ತಿರುಗುವುದನ್ನು ಬಿಟ್ಟು ಕಾಯಿನನ್ನು ಮಾಡಿದಂತ ಕೆಲಸ ಹೊಟ್ಟೆ ಕಿಚ್ಚಿನಿಂದ ದೇವರು ಅಂಗೀಕರಿಸಿದಂತ ತನ್ನ ತಮ್ಮನನ್ನ ಕೊಂದು ಹಾಕ್ತ. ತಾನು ಮನೆ ತಿರುಗಿದ್ರೆ ಹೇಬೇಲನ ಹಾಗೆ ದೇವರು ಕಾಯಿನನ್ನು ಸಹ ಅಂಗೀಕರಿಸಿದವರು. ಆದ್ರೆ ಅದನ್ನು ಮಾಡಲಿಲ್ಲ. ದೇವರು ಅಂಗೀಕರಿಸಿದ ನೀತಿವಂತನನ್ನ ಹೊಟ್ಟೆ ಕಿಚ್ಚಿನಿಂದ ಕೊಂದು ಹಾಕ್ತ. ಕಾಯಿನ್ ತನ್ನ ಸಹೋದರನನ್ನ ಕೊಂದು ಹಾಕ್ತ. ಅದಕ್ಕೆ ಒಂದೇ ಕಾರಣ, ಹೊಟ್ಟೆ ಕಿಚ್ಚು. ಹೊಟ್ಟೆ ಕಿಚ್ಚು ಯಾವತ್ತು ನಿಮ್ಮನ್ನು ಆಳ್ವಿಕೆ ಮಾಡೋದಕ್ಕೆ ಅವಕಾಶ ಕೊಡಬೇಡಿ. ಹೊಟ್ಟೆ ಕಿಚ್ಚು ಯಾವತ್ತು ನಿಮ್ಮಲ್ಲಿ ಕ್ರಿಯೆ ಮಾಡೋದಕ್ಕೆ ಅವಕಾಶ ಕೊಡಬೇಡಿ. ಹೊಟ್ಟೆ ಕಿಚ್ಚು ನಿಮ್ಮನ್ನು ಆಳ್ವಿಕೆ ಮಾಡೋದಕ್ಕೆ ನೀವು ಅವಕಾಶ ಕೊಟ್ರೆ, ಹೊಟ್ಟೆ ಕಿಚ್ಚು ನಿಮ್ಮಲ್ಲಿ ಕ್ರಿಯೆ ಮಾಡೋದಕ್ಕೆ ನೀವು ಅವಕಾಶ ಕೊಟ್ರೆ, ಅದು ನಿಮ್ಮನ್ನ ಅತ್ಯಂತ ದುಷ್ಟ ಸ್ಥಿತಿಗೆ ತಗೊಂಡು ಹೋಗ್ಬಿಡುತ್ತೆ. ಹೊಟ್ಟೆ ಕಿಚ್ಚಿನಿಂದ ಹಿಡಿಯಲ್ಪಟ್ಟಂತ ಮನುಷ್ಯ ಎಂತ ಕೆಟ್ಟ ಕೆಲಸವನ್ನು ಮಾಡೋದಕ್ಕೂ ಸಹ ಅವನು ಹಿಂತೆಗೆಯೋದಿಲ್ಲ. ತನ್ನ ಹೊಟ್ಟೆ ಕಿಚ್ಚನ್ನ ಆರಿಸಿಕೊಳ್ಳೋದಕ್ಕೋಸ್ಕರ ಅವನು ಏನ್ ಬೇಕಾದ್ರೂ ಮಾಡೋದಕ್ಕೆ ಸಿದ್ಧನಾಗ್ಬಿಡ್ತಾನೆ. ಹೊಟ್ಟೆ ಕಿಚ್ಚು ಅಂತದ್ದು. ಬೆಂಕಿ ಉರಿತಾ ಇರುವಾಗ ಅದಕ್ಕೆ ನೀರು ಹಾಕಿದ್ರೆ ಅದು ಹಾರಿ ಹೋಗುತ್ತೆ. ಆದ್ರೆ ಅದಕ್ಕೆ ಪೆಟ್ರೋಲ್ ಹಾಕಿದ್ರೆ, ಪೆಟ್ರೋಲ್ ನೀರ್ ತರನೇ ದ್ರವರೂಪವಾದ ಒಂದು ವಸ್ತು. ನೀರು ಹಾಕಿದ್ರೆ ಬೆಂಕಿ ಹಾರೋಗುತ್ತೆ. ಆದ್ರೆ ನೀವು ಪೆಟ್ರೋಲ್ ಹಾಕಿದ್ರೆ ಅದು ಇನ್ನೂ ಜಾಸ್ತಿ ಉರಿಯುತ್ತೆ. ನೀವು ಹಾಕಿದಷ್ಟು ಉರಿತಾನೆ ಇರುತ್ತೆ. ಹೊಟ್ಟೆ ಕಿಚ್ಚು ಅದೇ ರೀತಿಯಾಗಿನೇ. ಹೊಟ್ಟೆ ಕಿಚ್ಚಿನಿಂದ ಇನ್ನೊಬ್ಬರನ್ನ ಹಾಳು ಮಾಡಬೇಕು, ಇನ್ನೊಬ್ಬರಿಗೆ ಕೇಡು ಮಾಡ್ಬೇಕಂತ ನೀವು ಎಷ್ಟೇ ಮಾಡಿದ್ರು ಸಹ ಅದು ಆರಿ ಹೋಗೋದಿಲ್ಲ. ನೀವು ಅವರಿಗೆ ಕೇಡು ಮಾಡಿದಷ್ಟು ಕೂಡ ಇನ್ನೂ ಜಾಸ್ತಿ ಕೇಡು ಮಾಡಬೇಕು, ಇನ್ನೂ ಜಾಸ್ತಿ ಕೇಡು ಮಾಡಬೇಕು. ಅವ್ರು ಸಂಪೂರ್ಣವಾಗಿ ನಾಶವಾಗಿ ನಿರ್ಮೂಲವಾಗಿ ಹೋಗೋವರೆಗೂ ಸಹ ಅವರಿಗೆ ಕೇಡು ಮಾಡ್ಬೇಕಂತ ಹೊಟ್ಟೆ ಕಿಚ್ಚು ನಿಮ್ಮಲ್ಲಿ ಸಾಕ್ತಾನೆ ಇರುತ್ತೆ. ಒಂದು ಸ್ವಲ್ಪ ಇನ್ನೊಬ್ರಿಗೆ ಏನೋ ಕೇಡು ಮಾಡೋದ್ರಿಂದ ಹೊಟ್ಟೆ ಕಿಚ್ಚು ಪೂರ್ತಿ ಆಗೋದಿಲ್ಲ. ಆ ಹೊಟ್ಟೆ ಕಿಚ್ಚು ಒಬ್ಬರನ್ನ ಸಂಪೂರ್ಣ ನಾಶ ಮಾಡುವವರೆಗೂ ಸಹ ನಿಮ್ಮಲ್ಲಿ ಉರಿತಾನೆ ಇರುತ್ತೆ. ಕಡೆಗೆ ಆ ಹೊಟ್ಟೆ ಕಿಚ್ಚು ನಿಮ್ಮನ್ನೇ ನಾಶ ಮಾಡಿಬಿಡುತ್ತೆ. ಕಾಯಿನನ್ನು ಹೇಬೇಲನನ್ನು ಕೊಂದು ಹಾಕೋದಕ್ಕೆ ಒಂದೇ ಕಾರಣ, ಹೊಟ್ಟೆ ಕಿಚ್ಚು. ದೇವರ ವಾಕ್ಯದಲ್ಲಿ ಕಾಯಿನ್ ಮಾತ್ರ ಅಲ್ಲ, ಹೊಟ್ಟೆ ಕಿಚ್ಚಿನಿಂದ ಇನ್ನೊಬ್ಬರಿಗೆ ಕೇಡು ಮಾಡದಂತ ಎಷ್ಟೋ ಬೇರೆ ಜನಗಳು ಸಹ ಇದ್ದಾರೆ. ದೇವರ ವಾಕ್ಯದಲ್ಲಿ ಯೋಸೇಫನ ಅಣ್ಣಂದರನ್ನು ನಾವು ಕಾಣ್ತೇವೆ. ಯೋಸೇಫನ ಅಣ್ಣಂದರು ತಮಗೆ ಊಟವನ್ನು ತಗೊಂಡು ಬರ್ತಾ ಇದ್ದಂತ ಯೋಸೇಫನನ್ನ ದೂರದಿಂದ ಬರುವಾಗಲೇ ನೋಡಿ ಅವನನ್ನು ಹಿಡಿದು ಕೊಂದು ಹಾಕ್ಬೇಕಂತ ತೀರ್ಮಾನ ಮಾಡಿದ್ರು. ಕೊನೆಗೆ ಕೊಂದು ಹಾಕೋದು ಬೇಡ, ಅವ್ನು ತಗೊಂಡು ಹೋಗಿ ಒಂದು ಬಾವಿಯಲ್ಲಿ ಹಾಕೋಣ ಅಂತ ಬಾವಿಯಲ್ಲಿ ಹಾಕ್ಬಿಟ್ರು. ಆಮೇಲೆ ಅವನು ತಗೊಂಡು ಬೇರೆ ದೇಶದವರಿಗೆ ಮಾರಿ ಕಳಿಸ್ಬಿಟ್ರು. ಇದಕ್ಕೆಲ್ಲ ಕಾರಣ ಏನು? ಇದಕ್ಕೆಲ್ಲ ಕಾರಣ ಅವರ ಅಣ್ಣಂದರಿಗೆ ಯೋಸೇಫನ ಮೇಲೆ ಹೊಟ್ಟೆ ಕಿಚ್ಚು. ದೇವರ ವಾಕ್ಯದಲ್ಲಿ ಅರಸನಾದ ಸೌಲನನ್ನ ನಾವು ಕಾಣ್ತೇವೆ. ಸೌಲನ ರಾಜನಾದ, ಅದರ ರಾಜನಾದ ಮೇಲೆ ದಾವೀದನನ್ನ ದೇವರ ಮೇಲೆ ತರ್ತಾ ಇರುವಾಗ ಅವನನ್ನ ಕೊಲ್ಲೋದಕ್ಕೆ ಎಲ್ಲಾ ಪ್ರಯತ್ನ ಮಾಡ್ತಾನೆ. ಅವನ ಊರು ಓಡಿಸ್ತಾನೆ. ಒಂದ್ ಸ್ಥಳದಲ್ಲಿ ಇರೋದಕ್ಕೆ ಬಿಡೋದೆ ಅವನ ಕಾಡುಗಳಲ್ಲಿ ಮೇಡುಗಳಲ್ಲಿ ಎಲ್ಲೆಲ್ಲೋ ಅವನನ್ನ ಓಡಿಸ್ತಾನೆ. ಹೇಗಾದ್ರೂ ಅವನನ್ನು ಹಿಡಿದು ಅವನನ್ನು ಕೊಂದು ಹಾಕ್ಬೇಕಂತ ಎಷ್ಟೋ ಪ್ರಯತ್ನ ಮಾಡ್ತಾನೆ. ದಾವೀದ ಸೌಲನಿಗೆ ಮಾಡಿದಂತ ಅನ್ಯಾಯ ಏನು? ದಾವೀದ ಸೌಲನಿಗೆ ಮಾಡಿದಂತ ಮೋಸ ಏನು? ಅವನೇನು ಸಹ ಮಾಡಲಿಲ್ಲ. ಆದ್ರೆ ಅವನನ್ನ ಹಿಡಿಬೇಕಂತ ಕೊಂದು ಹಾಕ್ಬೇಕಂತ ಎಷ್ಟೋ ಪ್ರಯತ್ನ ಮಾಡಿದ. ಕಾರಣ ಹೊಟ್ಟೆ ಕಿಚ್ಚು. ಜನಗಳು ನನಗಿಂತ ಅವನನ್ನ ಹೆಚ್ಚಾಗಿ ಹೊಗಳ್ತಾ ಇದ್ದಾರೆ. ಸೌಲ 1000 ಗಂಟೆಯಲ್ಲಿ ಆಗಿಕೊಂಡ, ದಾವೀದ 10,000 ಗಂಟೆಯಲ್ಲಿ ಆಗಿಕೊಂಡ ಅಂತ ಅವನನ್ನ ನನಗಿಂತ ಹೆಚ್ಚಾಗಿ ಹೊಗಳ್ತಾ ಇದ್ದಾರೆ ಅನ್ನುವಂತ ಹೊಟ್ಟೆ ಕಿಚ್ಚು. ದೇವರ ವಾಕ್ಯದಲ್ಲಿ ಮೋಶೆಗೆ ವಿರುದ್ಧವಾಗಿ ಇಸ್ರಾಯೇಲ್ ಜನಗಳು ಅರಣ್ಯದಲ್ಲಿದ್ದಾಗ ಕೋರಹ, ದಾತನ್, ಅಬಿರಾಮ್ ಅನ್ನುವಂಥವರು ಅವರ ಜೊತೆಗೆ ಒಂದು ಗುಂಪು ಜನ ವಿರುದ್ಧವಾಗಿ ಎದ್ದೇಳುತ್ತಾರೆ. ಅವರು ಮೋಶೆಗೆ ವಿರುದ್ಧವಾಗಿ ಎದ್ದೇಳಕ್ಕೆ ಕಾರಣ ಏನು? ಒಂದೇ ಕಾರಣ, ಹೊಟ್ಟೆ ಕಿಚ್ಚು. ಏನೆಲ್ಲ ಮೋಶೆ ಹೇಳ್ದಂಗೆ ಎಲ್ಲ ಕೇಳ್ತಾರೆ. ಆ ಮೋಶೆನೇ ಎಲ್ಲರಿಗಿಂತ ದೊಡ್ಡವನು ಅಂತ ಅನ್ಕೊಂಡ್ಬಿಟ್ಟಿದ್ದಾನೆ. ನಾವು ಸಹ ನಾಯಕರೇ, ನಾವು ಹೇಳ್ದಂಗ ಜನಗಳು ಕೇಳಿ, ಏನ್ ಮೋಶನೇ ಹೇಳ್ದಂಗೆ ಎಲ್ಲ ಕೇಳ್ಬೇಕು ಅನ್ನೋದೇನು? ಹೊಟ್ಟೆ ಕಿಚ್ಚು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನ ಮಹಾಯಾಜಕರು, ಫರಿಸಾಯರು, ಬೇರೆ ನಾಯಕರೆಲ್ಲ ಸೇರಿ ಹಿಡಿದುಕೊಡ್ತಾರೆ ಪಿಲಾತನ ಹತ್ರ, ತನ್ನನ್ನು ಸಿಲುಬೆಗೆ ಹಾಕೋಂತ ಹೇಳಿ. ಅದ್ರ ಪಿಲಾತನ ಒಂದು ಅರ್ಥ ಆಗತ್ತೆ, ಇವರು ಆತನನ್ನ ಹಿಡಿದು ಕೊಟ್ಟಿರೋದು ಹೊಟ್ಟೆ ಕಿಚ್ಚಿಂದಾನೆ ಅಂತ ಹೇಳಿ. ಆಗ ದೇವರ ವಾಕ್ಯದಲ್ಲೆಲ್ಲ ಹೊಟ್ಟೆ ಕಿಚ್ಚಿಂದ ಇನ್ನೊಬ್ಬರಿಗೆ ವಿರುದ್ಧವಾಗಿ ಕಾರ್ಯವನ್ನು ಮಾಡಿರುವಂತಹ ಜನಗಳನ್ನ ನಾವು ನೋಡೋದಕ್ಕೆ ಸಾಧ್ಯ. ಹೊಟ್ಟೆ ಕಿಚ್ಚು ಒಂದು ಮನುಷ್ಯನಿಗೆ ಒಳ್ಳೆಯದು
ಅಲ್ಲ. ಯಾವತ್ತೂ ಸಹ ನಾವು ಹೊಟ್ಟೆ ಕಿಚ್ಚು ಪಡೋದಕ್ಕೆ ನಮ್ಮನ್ನು ನಾವು ಬಿಟ್ಟು ಕೊಡಬಾರದು. ಹೊಟ್ಟೆ ಕಿಚ್ಚು ನಮ್ಮಲ್ಲಿ ಕ್ರಿಯೆ ಮಾಡೋದಕ್ಕೆ ನಮ್ಮನ್ನು ನಾವು ಬಿಟ್ಟು ಕೊಡಬಾರದು. ಹೊಟ್ಟೆ ಕಿಚ್ಚು ಮತ್ತೊಬ್ಬರ ಜೀವಿತವನ್ನ ಸುಟ್ಟು ಬಿಡುತ್ತೆ. ಕಡೆಗೆ ಆ ಹೊಟ್ಟೆ ಕಿಚ್ಚು ಅವರನ್ನೇ ಸುಟ್ಟು ಬಿಡುತ್ತೆ. ಕಾಯಿನ್ ಹೇಬೆಲನನ್ನ ಕೊಂದು ಹಾಕೋದಕ್ಕೆ ಒಂದೇ ಕಾರಣ, ಹೊಟ್ಟೆ ಕಿಚ್ಚು ಮಾತ್ರ. ಅದರಿಂದ ಇವತ್ತು ನಮ್ಮ ಕುರಿತಾಗಿ ಒಂದು ಕ್ಷಣ ನಾವು ಯೋಚನೆ ಮಾಡಿ ನೋಡೋಣ, ನಾವು ಯಾವ ರೀತಿ ಆಗಿದ್ದೇವೆ. ಹೇಬೆಲನನ್ನ, ಅವನ ಯಜ್ಞವನ್ನ ದೇವರು ಅಂಗೀಕರಿಸಿದಾಗ ಕಾಯಿನನಿಗೆ ಹೊಟ್ಟೆ ಕಿಚ್ಚು ಬಂತು. ಬೇರೆಯವರಿಗೆ ನಮ್ಮ ಕಣ್ಣ ಮುಂದೆ ದೇವರ ಅದ್ಭುತಗಳು ಮಾಡಿದಾಗ, ಬೇರೆಯವರನ್ನ ಆಶೀರ್ವದಿಸಿದಾಗ, ಬೇರೆಯವರಿಗೆ ಒಳ್ಳೆಯದನ್ನು ಮಾಡಿದಾಗ, ಬೇರೆಯವರನ್ನ ದೇವ್ರ ಮೇಲೆ ತಂದಾಗ ನಮಗೇನಾಗುತ್ತೆ? ಒಂದು ವೇಳೆ ಬೇರೆಯವರಿಗೆ ಎಲ್ಲವನ್ನ ದೇವ್ರು ಮಾಡಿ ನಮಗೇನು ಮಾಡ್ತಾನೆ ಇಲ್ವೇನೋ, ನಮ್ಮ ಪ್ರಾರ್ಥನೆ ದೇವ್ರು ಕೇಳ್ತಾನೆ ಇಲ್ವೇನೋ, ನಮ್ಮನ್ನ ಸುಮ್ಮನೆ ಮೂಲೆ ಗುಂಪಾಗಿ ಬಿಟ್ಬಿಟ್ಟಿದಾರೇನೋ, ಎಲ್ಲಾರ್ಗು ಏನೇನೋ ಆಗುತ್ತೆ, ದೇವ್ರು ನಮಗೆ ಯಾಕೆ ಏನೋ ಆಗ್ತಾ ಇಲ್ವೇನೋ ಅನ್ನೋ ರೀತಿಯಲ್ಲಿ ಜೀವಿತ ಇರುವಾಗ, ದೇವರಿಂದ ಒಳ್ಳೆಯದನ್ನ ಪಡೆಯುವಂತ ಜನಗಳು ಅವರು ಸಾಕ್ಷಿ ಹೇಳುವಾಗ ನಮ್ಮ ನಡವಳಿಕೆ ಯಾವ ರೀತಿಯಾಗಿರುತ್ತೆ ಒಂದು ಕ್ಷಣ ಯೋಚನೆ ಮಾಡಿ ನೋಡಬೇಕು. ಹೊಟ್ಟೆ ಕಿಚ್ಚಿಗೆ ನಾವು ಅವಕಾಶ ಕೊಡಬಾರದು. ಇನ್ನೊಬ್ಬರಿಗೆ ದೇವರು ಮಾಡುವಂತ ಒಳ್ಳೆಯದನ್ನ ನೋಡಿ ನಾವು ಮನಪೂರ್ವಕವಾಗಿ ಸಂತೋಷ ಪಡಬೇಕು. ದೇವರೇ, ಅವ್ರು ಮಾಡುವಂತ ಕಾರ್ಯಗಳಿಗಾಗಿ ನನಗೆ ಸ್ತೋತ್ರ ಸ್ವಾಮಿ, ಚೆನ್ನಾಗಿರಲಿ ಸ್ವಾಮಿ, ಅವರು ನಿನ್ನ ನಾಮ ಮಹಿಮೆ ಪಡಲಿ ಸ್ವಾಮಿ ಅಂತ ನಾವು ಮನಪೂರ್ವಕವಾಗಿ ಬಯಸುವಂತವರಾಗಿರಬೇಕು. ಅರೆ ನಮ್ಮ ವಿಷಯವಾಗಿ ದೇವರೇ ನಿನ್ನ ನೋಡ್ಕೊಳ್ತೀಯ ಸ್ವಾಮಿ, ನಿನಗೆ ಸ್ತೋತ್ರ ಅಂತ ನಾವು ಸಂತೋಷ ಪಡುವಂತವರಾಗಿರಬೇಕು. ಆದ್ರೆ ಅದು ಬಿಟ್ಟು ಅಯ್ಯೋ ನನಗೇನು ಆಗಿಲ್ಲ, ಅವ್ರಿಗೆ ಅದಾಯ್ತು, ಇವ್ರಿಗೆ ಇದಾಯ್ತು ದೇವರೇ ಅಂತ ದೇವರ ಮೇಲೂ ಕೋಪ ಮಾಡಿಕೊಂಡು, ದೇವರಿಂದ ಒಳ್ಳೆದನ್ನ ಪಡ್ಕೊಂಡವ್ರ ಮೇಲೂ ಸಹ ಹೊಟ್ಟೆ ಕಿಚ್ಚು ಪಡ್ಕೊಂಡು, ಅವ್ರ ಮುಖ ನೋಡ್ದೇರಾ, ಎದುರುಗಡೆ ಬಂದಾಗ ಮಾತಾಡ್ದೇರಾ, ಅವ್ರ ಮನೆಗಳಿಗೆ ಹೋಗ್ದೇರಾ ನಡೆಯುವಂತವರನ್ನಾಗಿ ನಾವು ಇರಬಾರದು. ಅದರಿಂದ ನಮ್ಮ ಕುರಿತಾಗಿ ನಾವು ಒಂದು ಕ್ಷಣ ಯೋಚನೆ ಮಾಡಿ ನೋಡೋಣ, ನಾವು ಯಾವ ರೀತಿ ಆಗಿದ್ದೇವೆ. ಒಂದು ವೇಳೆ ಹೊಟ್ಟೆ ಕಿಚ್ಚು ಅನ್ನೋದು ಕೆಟ್ಟ ಸ್ವಭಾವ ನಮ್ಮಲ್ಲಿ ಇದೆಯಾ ಇಲ್ವಾ, ನಮ್ಮನ್ನು ಒಂದು ಕ್ಷಣ ನಾವು ಪರೀಕ್ಷೆ ಮಾಡ್ಕೊಂಡು ನೋಡೋಣ. ನಮ್ಮಲ್ಲಿ ಒಂದು ವೇಳೆ ಹೊಟ್ಟೆ ಕಿಚ್ಚು ಇದೆಯಾ ಇಲ್ವಾ ನಮಗೆ ಹೆಂಗ್ ಗೊತ್ತಾಗುತ್ತೆ? ನಮ್ಮಲ್ಲಿ ಹೊಟ್ಟೆ ಕಿಚ್ಚು ಅನ್ನೋದು ಇದೆಯಾ ಇಲ್ವೋ ಅಂತ ನಮ್ಗೆ ಅರ್ಥ ಆಗ್ಬೇಕಂತಂದ್ರೆ ಒಂದು ಪರೀಕ್ಷೆ ನಾವು ಮಾಡ್ಕೊಳ್ಬೇಕಷ್ಟೇ. ಏನಂತಂದ್ರೆ, ಬೇರೆಯವ್ರಿಗೆ ಏನೋ ಒಳ್ಳೇದಾಗುವಾಗ ಅದನ್ನು ಕೇಳಿದ ತಕ್ಷಣ ನನಗೆ ಸಂತೋಷ ಆಗುತ್ತಾ, ಅಥವಾ ಕೇಳಿದ ತಕ್ಷಣ ನನಗೆ ಕಷ್ಟ ಆಗುತ್ತಾ? ಅದೇ ಹೊಟ್ಟೆ ಕಿಚ್ಚು ಇದೆಯೋ ಇಲ್ಲೋ ಅನ್ನೋದಕ್ಕೆ ಸೂಚನೆ. ಯಾರಿಗೋ ಏನೋ ಒಳ್ಳೇದಾಯ್ತು ಅನ್ನೋದನ್ನ ನಾವು ಕೇಳಿದಾಗ ಸಂತೋಷ ಆದ್ರೆ ನಾವು ದೇವರಿಗೆ ಪ್ರಿಯವುಳ್ಳವர்களಾಗಿ ನಾವು ನಡೀತಾ ಇದ್ದೀವಿ. ಆದ್ರೆ ಯಾರಿಗೋ ಏನೋ ಒಳ್ಳೇದಾಯ್ತು ಅನ್ನೋದನ್ನ ಸುದ್ದಿನ ನಾವು ಕೇಳಿದ ತಕ್ಷಣ ನಮಗೊಂಥರ ಕಷ್ಟ ಆದ್ರೆ, ಒಂಥರ ಕಸಿಬಿಸಿ ಆದ್ರೆ ನಮ್ಮಲ್ಲಿ ಹೊಟ್ಟೆ ಕಿಚ್ಚಿದೆ ಅಂತ ಅರ್ಥ. ಬೇರೆಯವರ ಒಳಿತಿನಲ್ಲಿ ಸಂತೋಷ ಪಡುವಂತ ಮನಸ್ಸು ನಮಗಿಲ್ಲವಾದರೆ ನಾವು ಹೊಟ್ಟೆ ಕಿಚ್ಚುಳ್ಳವರು ಅಂತ ಅರ್ಥ. ಆದ್ರೆ ಅಂತ ಒಂದು ಸ್ವಭಾವ ನಮಗೆ ಒಳ್ಳೆಯದಲ್ಲ. ಅದರಿಂದ ನಾವು ಹೊರಬರಬೇಕಾಗಿರುವಂಥದ್ದು ಬಹಳ ಮುಖ್ಯ. ಯಾಕಂದ್ರೆ ಅಂತ ಸ್ವಭಾವ ಉಳ್ಳವர்களಾಗಿ ನಾವು ಮುಂದುವರೆದ್ರೆ ಇವತ್ತು ಬೇರೆಯವ್ರಿಗೆ ಆಗುವಂತ ಒಳ್ಳೆದನ್ನು ಕೇಳಿ ನಮಗೆ ಕಸಿಬಿಸಿ ಆಗತ್ತೆ, ಕಷ್ಟ ಆಗತ್ತೆ. ಆದ್ರೆ ಅದು ಬೆಳೀತಾ 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 ದೊಡ್ಡ ಹೆಮ್ಮರವಾಗಿ ನಮ್ಮಲ್ಲಿ ಬೆಳೆದ್ಬಿಟ್ಟು ಎಷ್ಟು ಮಟ್ಟಿಗೆ ತಗೊಂಡೋಗುತ್ತೆ ಅಂತಂದ್ರೆ ಅತ್ಯಂತ ಕೆಟ್ಟ ಕೃತ್ಯಗಳನ್ನ ಮಾಡುವಂತ ಮಟ್ಟಿಗೂ ಸಹ ನಮ್ಮನ್ನ ಅದು ತೆಗೆದುಕೊಂಡು ಹೋಗಿ ಬಿಡೋದಕ್ಕೆ ಅವಕಾಶ ಆಗ್ಬಿಡುತ್ತೆ. ಅದರಿಂದ ಅದನ್ನ ಪ್ರಾರಂಭದಲ್ಲೇ ನಾವು ಕಿತ್ತು ಹಾಕಬೇಕಾಗಿರುವಂಥದ್ದು ನಮಗೆ ಬಹಳ ಮುಖ್ಯ. ದೇವರು ನಮಗೆ ಸಹಾಯ ಮಾಡಿ. ಕಾಯಿನು ತನ್ನ ತಮ್ಮನನ್ನ ಕೊಂದು ಹಾಕೋದಕ್ಕೆ ಒಂದೇ ಕಾರಣ, ಹೊಟ್ಟೆ ಕಿಚ್ಚು. ಇಲ್ಲಿ ಒಂದು ಕ್ಷಣ ಕಾಯಿನ ಬಗ್ಗೆ ಯೋಚನೆ ಮಾಡಿ. ಕಾಯಿನು ಎಂಥವನು ಅನ್ನೋದನ್ನ ಒಂದು ಕ್ಷಣ ಯೋಚನೆ ಮಾಡಿ. ತನ್ನನ್ನ ದೇವರು ಅಂಗೀಕರಿಸಲಿಲ್ಲ, ತನ್ನ ಯಜ್ಞವನ್ನ ದೇವರು ಅಂಗೀಕರಿಸಲಿಲ್ಲ ಅಂತ ಹೇಳಿ ತನ್ನ ತಮ್ಮನನ್ನ ಕೊಂದು ಹಾಕೋ ಮಟ್ಟಿಗೂ ಅವನು ಹೋಗಿಬಿಡ್ತಾನೆ. ಏನೋ ತನ್ನನ್ನ ದೇವರು ಒಪ್ಕೊಂಡಿಲ್ಲ, ತನ್ನ ಯಜ್ಞವನ್ನ ದೇವರು ಒಪ್ಕೊಂಡಿಲ್ಲ, ಹೇಬೆಲನನ್ನ ಒಪ್ಕೊಂಡ್ಬಿಟ್ರು, ಅವನ ಯಜ್ಞವನ್ನ ದೇವರು ಒಪ್ಕೊಂಡ್ಬಿಟ್ರು, ಅವನ್ನ ನಾನು ಮಾತಾಡ್ಸಲ್ಲ, ಅವನ ಮನೆಗೆ ನಾನು ಹೋಗಲ್ಲ, ಅವ್ನ ಈ ಕಡೆಯಿಂದ ಮನೆ ನಾನು ಈ ಕಡೆಯಿಂದ ಹೋಗ್ಬಿಡ್ತೀನಿ, ಅವನ ಮುಖ ನೋಡೋದು ನನಗೆ ಇಷ್ಟ ಇಲ್ಲ, ಆತರ ಅವನ ನಡವಳಿಕೆ ತೋರಿಸಿದ್ರು ಕೂಡ ಏನೋ ಅಂತ ಅನ್ಬೋದಾಗಿತ್ತು. ಆದ್ರೆ ಅವ್ನು ಎಷ್ಟು ಮಟ್ಟಿಗೆ ಹೋಗ್ಬಿಡ್ತಾನೆ ಅಂತಂದ್ರೆ, ತನ್ನನ್ನು ಒಪ್ಕೊಂಡಿಲ್ಲ, ತನ್ನನ್ನ ಯಜ್ಞವನ್ನು ಅಂಗೀಕರಿಸಲಿಲ್ಲ, ಅವನನ್ನು ಒಪ್ಕೊಂಡ್ರು, ಅವನ ಯಜ್ಞವನ್ನು ಅಂಗೀಕರಿಸದಂತ ಅವನನ್ನ ಕೊಲ್ಲುವಷ್ಟು ಮಟ್ಟಿಗೂ ಅವನು ಹೋಗ್ಬಿಡ್ತಾನೆ. ಆಗ ಅವನು ಎಷ್ಟು ಕೆಟ್ಟವನು ಅನ್ನೋದನ್ನ ನಾವು ಯೋಚನೆ ಮಾಡಿ ನೋಡ್ಬೇಕು. ಮತ್ತೆ ಇನ್ನೊಂದು ಕಡೆ ದೇವರೇನ್ ಮಾಡ್ತಾರೆ, ಕಾಯಿನ ಈ ಕೃತ್ಯವನ್ನು ಮಾಡೋದಕ್ಕಿಂತ ಮೊದಲನೇ ದೇವರು ಕಾಯಿನನ್ನ ಎಚ್ಚರಿಸ್ತಾರೆ. ಪಾಪ ಬಾಗಿಲಲ್ಲೇ ಕಾಯ್ತಾ ಇದೆ, ನಿನ್ನನ್ನು ವಶ ಮಾಡಿಕೊಳ್ಬೇಕು ಅಂತ. ಅರೆ ನೀನೇನ್ ಮಾಡಬೇಕು, ಅದನ್ನ ವಶ ಮಾಡಿಕೊಳ್ಬೇಕು ಅಂತ ದೇವರು ಮೊದಲೇ ಎಚ್ಚರಿಸ್ತಾರೆ. ಇದೇ ರೀತಿಯಾಗಿನೇ ನನ್ನನ್ನು ನಿಮ್ಮನ್ನು ಸಹ ದೇವರು ಎಚ್ಚರಿಸ್ತಾರೆ.
ನಮ್ಮಲ್ಲಿರುವಂಥ ಯಾವುದೋ ಒಂದು ಪಾಪದ ವಿಷಯವಾಗಿ, ನಮ್ಮಲ್ಲಿರುವಂಥ ಯಾವುದೋ ಒಂದು ನಡವಳಿಕೆಯ ವಿಷಯವಾಗಿ, ಒಂದು ವೇಳೆ ಮುಂದೆ ನಾವು ಏನ್ ಮಾಡೋದಕ್ಕಿದ್ದೀವಿ ಅನ್ನುವಂಥ ವಿಷಯವಾಗಿ ದೇವರೇನ್ ಮಾಡ್ತಾರೆ, ಮೊದಲೇ ನಮ್ಮನ್ನು ಎಚ್ಚರಿಸ್ತಾರೆ. ಕಾಯಿನನ್ನು ಎಚ್ಚರಿಸಿದ ಹಾಗೆ ನನ್ನನ್ನು ನಿಮ್ಮನ್ನು ಸಹ ದೇವರು ಎಚ್ಚರಿಸ್ತಾರೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಇಸ್ಕರಿಯೋತ ಯೂದನನ್ನ ಮೊದಲೇ ಎಚ್ಚರಿಸಿದರು. ಶಿಷ್ಯರ ಜೊತೆ ಎಲ್ಲ ಅವರಿರುವಂತಹ ಸಮಯದಲ್ಲಿ ಅವ್ರನ್ನ ಮಾತು ಹೇಳ್ತಾರೆ, ಏನಂದ್ರೆ ನಾನು ನಿಮ್ಮನ್ನೆಲ್ಲ ಆರಿಸಿ ತಗೊಂಡಲ್ವಾ, ಆದ್ರೂ ನಿಮ್ಮಲ್ಲಿ ಒಬ್ಬನು ಸೈತಾನನಿಗೆ ಸೇರಿದವನು ಅಂತ ಹೇಳ್ತಾರೆ. ಹಾಗೆ ಇದನ್ನು ಹೇಳಿದಾಗ ಅದು ಯಾರಿಗೆ ಅರ್ಥ ಆಗಿರುತ್ತೆ? ಅದು ಬೇರೆ ಯಾರಿಗೂ ಅರ್ಥ ಆಗಿಲ್ಲ ಅಂತಂದ್ರು ಒಬ್ಬನಿಗೆ ಅರ್ಥ ಆಗಿರುತ್ತೆ. ಅದು ಯಾರು ಅಂತಂದ್ರೆ ಇಸ್ಕರಿಯೋತ ಯೂದ. ಅವರು ನನ್ನ ವಿಷಯವಾಗಿಯೇ ಇದನ್ನು ಹೇಳ್ತಾ ಇದ್ದಾರೆ. ನನ್ನಲ್ಲಿ ಒಂದು ಕೆಟ್ಟ ಆಲೋಚನೆ ಇದೆ, ನನ್ನಲ್ಲಿ ಒಂದು ಕೆಟ್ಟ ಚಿಂತೆ ಇದೆ, ಹಣಕ್ಕೋಸ್ಕರವಾಗಿ ನಾನು ಏನ್ ಬೇಕಾದ್ರೂ ಮಾಡೋದಕ್ಕೆ ನಾನು ಸಿದ್ಧನಾಗಿದ್ದೇನೆ, ನನ್ನನ್ನು ಸೂಚಿಸಿ ಅವರು ಹೇಳ್ತಾ ಇದ್ದಾರೆ ಅನ್ನೋದು ಇಸ್ಕರಿಯೋತ ಯೂದನಿಗೆ ಅರ್ಥ ಆಗಿರುತ್ತೆ. ಆದ್ರೆ ಆ ಸೂಚನೆಯಲ್ಲೇನೆ ಅವನ ಅರ್ಥ ಮಾಡ್ಕೊಂಡು ಮನೆ ತಿರುಗಬೇಕಾಗಿತ್ತು. ಆದ್ರೆ ಅವನ ಆ ಕೆಲಸ ಮಾಡಲಿಲ್ಲ. ಯೇಸು ಕ್ರಿಸ್ತನು ಶಿಷ್ಯಂದ್ರ ಪಾದಗಳನ್ನೆಲ್ಲ ತೊಳೆಯುವಂತ ಸಮಯದಲ್ಲಿ ಒಂದು ಮಾತು ಹೇಳ್ತಾರೆ, ನಿಮ್ಮಲ್ಲಿ ಎಲ್ಲರೂ ಶುದ್ಧ ಅಲ್ಲ. ಅದ್ರ ಮುಖಾಂತರ ಅವ್ರು ಏನ್ ಮಾಡ್ತಾ ಇದ್ದಾರೆ, ಇಸ್ಕರಿಯೋತ ಯೂದನನ್ನ ನೀನ್ ಶುದ್ಧ ಅಲ್ಲ, ನಿನ್ನಲ್ಲಿ ಕೆಟ್ಟತನ ಇದೆ ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದಾರೆ. ಅದನ್ನ ಹೇಳುವಾಗ ಇಸ್ಕರಿಯೋತ ಯೂದನಿಗೆ ಅರ್ಥ ಆಗ್ಬೇಕಾಗಿತ್ತು, ಯೇಸು ಕ್ರಿಸ್ತನು ನನ್ನ ವಿಷಯವಾಗಿನೇ ಇದನ್ನ ಹೇಳ್ತಾ ಇದ್ದಾರೆ, ನನ್ನಲ್ಲಿ ಇಂಥ ಒಂದು ಕೆಟ್ಟ ನಡವಳಿಕೆ ಇದೆ, ಹಣಕ್ಕೋಸ್ಕರವಾಗಿ ನಾನು ಅವರನ್ನೇ ತೋರಿಸಿಕೊಡೋದಕ್ಕೆ ಸಿದ್ಧನಾಗಿದ್ದೇನೆ ಅನ್ನೋದು ಅವನಿಗೆ ಅರ್ಥ ಆಗಿ ಇಸ್ಕರಿಯೋತ ಯೂದ ಅದರಿಂದ ಆಚೆ ಬರಬೇಕಾಗಿತ್ತು. ಆದ್ರೆ ಯೂದ ಏನ್ ಮಾಡಲಿಲ್ಲ. ಅವ್ರು ಎಷ್ಟೇ ಎಚ್ಚರಿಕೆ ಕೊಟ್ಟರೂ ಸಹ ಅವನು ಕೇಳಲಿಲ್ಲ. ಅವನು ಹಾಗೆ ಹೋಗಿ ಹಣಕ್ಕೋಸ್ಕರವಾಗಿ ಆತನನ್ನು ತೋರಿಸಿಕೊಡೋದನ್ನ ದೇವರ ವಾಕ್ಯದಲ್ಲಿ ನಾವು ಕಾಣ್ತೇವೆ. ಇದೇ ರೀತಿಯಾಗಿ ನಮ್ಮನ್ನು ಸಹ ನಮ್ಮ ಪಾಪಗಳ ವಿಷಯವಾಗಿ ದೇವರು ಎಚ್ಚರಿಸ್ತಾರೆ. ಆದರೆ ದೇವರು ನಮಗೆ ಎಚ್ಚರಿಕೆಯನ್ನು ಕೊಡುವಾಗ ಆ ಎಚ್ಚರಿಕೆಯ ಶಬ್ದವನ್ನು ಕೇಳಿ ನಾವು ಮನೆ ತಿರುಗಬೇಕಾಗಿರುವಂಥದ್ದು ಬಹಳ ಮುಖ್ಯ. ಆದ್ರೆ ನಾವು ಎಚ್ಚರಿಕೆ ಶಬ್ದಕ್ಕೆ ಕಿವಿಗೊಡಲಿಲ್ಲವಾದರೆ ಮುಂದಾಗುವಂತ ಅನಾಹುತಕ್ಕೆ, ನಾಶನಕ್ಕೆ ನಾವೇ ಕಾರಣರಾಗುತ್ತೇವೆ. ಕಾಯಿನನಿಗೆ ದೇವರು ಎಚ್ಚರಿಕೆ ಕೊಟ್ಟರು, ಕಾಯಿನ ಕಿವಿಗೊಡಲಿಲ್ಲ. ನಾನು ನೀವು ಆ ರೀತಿಯಾಗಿ ಮಾಡುವಂಥವர்களಾಗಿ ಇರಬಾರದು. ಮತ್ತೆ ಮುಂದೆ ಆದಿಕಾಂಡ 4ನೇ ಅಧ್ಯಾಯ 8ನೇ ವಾಕ್ಯವನ್ನ ನಾವು ಓದಿ ನೋಡೋಣ. ತರುವಾಯ ಕಾಯಿನನು ತನ್ನ ತಮ್ಮನಾದ ಹೇಬೆಲನಿಗೆ ಅಡವಿಗೆ ಹೋಗೋಣ ಬಾ ಎಂದನು. ಅಡವಿಗೆ ಬಂದಾಗ ಕಾಯಿನನು ತನ್ನ ತಮ್ಮನ ಮೇಲೆ ಬಿದ್ದು ಅವನನ್ನು ಕೊಂದನು. ಕಾಯಿನ ಏನ್ ಮಾಡ್ತಾನೆ, ಇದೆಲ್ಲ ಆದ್ಮೇಲಿಂದ ಹೇಬೆಲನಿಗೆ ಕಾಡಿಗೆ ಹೋಗೋಣ ಬಾ ಅಂತ ಕರೀತಾನೆ. ಹೇಬೆಲ್ ಕೂಡ ಸರಿ ಆಯ್ತು ಅಂತ ಕಾಯಿನನ ಜೊತೆ ಕಾಡಿಗೆ ಹೋಗ್ತಾನೆ. ಕಾಡಿಗೆ ಹೋಗುವಾಗ ಕಾಯಿನ ಏನ್ ಮಾಡ್ತಾನೆ, ಅವನ ಮೇಲೆ ಬಿದ್ದು ಅವನನ್ನ ಕೊಂದು ಹಾಕ್ತಾನೆ. ಈ ಒಂದು ಘಟನೆಯನ್ನ ನಾವು ನೋಡುವಾಗ ಯಾವ ರೀತಿ ಆಗಿರುತ್ತೆ, ಕಾಯಿನು ಹೇಬೆಲ ಮನೆ ಹತ್ರ ಬಂದ್ಬಿಟ್ಟು, ಹೇಬೆಲ ಆಚೆ ಬಾರ, ಕಾಡು ಹೋಗನ್ ಬಾ, ಅಲ್ಲಿ ಕೊಂದಾಕ್ತೀನಿ ಬಾ ಅಂತ ಕರೆದಿರ್ತಾನ. ಇಲ್ಲಿ ವಾಕ್ಯ ಏನ್ ಹೇಳುತ್ತೆ ಅಂತಂದ್ರೆ, ಕಾಯಿನನು ತನ್ನ ತಮ್ಮನಾದ ಹೇಬೆಲನಿಗೆ ಅಡವಿಗೆ ಹೋಗೋಣ ಬಾ ಅಂದನು. ಅವನು ಹೋದನು. ಅಲ್ಲಿ ಹೋದ ಮೇಲೆ ಕೊಂದು ಹಾಕ್ತ. ಈಗ ಅವನನ್ನ ಕಾಡಿಗೆ ಕರ್ಕೊಂಡು ಹೋಗಿ ಕೊಂದು ಹಾಕ್ಬೇಕಂತ ಹೇಳಿ ಕಾಯಿನನಿಗೆ ಯೋಚನೆ ಇದೆ. ಯಾಕಂದ್ರೆ ಊರಲ್ಲೇ ಕೊಂದಾಕಿದ್ರೆ ಎಲ್ಲ ಇರ್ತಾರೆ, ಗೊತ್ತಾಗ್ಬಿಡುತ್ತೆ, ನನ್ನನ್ನು ಹಿಡ್ಕೊಂಡು ಅವ್ನು ಕೊಂದಾಗ್ತಾ ಇದೆಯಲ್ಲ ಅಂತ ನನ್ನನ್ನೇ ಕೊಂದಾಕ್ಬಿಡ್ತಾನೆ ಅನ್ನೋ ಬೈಕ್ಗೆ ಕಾಡಿಗೆ ಹೋಗಿ ಕೊಂದಾಕೋಣ ಅಂತ ಯೋಚನೆ ಮಾಡ್ಕೊಂಡಿದ್ದಾನೆ. ಆದ್ರೆ ಯೋಚನೆ ಮಾಡ್ಕೊಂಡು ಅವ್ನ ಮನೆ ಹತ್ರ ಹೋಗಿ, ಕಾಯಿನ ಹೇಬೇಲ ಬಾಪ ಹೋಗೋಣ ಅಂತ ಕಾಡಿಗೆ ಕರೆಯುವಾಗ ಯಾವ ತರ ಕರೆದಿರ್ತಾನೆ, ಹೇಬಲ ಬರ ಆಚೆ, ನಿನ್ ಕರ್ಕೊಂಡೋಗಿ ಕೊಂದಾಗ್ತಿರೋ ಕಾಡಲ್ಲಿ ಬಾ ಅಂತ ಕರೆದಿರ್ತಾನ. ಹಂಗ್ ಕರೆದ್ರೆ ಹೇಬೆಲ ಹೋಗಿರ್ತಾನ. ಆದ್ರೆ ಅವನು ಹೆಂಗ್ ಕರೆದಿರ್ತಾನೆ, ಅಂತಂದ್ರೆ ಆತ್ಮೀಯವಾಗಿ ಕರೆದಿರ್ತಾನೆ. ಒಂಥರ ಅವನ ಮೇಲೆ ತುಂಬಾ ಅಭಿಮಾನ ಇರೋ ತರ ಕರೆದಿರ್ತಾನೆ. ಮನೆ ಹತ್ರ ಹೋಗ್ಬಿಟ್ಟು, ಹೇಬಲ ಇದೇಪ್ಪ ಮನೆಯಲ್ಲಿ, ಇದೀನಿ, ಸರಿ ಬಾ ಹಂಗೆ ಸ್ವಲ್ಪ ಕಾಡ್ ಕಡೆ ಹೋಗಿ ಬರೋಣ. ಯಾಕಣ ಏನ್ ವಿಷಯ? ಅಯ್ಯೋ ಸುಮ್ಮನೆ ಬಾಪ ಹಂಗೆ ಹೋಗೋಣ, ಸುಮ್ಮನೆ ಸ್ವಲ್ಪ ಏನೋ ಮಾತಾಡ್ಕೊಂಡ್ ಬರಪ್ಪ, ವಿಷಯ ಇದೆ, ನಾಷ್ಟ ಮಾಡ್ದಾ, ಸರಿ ಆಯ್ತು ಬಾ ಹೋಗೋಣ ಅಂತ ಆತ್ಮೀಯವಾಗಿ ಪ್ರೀತಿಯಿಂದ ಅಕ್ಕರೆಯಿಂದ ಕರೆದಿರ್ತಾನೆ. ಬಾರ ಅವನೇನು ಕರ್ಕೊಂಡು ಬಂದಾಗ್ತೀನಿ ಅಂತಂದ್ರೆ ಅವನು ಬರೋದಿಲ್ಲ. ಆಗ ಹೇಬೆಲ್ಲ ಕೂಡ ಏನೋ ನಮ್ಮ ಅಣ್ಣ ಕರಿತಾ ಇದ್ದಾನೆ, ಸುಮ್ಮನೆ ಹಂಗೆ ಕಾಡಿಗೆ ಹೋಗಿ ಬರೋಣ ಬಾಪ ಹೊಳ್ಕೊಂಡು ಅಂತ ಕರಿತಾ ಇದ್ದಾನೆ ಅಂತ ಅನ್ಕೊಂಡು ಹೇಬೆಲ್ ಕೂಡ ಕಾಯಿನ್ ಹೇಳಿದ ಹಾಗೆ ಅವನ ಜೊತೆ ಬಂದಿರ್ತಾನೆ. ಆದ್ರೆ ಆಮೇಲೆ ಹಂಗೆ ಮಾತಾಡ್ಕೊಂಡು ಕರ್ಕೊಂಡು ಹೋಗಿ, ನಾವು ಊರಿಂದ ದೂರ ಆಗಿದ್ದೀವಿ, ನಾನು ಹೊಡೆದಾಕಿದ್ರು, ಅವ್ನು ಕಿರಿಸ್ಕೊಂಡ್ರು, ಅರ್ಸಿದ್ರು, ಯಾರಿಗೂ ಶಬ್ದ ಕೇಳಿಸಲ್ಲ, ಯಾರು ಓಡ್ ಬರಲ್ಲ, ಯಾರು ಜನಗಳೆಲ್ಲ ಯಾರು ಇಲ್ಲ ಅನ್ನೋಂಥ ಒಂದು ಸರಿಯಾದ ಸ್ಥಳಕ್ಕೆ ಬಂದಿದ್ದೀವಿ ಅನ್ನೋದನ್ನ ನೋಡುವಾಗ ಅವನ ಅವಕಾಶ ಕಾಯ್ಕೊಂಡಿದ್ದು ಅವನ ಮೇಲೆ ಬಿದ್ದು ಅವನನ್ನು ಹೊಡೆದು ಕೊಂದಾಗ್ತಾನೆ.
ಆಗ ಇಲ್ಲಿ ಕಾಯಿನ್ ಮಾಡಿದ ಕೆಲಸ ಏನು? ಕಾಯಿನ್ ಮಾಡಿದ ಕೆಲಸ ಏನಂತಂದ್ರೆ ಒಂದು ಕಪಟಿಯಾಗಿ ತಾನು ನಡೆದ. ಹಂಗಂದ್ರೆ ಅವನಿಗೆ ತುಂಬಾ ಕೋಪ ಇದೆ, ಹೊಟ್ಟೆ ಕಿಚ್ಚಿದೆ. ಆದ್ರೆ ಅವನು ಅದನ್ನ ಹಾಗೆ ನೇರವಾಗಿ ಆಚೆ ತೋರಿಸ್ಕೊಂಡಿರೋದಿಲ್ಲ. ಅವನೇನ್ ಮಾಡಿರ್ತಾನೆ, ಆ ಕೋಪನ, ಆ ಹೊಟ್ಟೆ ಕಿಚ್ಚನ, ಇವನನ್ನು ಕೊಂದು ಹಾಕಬೇಕು ಅನ್ನೋ ಒಂದು ರೋಷವನ್ನ ತನ್ನಲ್ಲಿ ಅಡಗಿಸ್ಕೊಂಡು ಮೇಗಡೆ ತುಂಬಾ ಪ್ರೀತಿ ಇರೋಂಥವ್ರ ಆತ್ಮೀಯನಾಗಿ ಅವನ ಮನೆ ಹತ್ರ ಹೋಗಿ, ಹೇಬಲ ಪಾಪ ಸ್ವಲ್ಪ ಕಾಡ್ಕೊಂಡು ಬರೋಣ ಅಂತ ಅವನನ್ನು ಮಾತಾಡಿಸಿ ಅವನನ್ನ ನಯವಾಗಿ ಕರ್ಕೊಂಡು ಹೋಗಿ ಅವನ ಕೋಪವನ್ನ, ಹೊಟ್ಟೆ ಕಿಚ್ಚನ್ನ, ರೋಷವನ್ನ ಕಾಡಲ್ಲಿ ತೋರಿಸಿರ್ತಾನೆ. ಆಗ ಅವನಲ್ಲಿದ್ದಂತ ಮತ್ತೊಂದು ಕೆಟ್ಟ ಸ್ವಭಾವ ಯಾವುದು? ಅವನಲ್ಲಿದ್ದಂತ ಮತ್ತೊಂದು ಕೆಟ್ಟ ಸ್ವಭಾವ ಯಾವುದು ಅಂತಂದ್ರೆ ಕಪಟತನ. ಒಳಗಡೆ ಕೋಪ ಇದೆ, ಒಳಗಡೆ ಹೊಟ್ಟೆ ಕಿಚ್ಚಿದೆ, ಒಳಗಡೆ ಅವನನ್ನ ಕೊಂದಾಕ್ಬಿಡ್ಬೇಕು ಅನ್ನೋಂಥ ಒಂದು ರೋಷ ಇದೆ. ಆದ್ರೆ ಆಚೆ ಮಾತ್ರ ಪ್ರೀತಿ, ಆಚೆ ಮಾತ್ರ ಅಭಿಮಾನ, ಆಚೆ ಮಾತ್ರ ಅಕ್ಕರೆ. ಪಾಪ ಹೋಗೋಣ, ಯಾಕಂದ್ರೆ ಅದನ್ನ ಮಾಡಿದ್ರೆ ತಾನೆ ಅವ್ನು ಬರೋದು. ಆವಾಗ ತಾನೇ ಅವನು ಕರ್ಕೊಂಡು ಹೋಗಿ ಎಲ್ಲಾದ್ರೂ ಕೊಂದಾಗೋದು ಸಾಧ್ಯ. ಆಗ ಕಾಯಿನಲ್ಲಿದ್ದಂತ ಕೆಟ್ಟತನ ಯಾವುದಂತಂದ್ರೆ ಕಪಟತನ, ಕಪಟವಾದ ಪ್ರೀತಿ, ಕಪಟವಾದ ಅಭಿಮಾನ, ಕಪಟವಾದ ಅಕ್ಕರೆ. ಅದನ್ನು ತೋರಿಸಿ ಅವನನ್ನು ಕರ್ಕೊಂಡು ಹೋಗಿ ಕಾಡಲ್ಲಿ ಕೊಂದು ಹಾಕ್ತ. ಇವತ್ತು ಸಹ ಈ ಲೋಕದಲ್ಲಿ ಕಪಟತನ ಮಾಡುವಂತ ತುಂಬಾ ಜನಗಳಿರ್ತಾರೆ. ನಮಗೆ ಪ್ರೀತಿ ತೋರಿಸೋ ರೀತಿಯಲ್ಲಿ ಪ್ರೀತಿ ತೋರಿಸ್ತಾರೆ, ನಮಗೆ ಅಕ್ಕರೆ ತೋರಿಸೋ ರೀತಿಯಲ್ಲಿ ತೋರಿಸ್ತಾರೆ, ನಮ್ಮ ಮೇಲೆ ಅಭಿಮಾನ ಉಳ್ಳ ರೀತಿಯಲ್ಲಿ ಅಭಿಮಾನ ತೋರಿಸ್ತಾರೆ. ಆದ್ರೆ ವಾಸ್ತವವಾಗಿ ಅವರ ಒಳಗಡೆ ಅದಿರೋದಿಲ್ಲ. ಅವ್ರಿಗೆ ನಮ್ಮಿಂದ ಏನೋ ಒಂದು ಸ್ವಾರ್ಥ, ನಮ್ಮಿಂದ ಅವ್ರಿಗೆ ಏನೋ ಒಂದು ಲಾಭ, ನಮಗೆ ಒಳ್ಳೇದನ್ನು ಮಾಡುವಂತವ್ರು ಅನ್ನೋ ರೀತಿಯಲ್ಲಿ ತೋರಿಸ್ಕೊಂಡು ಏನೋ ಒಂದು ಕೇರ್ ಮಾಡಬೇಕು, ಏನೋ ಒಂದು ನಷ್ಟ ಮಾಡಬೇಕು, ಏನೋ ಒಂದು ಹಾಡನ್ನ ಇವರಿಗೆ ಮಾಡಬೇಕು ಅನ್ನೋಂಥ ಒಂದು ಭಾವನೆ ಉಳ್ಳಂತವர்களಾಗಿ ಅನೇಕರು ಇರ್ತಾರೆ. ಅಂತವ್ರ ವಿಷಯದಲ್ಲಿ ನಾನು ನೀವು ಎಚ್ಚರಿಕೆಯಾಗಿರಬೇಕು. ಪ್ರೀತಿ ಅನ್ನುವಂತ ಮುಖವಾಡವನ್ನು ಧರಿಸಿ ಬದುಕುವಂತ ಜನಗಳು ಈ ಲೋಕದಲ್ಲಿ ಇರ್ತಾರೆ. ಒಳ್ಳೆಯವರು ಅನ್ನುವಂತ, ನೀತಿವಂತರು ಅನ್ನುವಂತ ಮುಖವಾಡವನ್ನು ಧರಿಸಿ ಒಳಗಡೆ ದುಷ್ಟರಾಗಿ, ಭ್ರಷ್ಟರಾಗಿ, ಕೊಲೆಗಡಕರಗಳಾಗಿ, ಇನ್ನೊಬ್ಬರನ್ನ ನಾಶ ಮಾಡುವಂತ ಸ್ವಭಾವ ಉಳ್ಳಂತವர்களಾಗಿರುವಂತವர்கள் ಈ ಲೋಕದಲ್ಲಿ ಇರ್ತಾರೆ. ನಾವು ಗಮನವಾಗಿರಬೇಕು. ಅದೇ ಸಮಯದಲ್ಲಿ ನಾವು ಯಾವತ್ತೂ ಸಹ ಇಂಥ ಕಪಟತನ ಎನ್ನುವಂತ ಮುಖವಾಡವನ್ನು ಧರಿಸಿದವர்களಾಗಿ ಬದುಕುವುದಕ್ಕೆ ಗಮನವಾಗಿರಬೇಕು. ಕಾಯಿನ್ ಏನ್ ಮಾಡ್ದ, ಒಳಗಡೆ ಏನೇ ಹೊಟ್ಟೆ ಕಿಚ್ಚು, ಕೋಪ, ಅವನನ್ನ ಕೊಂದಾಕ್ಬಿಡ್ಬೇಕನ್ನೋ ಭಾವನೆ ಇದ್ರು, ಮೇಲ್ಗಡೆ ಪ್ರೀತಿಯನ್ನು ಧರಿಸಿಕೊಂಡು, ಅಭಿಮಾನವನ್ನು ಧರಿಸಿಕೊಂಡು ಅವನ ಮನೆ ಹತ್ರ ಹೋಗಿ ಅವನ ನಯವಾಗಿ ಕರ್ಕೊಂಡು ಹೋಗಿ ಕೊಂದಾಕಿರ್ತಾನೆ. ಆದ್ರೆ ನಾವು ಯಾವತ್ತೂ ಸಹ ಅಂತ ಮುಖವಾಡವನ್ನು ಧರಿಸಿ ಕಪಟಿಗಳ ಹಾಗೆ ಬದುಕಬಾರದು. ನಾವು ಜನಗಳಿಗೆ ನಿಜವಾಗಲೂ ಪ್ರೀತಿನ ತೋರಿಸಬೇಕು, ಜನಗಳಿಗೆ ನಿಜವಾಗಲೂ ನಾವು ಒಳ್ಳೆಯದನ್ನು ಮಾಡಬೇಕು. ಆದ್ರೆ ಯಾವತ್ತೂ ಸಹ ಒಳ್ಳೆಯ ರೀತಿಯಲ್ಲಿ, ಪ್ರೀತಿ ಇರುವಂತವರ ರೀತಿಯಲ್ಲಿ ಒಳಗಡೆ ಒಂದೆತ್ಕೊಂಡು ಆಚೆಗಡೆ ಮುಖವಾಡವನ್ನು ಧರಿಸಿ ನಾವು ಯಾವತ್ತೂ ಸಹ ಬದುಕಬಾರದು. ಮತ್ತೆ ಅದೇ ರೀತಿಯಾಗಿ ಬದುಕುವ ಜನಗಳು ತುಂಬಾ ಈ ಲೋಕದಲ್ಲಿ ಇದ್ದಾರೆ. ಅಂತವ್ರ ವಿಷಯದಲ್ಲಿ ನಾನು ನೀವು ಗಮನವಾಗಿರಬೇಕು. ಅವ್ರ ಹಿಂದೆ ಹೋದ್ರೆ ಕಡೆಗೆ ನಮಗೆ ಆಗುವಂಥದ್ದೆಲ್ಲ ನಷ್ಟ, ನಮಗೆ ಆಗುವಂಥದ್ದೆಲ್ಲ ಮೋಸ, ನಮಗೆ ಆಗುವಂಥದ್ದೆಲ್ಲ ನಾಶನ. ಅದರಿಂದ ನಾವು ಗಮನವಾಗಿರಬೇಕು. ಮತ್ತೆ ಇನ್ನು ಮುಂದೆ ನಾವು ದೇವರ ವಾಕ್ಯವನ್ನು ಗಮನಿಸುವಾಗ 9ನೇ ವಾಕ್ಯವನ್ನ ನಾವು ಓದಿ ನೋಡುವಾಗ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ. ಯೆಹೋವನು ಕಾಯಿನನನ್ನು, ನಿನ್ನ ತಮ್ಮನಾದ ಹೇಬೇಲನು ಎಲ್ಲಿ ಎಂದು ಕೇಳಲು ಅವನು, ನಾನರಿಯೆ. ಮುಂದೆ ಏನಾಗುತ್ತೆ ಅಂತಂದ್ರೆ, ಇವನು ಕರ್ಕೊಂಡು ಹೋಗಿ ಅವನನ್ನ ಕಾಡಲ್ಲಿ ಹೊಡೆದು ಅವನನ್ನು ಕೊಂದಾಕಿ ಸೈಲೆಂಟ್ ಆಗಿ ಮನೆಗೆ ಬಂದು ಊಟ ಮಾಡಿ ಮಲಗ್ಬಿಡ್ತಾನೆ. ಆದ್ರೆ ಒಂದು ಸಮಯದಲ್ಲಿ ದೇವರು ಕಾಯಿನ ಜೊತೆ ಮಾತಾಡ್ತಾರೆ. ಕಾಯಿನ ಜೊತೆ ಮಾತಾಡಿ, ಕಾಯಿನನೇ, ನಿನ್ನ ತಮ್ಮನಾದ ಹೇಬೇಲನು ಎಲ್ಲಿ ಅಂತ ಕಾಯಿನನ ಹತ್ರ ಕೇಳ್ತಾರೆ. ಕಾಯಿನನು ಅವನ್ನ ನಯವಾಗಿ ಮಾತಾಡಿ ಕರ್ಕೊಂಡು ಹೋಗಿ ಊರಿಂದ ಆಚೆ ಯಾರಿಗೂ ಗೊತ್ತಿಲ್ಲದಿರುವಂತ ಸ್ಥಳದಲ್ಲಿ ಅವನು ಹೊಡೆದು ಕೊಂದಾಕಿ ಸೈಲೆಂಟ್ ಆಗಿ ಮನೆಗೆ ಬಂದು ಅವನ ಪಾಡ್ಕೊಂಡು ಇದ್ಬಿಟ್ಟಿದ್ದಾನೆ. ನಾನು ಮಾಡಿರುವಂಥದ್ದು ಯಾರಿಗೂ ಗೊತ್ತಿಲ್ಲ ಅಂತ ಅಂದ್ಕೊಂಡು ಅವನ ಪಾಡ್ಕೊಂಡು ಇದ್ಬಿಟ್ಟಿದ್ದಾನೆ. ಆದ್ರೆ ಒಂದು ಸಮಯದಲ್ಲಿ ದೇವರಿಂದ ಪ್ರಶ್ನೆ ಬರುತ್ತೆ. ಏನಂತ? ನಿನ್ನ ತಮ್ಮನಾದ ಹೇಬೇಲನು ಎಲ್ಲೇ ಅನ್ನೋಂಥ ಒಂದು ಶಬ್ದ ದೇವರ ಬಳಿಯಿಂದ ಕಾಯಿನನಿಗೆ ಬರುತ್ತೆ. ಆಗ ದೇವರು ಕಾಯಿನನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಹೇಬೇಲನ ಕುರಿತಾಗಿ. ಇದರಿಂದ ನಾನು ನೀವು ಕಲ್ತ್ಕೊಳ್ಬೇಕಾದಂತ ಒಂದು ಕಾರ್ಯ ಏನಂತಂತಂದ್ರೆ, ಹೇಬೇಲನನ್ನ ದೇವರು ಪ್ರಶ್ನಿಸಿದ ಹಾಗೆ ನನ್ನನ್ನು, ನಿಮ್ಮನ್ನು ಸಹ
ದೇವರು ಪ್ರಶ್ನಿಸ್ತಾರೆ. ಕಾಯಿನನನ್ನ ದೇವರು ಕೇಳಿದ್ರು, ಹೇಬೇಲನು ಎಲ್ಲಿ? ಹೇಬೇಲನ ವಿಷಯವಾಗಿ ಕಾಯಿನನು ದೇವರಿಗೆ ಉತ್ತರ ಕೊಡಬೇಕಾಗಿತ್ತು, ಅವನು ಎಲ್ಲಿ ಅಂತ. ಇದೇ ರೀತಿಯಾಗಿ ನನ್ನನ್ನು ನಿಮ್ಮನ್ನು ಸಹ ದೇವರು ಪ್ರಶ್ನೆ ಕೇಳ್ತಾರೆ. ಯೇಸು ಕ್ರಿಸ್ತನು ಹೇಳಿದಂತ ಮಾತು, ನ್ಯಾಯ ತೀರ್ಪಿನ ದಿನದಲ್ಲಿ ನೀವು ಸುಮ್ಮನೆ ಆಡಿದ ಪ್ರತಿಯೊಂದು ಮಾತಿಗೂ ಉತ್ತರವನ್ನು ಕೊಡಬೇಕು. ಆವತ್ತು ಕಾಯಿನ್ ಹೇಬೇಲನ ವಿಷಯವಾಗಿ ದೇವರಿಗೆ ಉತ್ತರ ಕೊಡಬೇಕಾಗಿತ್ತು. ಅದೇ ರೀತಿಯಾಗಿ ನಾನು ನೀವು ಆಡುವಂತಹ ಪ್ರತಿಯೊಂದು ಮಾತಿನ ವಿಷಯವಾಗಿ ದೇವರ ಮುಂದುಗಡೆಯಲ್ಲಿ ಉತ್ತರ ಕೊಡುವಂತ ದಿವಸ ಬರುತ್ತೆ. ನಾನು ನೀವು ಮಾಡುವಂತಹ ಕೃತ್ಯಗಳ ವಿಷಯವಾಗಿ ದೇವರ ಮುಂದುಗಡೆಯಲ್ಲಿ ಉತ್ತರ ಕೊಡಬೇಕಾಗಿ ಬರುತ್ತೆ. ಕಾಯಿನನನ್ನ ದೇವರು ಪ್ರಶ್ನೆ ಮಾಡ್ತಾರೆ, ನನ್ನನ್ನು ನಿಮ್ಮನ್ನು ಸಹ ಒಂದು ದಿವಸ ದೇವರು ಪ್ರಶ್ನೆ ಮಾಡ್ತಾರೆ. ಕಾಯಿನನನ್ನ ಹೇಬೇಲನ ವಿಷಯವಾಗಿ ದೇವರು ಪ್ರಶ್ನೆ ಮಾಡಿದ್ರು, ಆದರೆ ನನ್ನನ್ನ ನಿಮ್ಮನ್ನ ದೇವರು ನಮ್ಮ ವಿಷಯವಾಗಿ ಪ್ರಶ್ನೆ ಮಾಡ್ತಾರೆ. ಅವರು ಪ್ರಶ್ನೆ ಮಾಡುವಂತ ದಿವಸದಲ್ಲಿ ನಾವು ಉತ್ತರ ಕೊಡಬೇಕಾಗಿರುತ್ತೆ. ಅದರಿಂದ ನಾವು ತುಂಬಾ ಗಮನವಾಗಿರಬೇಕು. ನಾನು ಮಾಡಿದ್ದು ಯಾರಿಗೂ ಗೊತ್ತಾಗಿಲ್ಲ, ನಾನು ಮಾಡುವಂಥದ್ದು ಯಾರಿಗೂ ಕಾಣಿಸ್ತಾ ಇಲ್ಲ, ನಾನು ತುಂಬಾ ರಹಸ್ಯವಾಗಿ ಯಾರಿಗೂ ಗೊತ್ತಿಲ್ಲದ ಹಾಗೆ ನಾನು ಮಾಡ್ತಾ ಇದ್ದೀನಿ. ಯಾರಿಗೂ ಗೊತ್ತಿಲ್ಲದಿರ ಹೋಗ್ಬೋದು, ಯಾರಿಗೂ ತಿಳಿದಿರ ಹೋಗ್ಬೋದು, ಆದ್ರೆ ಗೊತ್ತಿಲ್ಲದ ಹಾಗೆ ಮಾಡಕ್ಕಾಗದಿರುವಂತ ಒಬ್ಬರಿದ್ದಾರೆ. ಅವ್ರು ಯಾರು ಅಂತಂದ್ರೆ ದೇವರು. ಮನುಷ್ಯರಿಗೆ ನಾವು ಮರೆ ಮಾಡಬಹುದು, ಮನುಷ್ಯರಿಗೆ ನಾವು ಗೊತ್ತಿಲ್ಲದ ಹಾಗೆ ಏನ್ ಬೇಕಾದ್ರೂ ಮಾಡಬಹುದು, ಆದ್ರೆ ದೇವರಿಗೆ ಮರೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ದೇವರಿಗೆ ಕಾಣದ ಹಾಗೆ ನಾವು ಮುಚ್ಚಿಡೋದಕ್ಕೆ ಸಾಧ್ಯ ಇಲ್ಲ. ದೇವರಿಗೆ ಎಲ್ಲವೂ ಸಹ ತೆರೆದಿದೆ. ದೇವರು ನಮ್ಮ ರಹಸ್ಯಗಳನ್ನು ಹಿಡಿದುಕೊಂಡು ಪ್ರಶ್ನೆ ಮಾಡುವಂತ ದಿನಗಳು ಬರುತ್ತೆ. ಆವತ್ತು ದೇವರಿಗೆ ಯಾವ ರೀತಿಯಾಗಿ ಉತ್ತರ ಕೊಡೋದು? ಹೇಬೇಲನ ವಿಷಯದಲ್ಲಿ ಕಾಯಿನ್ ದೇವರಿಗೆ ಉತ್ತರ ಕೊಡಬೇಕಾಗಿತ್ತು. ನಮ್ಮ ವಿಷಯಗಳ ಕುರಿತಾಗಿ ನಾವು ದೇವರಿಗೆ ಉತ್ತರ ಕೊಡಬೇಕಾದಂತ ದಿನ ಬರುತ್ತೆ. ಅದರಿಂದ ನಾವೇನ್ ಮಾಡಬೇಕು ಅಂತಂದ್ರೆ, ಆ ದಿನ ದೇವರ ಮುಂದೆ ನಿಂತು ಹೆದರಬೇಕಾಗಿರುವಂತ, ಭಯಪಡಬೇಕಾಗಿರುವಂತ, ನಡಗಬೇಕಾಗಿರುವಂತ ಸ್ಥಿತಿ ಬರದ ಹಾಗೆ ನಮ್ಮನ್ನ ಕರ್ತನಲ್ಲಿ ನಾವು ಕಾದುಕೊಳ್ಳಬೇಕು. ದೇವರ ಕಣ್ಣ ಮುಂದೆ ಶುದ್ಧ ಮನಸ್ಸಿನಿಂದ, ಶುದ್ಧ ಹಸ್ತದಿಂದ ನಾವು ದೇವರನ್ನ ಪ್ರೀತಿಸಿ ನೀತಿಯಿಂದ ಈ ಲೋಕದಲ್ಲಿ ನಾವು ನಡೆಯುತ್ತಾ ಹೋಗುವಾಗ, ಒಂದು ದಿನ ದೇವರ ಮುಂದೆ ನಾವು ನಿಲ್ಲುವಾಗ ನಾವು ಭಯಪಡಬೇಕಾಗಿರುವಂತ ಅಗತ್ಯ ಬರೋದಿಲ್ಲ, ನಡಗಬೇಕಾಗಿರುವಂತ ಅಗತ್ಯ ಬರೋದಿಲ್ಲ. ದೇವರು ನಮ್ಮನ್ನ ಪ್ರಶ್ನಿಸುವುದಕ್ಕೆ ಏನು ಸಹ ಇರೋದಿಲ್ಲ. ದೇವರು ನಮ್ಮನ್ನು ಪ್ರಶ್ನಿಸುವುದಲ್ಲ, ಇನ್ನು ನಮ್ಮನ್ನ ನೋಡಿ ಹೊಗಳ್ತಾರೆ. ಬಲ ನಂಬಿಗಸ್ತನಾದ ಆಳು ನೀನು, ನಿನ್ನ ಜೀವಮಾನದಲ್ಲೆಲ್ಲ ನನಗೆ ಪ್ರಿಯವಾಗಿ ನಡೆದಿದ್ದೀಯಾ, ನಿನ್ನಿಂದ ನನಗೆ ಎಷ್ಟೋ ಸಂತೋಷ, ನಿನ್ನಿಂದ ನನ್ನ ರಾಜ್ಯಕ್ಕೆ ಎಷ್ಟೋ ಪ್ರಯೋಜನ ಆಯಿತು, ನಿನ್ನಿಂದ ಅನೇಕರಿಗೆ ಎಷ್ಟೋ ಪ್ರಯೋಜನ ಆಯಿತು, ನನ್ನ ಮಗನೇ ನನ್ನ ಮಗಳೇ ಬಾ, ನೀನ್ ನನ್ನ ಸಂತೋಷ ಎಂಬುದಾಗಿ ದೇವರು ನಮ್ಮನ್ನ ಸಂತೋಷವಾಗಿ ಅಂಗೀಕರಿಸ್ತಾರೆ. ಆದ್ರೆ ನಾವು ನೀತಿವಂತರೆನ್ನುವಂತ ವೇಷವನ್ನು ಧರಿಸಿ, ಪರಿಶುದ್ಧರೆನ್ನುವಂತ ವೇಷವನ್ನು ಧರಿಸಿ, ಅನೀತಿಯನ್ನು ಮಾಡುತ್ತಾ, ಅಕ್ರಮವನ್ನು ಮಾಡುತ್ತಾ, ಮೋಸವನ್ನು ಮಾಡುತ್ತಾ, ಕೆಟ್ಟತನವನ್ನು ಅನುಸರಿಸುತ್ತಾ, ಯಾರಿಗೂ ತಿಳಿಯದ ಹಾಗೆ ಎಲ್ಲವನ್ನು ಮುಚ್ಚಿಟ್ಟು ನಾವು ರಹಸ್ಯವಾದ ಪಾಪಗಳಲ್ಲಿ ಬದುಕಿ ನಾವು ಹೋಗುವಾಗ ಯಾರಿಗೂ ಅರ್ಥ ಆಗದೆ ಹೋದರೂ ಸಹ ದೇವರಿಗೆ ಎಲ್ಲವೂ ಸಹ ಅರ್ಥ ಆಗುತ್ತೆ. ಆದ್ರೆ ಆವತ್ತು ದೇವರು ನಮ್ಮನ್ನ ಎಲ್ಲರ ಮುಂದೆ ನಿಲ್ಲಿಸಿ ಪ್ರಶ್ನೆ ಹೇಳ್ತಾರೆ, ನೀನ್ ಮಾಡಿದಂತ ಈ ಕಾರ್ಯ ಏನು? ನೀನ್ ಆಡಿದಂತ ಈ ಮಾತು ಏನು? ನಿನ್ನ ಈ ನಡವಳಿಕೆ ಏನು ಅಂತ ಪ್ರಶ್ನೆ ಕೇಳುವಾಗ ಏನು ಉತ್ತರ ಕೊಡಕ್ಕಾಗುತ್ತೆ? ಈ ಲೋಕದಲ್ಲಿ ಎಷ್ಟೋ ಜನ ಅಪರಾಧ ಮಾಡಿ ಸಿಗಾಕೊಂಡ ಮೇಲೆ ಅವ್ರನ್ನ ಕರ್ಕೊಂಡು ಹೋಗಿ ಕೋರ್ಟಲ್ಲಿ ನ್ಯಾಯಾಧಿಪತಿ ಮುಂದೆ ನಿಲ್ಲಿಸಿ ನ್ಯಾಯಾಧಿಪತಿ ಪ್ರಶ್ನೆ ಕೇಳುವಾಗ ನಡಿಗೆ ಹೋಗ್ತಾರೆ, ಉತ್ತರ ಕೊಡಕ್ಕಾಗಿರ ಹೋಗ್ತಾರೆ. ಅವರು ತೀರ್ಪು ಪ್ರಕಟಿಸುವಾಗ ಅಯ್ಯಯ್ಯೋ ನನಗಿಂತ ತೀರ್ಪು ಆಗೋಯ್ತಲ್ಲ ಅಂತ ಅಲ್ಲೇ ಕುಸಿದು ಹೋಗ್ತಾರೆ. ಹೀಗಿರುವಾಗ ದೇವರ ಮುಂದೆಗಡೆಯಲ್ಲಿ ನಿಂತುಕೊಂಡು ಆತನ ಪ್ರಶ್ನೆಗೆ ಉತ್ತರವನ್ನು ಕೊಡುವುದು ಯಾವ ರೀತಿ? ಅದರಿಂದ ನಾವು ಎಷ್ಟೋ ದಿಗಿಲಿನಿಂದ, ಭಯದಿಂದ, ನಡುಕದಿಂದ ಈ ಲೋಕದಲ್ಲಿ ಕರ್ತನನ್ನ ಸೇವಿಸಬೇಕಾಗಿರುವಂಥದ್ದು ಬಹಳ ಮುಖ್ಯ. ಕಾಯಿನನನ್ನ ದೇವರು ಪ್ರಶ್ನೆ ಮಾಡಿದ್ರು, ನನ್ನನ್ನು ನಿಮ್ಮನ್ನು ಒಂದು ದಿನ ದೇವರು ಪ್ರಶ್ನೆ ಮಾಡ್ತಾರೆ. ಆ ಭಯ ನಮಗಿರಬೇಕು. ನಮ್ಮನ್ನು ಯಾರು ಕೇಳ್ತಾರೆ, ನಮ್ಮನ್ನು ಯಾರು ವಿಚಾರಿಸ್ತಾರೆ, ನಾವ್ ಯಾರು ಉತ್ತರ ಕೊಡಬೇಕು ಅಂತ ಅನ್ಕೊಂಡು ನಾವು ನಡೆದ್ರೆ ಒಂದು ದಿವಸ ದೇವರಿಗೆ ಉತ್ತರ ಕೊಡಲೇಬೇಕು. ಆದ್ರಿಂದ ನಾವು ಎಚ್ಚರಿಕೆಯಾಗಿ ಇರೋಣ. ಇಲ್ಲಿ ದೇವರು ಕಾಯಿನನನ್ನ ಪ್ರಶ್ನೆ ಕೇಳ್ತಾರೆ, ನಿನ್ನ ತಮ್ಮನಾದ ಹೇಬೇಲನು ಎಲ್ಲಿ ಅಂತ ಅವರು ಪ್ರಶ್ನೆ ಕೇಳ್ತಾರೆ. ಆದ್ರೆ ಈ ರೀತಿಯಾಗಿ ದೇವರು ತನಗೆ ಪ್ರಶ್ನೆಯನ್ನು ಕೇಳೋದಕ್ಕೆ ಕಾರಣ ಏನು? ಕಾಯಿನನು
ಹೇಬೆಲನ್ನ ಕರ್ಕೊಂಡು ಹೋಗಿ ಕಾಡಲ್ಲಿ ಯಾರಿಗೂ ಗೊತ್ತಿದ್ರೆ ಇರೋ ಅವ್ನು ಹೊಡೆದು ಕೊಂದಾಕಿದಾನೆ ಅನ್ನೋದು ದೇವರಿಗೆ ಗೊತ್ತಿಲ್ವಾ? ಯಾರಿಗೂ ಗೊತ್ತಿಲ್ಲ ಅಂದ್ರೂ ದೇವರಿಗೆ ಗೊತ್ತು. ಆದ್ರೂ ಸಹ ದೇವರು ಕಾಯಿನನ ಹತ್ರ ನೇರವಾಗಿ ಮಾತಾಡಿ, ಎಲ್ಲ ಕಾಯಿನನ್ನೇ, ದುಷ್ಟನೇ, ನೀತಿವಂತನಾದ ನನ್ನ ತಮ್ಮನನ್ನ ಕೊಂದು ಹಾಕಿದೆಯಲ್ಲ ಅಂತ ದೇವರು ಹೇಳಲಿಲ್ಲ. ಆದ್ರೆ ದೇವರು ಕೇಳ್ತಾರೆ. ಏನ್ ಕೇಳ್ತಾರೆ? ನಿನ್ನ ತಮ್ಮನಾದ ಹೇಬೆಲನು ಎಲ್ಲಿ? ಆಗ ದೇವರು ಕಾಯಿನನನ್ನ ಪ್ರಶ್ನೆ ಮಾಡಿದ್ರು. ಅವ್ರಿಗೆ ಗೊತ್ತಿದ್ರು ಸಹ. ಯಾಕೆ? ಕಾರಣ ಏನಂತಂದ್ರೆ, ಕಾಯಿನನು ಏನು ಉತ್ತರ ಕೊಡ್ತಾನೆ ನೋಡೋಣ ಅಂತ ಹೇಳಿ. ನಾವು ಸಹ ಅನೇಕ ಸಮಯಗಳಲ್ಲಿ ಏನಾಗುತ್ತೆ, ಮನೆಗಳಲ್ಲಿ ನಾವು ಅಂಗಡಿಗೆ ಹೋಗಿ ಬಂದು ಸ್ವಲ್ಪ ಚಿಲ್ಲರೆ ಕಾಸು ಇದ್ರೆ ತಾಯಂದ್ರೆ ಏನ್ ಮಾಡ್ತಾರೆ, ಅಲ್ಲಿ ಇಲ್ಲಿ ಇಟ್ಬಿಡ್ತಾರೆ. ₹1, ₹2, ₹5 ಅಲ್ಲಿ ಇಲ್ಲಿ ಇಟ್ಬಿಟ್ಟು ಬೇರೆ ಏನೋ ಕೆಲಸ ಮಾಡ್ತಾ ಇರ್ತಾರೆ. ಆದ್ರೆ ಏನಾಗುತ್ತೆ ಅಂತಂದ್ರೆ, ಆವಾಗ ಅಲ್ಲಿ ಇಲ್ಲಿ ಇಟ್ಟಿರೋ ಚಿಲ್ಲರೆ ಕಾಣೆ ಆಗ್ತಾ ಇರುತ್ತೆ. ಏನಾಗ್ತಾ ಇರುತ್ತೆ ಅಂದ್ರೆ, ಮನೆಯಲ್ಲಿ ಒಂದಿಬ್ಬರು ಮಕ್ಳು ಇರ್ತಾರೆ. ಆ ಮಕ್ಳು ಏನ್ ಮಾಡ್ತಾರೆ ಅಂತಂದ್ರೆ, ನಾವು ಅಲ್ಲಿ ಇಲ್ಲಿ ಚಿಲ್ಲರೆ ಇಟ್ಟಿದ್ರೆ ಅಲ್ಲಿ ನೋಡಿ ಇಲ್ಲಿ ನೋಡಿ ಚಿಲ್ಲರೆ ಎತ್ಕೊಂಡು ಹೋಗಿ ತಿಂಡಿ ತಿನ್ಕೊಂಡು ಬರ್ತಾ ಇರ್ತಾರೆ. ಆದ್ರೆ ಒಂದು ಸಮಯ ಏನಾಗುತ್ತೆ ಅಂತಂದ್ರೆ, ತಾಯಿಗೆ ಅವರು ಅಲ್ಲಿ ಇಲ್ಲಿ ಇಟ್ಟಿರೋ ಚಿಲ್ಡ್ರನ್ನ ಇವ್ರು ಎತ್ಕೊಂಡು ಹೋಗಿ ತಿಂಡಿ ತಿನ್ನಕ್ ಹೋಗಿರುವಂತದ್ದು ಗೊತ್ತಾಗ್ಬಿಡುತ್ತೆ. ಇವ್ರು 1-2 ಸರಿ ಗಮನಿಸ್ತಾರೆ, ಇವ್ರು ಏನ್ ಮಾಡ್ತಾರೆ ಚಿಲ್ಡ್ರೆ ತಗೊಂಡು ಅಂತ. ಇವರು ಅಲ್ಲಿ ಇಲ್ಲಿ ಚಿಲ್ಡ್ರೆ ಇದ್ರೆ ಯಾರಿಗೂ ಗೊತ್ತಾಗ್ತಿದ್ದಂಗೆ ನೋಡ್ಕೊಂಡು ಅಲ್ಲಿ ಸೈಲೆಂಟ್ ಆಗಿ ಎತ್ಕೊಂಡು ಅಲ್ಲಿ ಪಕ್ಕದಲ್ಲಿ ಅಂಗಡಿ ತಿನ್ಕೊಂಡು ಅಲ್ಲೇ ತಿಂಡಿ ಪೇಪರ್ ಎಲ್ಲ ಅಲ್ಲೇ ಬಿಸಾಕ್ಬಿಟ್ಟು ತಿಂದಿದ್ದು ಸೈಲೆಂಟ್ ಆಗಿ ಮನೆಗೆ ಬಂದ್ಬಿಡ್ತಾರೆ. ಇದುವರೆಗೆ ಗೊತ್ತಾಗ್ಬಿಟ್ಟಾಗ ಒಂದು ದಿವಸ ಏನ್ ಮಾಡ್ತಾರೆ ತಾಯಿ, ಇವ್ರನ್ನ ಇವತ್ತು ನಾನು ಹಿಡಿದು ಲೆಕ್ಕ ಕೇಳ್ಬೇಕು ಅಂತ ಅಂದ್ಬಿಟ್ಟು ಕಾಸು ಅಲ್ಲೇ ಇಟ್ಟಿರ್ತಾರೆ. ಇವ್ರು ಎತ್ಕೊಂಡು ಹೋಗ್ಬಿಡ್ತಾರೆ. ಸರಿ, ಹೋದವ್ರು ಹೋಗ್ಲಿ, ಎಷ್ಟೊತ್ತಾಗ ಬರ್ತಾರೆ ನೋಡೋಣ ಅಂತ ಅಂದ್ಕೊಂಡು ಅವ್ರು ಬರೋ ಗಂಟ ಕಾಯ್ತಾ ಇರ್ತಾರೆ. ಅವ್ರು ಒಂದು 1/4 ಗಂಟೆ ಆದ್ಮೇಲೆ ಅಲ್ಲಿ ಹೋಗಿ ಬಿಸ್ಕೆಟ್ ಚಾಕ್ಲೇಟ್ ಎಲ್ಲ ಇಸ್ಕೊಂಡು ತಿನ್ಬಿಟ್ಟು ಪೇಪರ್ ಎಲ್ಲ ಅಲ್ಲೇ ಬಿಸಾಕ್ಬಿಟ್ಟು ಅಲ್ಲೇ ನೀರು ಇಸ್ಕೊಂಡು ಸ್ವಲ್ಪ ನೀರು ಕುಡಿದ್ಬಿಟ್ಟು ಸೈಲೆಂಟ್ ಆಗಿ ಮನೆಗೆ ಬರ್ತಾರೆ. ಬಂದ್ಮೇಲಿಂದ ಇವ್ರ ಅಮ್ಮಂಗೆ ಗೊತ್ತಿರುತ್ತೆ ಇವ್ರು ತಗೊಂಡೋಗಿ ಎಲ್ಲ ತಿನ್ಕೊಂಡು ಬಂದಿದ್ದಾರೆ ಅಂತ ಅಂದ್ಬಿಟ್ಟು. ಆದ್ರೆ ಏನ್ ಮಾಡ್ತಾರೆ, ಅವ್ರಮ್ಮ ಅವ್ರನ್ನ ಕರೆದ್ಬಿಟ್ಟು ಕುಂಡಿಸ್ಬಿಟ್ಟು, ಇಲ್ಲಿ ಕಾಸು ಇಟ್ಟಿದ್ದೆ, ಕಾಸು ನೋಡಿದ್ರಾ ಅಂತ ಪ್ರಶ್ನೆ ಕೇಳ್ತಾರೆ. ಆಗ ಇಂಥ ಪ್ರಶ್ನೆ ಕೇಳಿದ ಸಮಯದಲ್ಲಿ ಮಕ್ಕಳ ವರ್ತನೆ 2 ತರ ಇರುತ್ತೆ. ಒಂದು ವರ್ತನೆ ಯಾವ ತರ ಇರುತ್ತೆ ಅಂತಂದ್ರೆ, ಹಿಂಗ್ ಪ್ರಶ್ನೆ ಕೇಳಿದ ತಕ್ಷಣನೇ ಕೆಲವು ಮಕ್ಕಳಿಗೆ ಹಂಗೆ ಜೀವ ಡಗ್ಗರುತ್ತೆ. ಏನಂತಂದ್ರೆ, ಅಯ್ಯೋ ನಾನು ಕಾಸು ತಗೊಂಡೋಗಿ ತಿಂಡಿ ತಿನ್ಕೊಂಡು ಬರ್ತಾ ಇದ್ದಿದ್ದು ನಮ್ಮಗೆಲ್ಲ ಗೊತ್ತಾಗ್ಬಿಡೈತೆ. ಇವಾಗ ನಮ್ಮಮ್ಮ ಅಲ್ಲಿ ಕಾಸು ಇಟ್ಟಿದ್ನಲ್ಲ ನೋಡ್ದ ಅಂತ ಕೇಳ್ತಾ ಇದಾರೆ ಅಂತಂದ್ರೆ, ನಾನು ಕಾಸು ಎತ್ಕೊಂಡೋಗಿ ತಿಂದಿರೋದು ನಮ್ಮಂಗೆ ಗೊತ್ತಾಗ್ಬಿಟ್ಟೈತೆ. ಇವಾಗ ನನಗೆ ಸರಿಯಾಗಿ ಬೆಳೆದ ವಧೆಗಳು ಅಂತ ಅಂದ್ಬಿಟ್ಟು ಹಂಗೆ ಭಯ ಬಂದ್ಬಿಟ್ಟು ಹಂಗೆ ಸೆಕೆಂಡ್ ಇಯರ್ ಎಲ್ಲ ಬರ್ತಾ ಇರುತ್ತೆ. ಕೈ ಕಾಲ ನಡಕ್ತಾ ಇರುತ್ತೆ. ಅಯ್ಯೋ ನನ್ನ ಕತೆ ಮುಗಿದೈತಿ ಇವಾಗ ಅಂತಂದ್ಬಿಟ್ಟು ಅವಾಗ ಏನ್ ಮಾಡ್ತಾರೆ, ಅವರಲ್ಲಿ ಬರುವಂತ ಭಾವನೆ ನೋಡಿನೇ ಅವ್ರ ತಾಯಿಗೆ ಅರ್ಥ ಆಗ್ಬಿಡುತ್ತೆ ಇವನು ಭಯ ಬೀಳ್ತಾವನೆ ಅಂತ ಅಂದ್ಬಿಟ್ಟು. ಅವಾಗ ಏನ್ ಮಾಡ್ತಾರೆ, ಹೇಳೋ ನೀನ್ ನೋಡ್ದಾ ಅಂತಂದ್ರೆ ಏನ್ ಮಾಡ್ತಾರೆ, ಏನ್ ಉತ್ತರ ಕೊಡಲ್ಲ, ಹಂಗೆ ಅಳಸು ಮಾಡ್ತಾರೆ. ಓ ಅಂತ ಅಳಸ್ಬಿಟ್ಟು, ಅಮ್ಮ ತಪ್ಪ ಆಗೈತಮ್ಮ, ಕ್ಷಮಿಸ್ಬಿಡಮ್ಮ, ಅಯ್ಯೋ ತಿಂಡಿ ತಗೊಂಡ್ಬಿಟ್ಟೆಮ್ಮ ಅಂತ ಹಂಗೆ ಗೊಳೋ ಅಂತ ಅಲಕ್ಷ ಮಾಡ್ತಾರೆ. ಆವಾಗ ಏನ್ ಮಾಡ್ತಾರೆ, ತಾಯಿ ಸಾಮಾನ್ಯ ಹೊಡಕ್ ಹೋಗಲ್ಲ, ಅವನೇ ಹೆಂಗೆ ಭಯ ಬಿದ್ದು ಅವನು ಅಳ್ತಾವನೆ ಅಂತ ಅಂದ್ಬಿಟ್ಟು, ನೋಡು ಹಂಗೆಲ್ಲ ಕಾಸು ಎತ್ಕೊಂಡ್ಬಾರ್ದು, ಸರಿ ಕಾಸಲ್ಲಿ ಎತ್ಕೊಂಡ್ರೆ ಸರಿಯಾಗಿ ಬರ ಆಗ್ತೀನಿ ನನಗೆ ಅಂತಂದ್ಮೇಲೆ, ಇಲ್ಲಮ್ಮ ಮಾಡಲ್ಲಮ್ಮ ಅಂತ ಸುಮ್ಮನಾಗ್ಬಿಡ್ತಾರೆ. ಅವಾಗ ಈ ತರ ಭಯ ಕೊಡೋರು ಏನ್ ಮಾಡ್ತಾರೆ, ಸಹಜವಾಗಿ ಮುಂದೆ ಆತ ಮಾಡಕ್ ಹೋಗಲ್ಲ. ಅಯ್ಯೋ ನಮ್ಮ ಅಮ್ಮಕ್ಕೆ ಸಿಗಾಕೊಂಡ್ಬಿಟ್ರೆ ಅಷ್ಟೇ ನನ್ನ ಕತೆ ಅಂತ ಅಂದ್ಬಿಟ್ಟು. ಆದ್ರೆ ಇನ್ನೊಂದರ ಮಕ್ಳು ಇರ್ತಾರೆ, ಇವ್ರ ವರ್ತನೆ ಹೇಗಿರುತ್ತೆ ಅಂತಂದ್ರೆ, ಅಲ್ಲಿ ಕಾಸು ನೋಡ್ದ ಅಂತಂದ್ರೆ, ಇಲ್ಲಮ್ಮ ನನ್ ಕಾಸೇ ನೋಡಿಲ್ಲ, ಅಲ್ಲೆಲ್ಲ ಬಿದ್ದಾರ ನೋಡು, ಇಲ್ಲ ಅಲ್ಲಿ ಇಲ್ವಲ್ಲ ಕಾಸು ಅಂತ, ಇಲ್ಲಮ್ಮ ನನಗೆ ಗೊತ್ತೇ ಇಲ್ಲಮ್ಮ, ಯಾರು ಎತ್ಕೊಂಡೋದ್ರು, ಅಪ್ಪ ಯಾರು ಎತ್ಕೊಂಡಿರ್ಬೇಕು ಅಂತಂದ್ಬಿಡ್ತಾರೆ. ಆಗ ಕೆಲವು ಮಕ್ಕಳು ವರ್ತನೆ ಹೆಂಗಿರುತ್ತೆ ಅಂತಂದ್ರೆ, ಅವ್ರ ತಪ್ಪು ಒಂದ್ ವೇಳೆ ಅವ್ರ ತಾಯಿಗೆ ಗೊತ್ತಾಗ್ಬಿಡ್ತೇನೋ ಅಂತ ಅಂದಾಗ್ಲೇನೆ ಇವ್ರಿಗೆ ಜೀವ ಹೋದಂಗೆ ಆಗ್ಬಿಡುತ್ತೆ. ಅಷ್ಟೇ ನನ್ನ ಕತೆ ಮುಗಿದೀವತ್ತು ಅಂತ ಅಂದ್ಬಿಟ್ಟು ಅವ್ರು ಹಂಗೆ ಒಪ್ಕೊಂಡ್ಬಿಡ್ತಾರೆ, ಅಮ್ಮ ಕ್ಷಮಿಸ್ಬಿಡಮ್ಮ ಅಂತ ಅಂದ್ಬಿಟ್ಟು. ಕೆಲವರು ಮಕ್ಕಳು ಎಂತವ್ರಾಗಿರ್ತಾರೆ ಅಂತಂದ್ರೆ, ಅವ್ರ ತಪ್ಪು ಅವ್ರ ತಾಯಿಗೆ ಗೊತ್ತಾಗಿದೆಯೇನೋ ಅಂತ ಅನಿಸ್ದಾಗ್ಲೂ ಕೂಡ ಹಂಗೆ ಅದನ್ನು ಮುಚ್ಚಾಕ ಪ್ರಯತ್ನ ಮಾಡ್ತಾರೆ. ಮುಚ್ಚಾಕ ಪ್ರಯತ್ನ ಮಾಡಿ, ನಾನು ಮಾಡಿಲ್ಲ, ನನ್ನೇನು ತಪ್ಪಿಲ್ಲ, ನಾನು ಎತ್ಕೊಂಡಿಲ್ಲ, ನನಗೆ ಗೊತ್ತಿಲ್ಲ ಅಂತ ವಾದ ಮಾಡಿ ನನ್ನ ತಪ್ಪಿಲ್ಲ ಅಂತ ಅವರು ರುಜು ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಕೊನೆಗೆ ಏನ್ ಮಾಡ್ತಾರೆ, ಅಮ್ಮ ಏರೋಪ್ಲೇನ್ ಎತ್ತಿಸ್ತಾರೆ. ಆಮೇಲೆ ಏನ್ ಮಾಡ್ತಾರೆ, ಸದ್ಯ ಬಿಡ್ತಾರೆ, ಅಯ್ಯೋ ಹೌದಮ್ಮ ನಾನೇ ಎತ್ಕೊಂಡ್ಬಿಟ್ಟೆ, ತಪ್ಪಾಗತ್ತಮ್ಮ, ಕ್ಷಮಿಸ್ಬಿಡಮ್ಮ ಅಂತ ಸರಿಯಾಗಿ ಅವ್ರ ತಾಯಿ ಕೊಡ್ಬೇಕಾದ ರೀತಿಯಲ್ಲಿ ಕೊಟ್ಟಾಗ ಆಮೇಲೆ ಉತ್ತರ ಹೇಳ್ತಾರೆ. ಆಗ ಈ ಯಾರು ಒಂದ್ ವೇಳೆ ನಾವು ಮಾಡೋ ತಪ್ಪು ಗೊತ್ತಾಗ್ಬಿಟ್ಟಿದೆ ಅಂತ ತಿಳ್ಕೊಂಡಿದ ತಕ್ಷಣ ಹಂಗೆ ಭಯಪಟ್ಟು ಕಣ್ಣೀರು ಸುರಿಸಿ ಒಪ್ಕೊಂಡ್ಬಿಡ್ತಾರೋ ಅವ್ರಿಗೇನಾಗುತ್ತೆ, ಏಟು ಬಿಡಲ್ಲ. ಅವ್ರಿಗೇನ್ ಮಾಡ್ತೀವಿ, ನಾವು ಕರುಣೆ ತೋರಿಸ್ತೀವಿ, ಆಯ್ತು ಇನ್ನೊಂದ್ಸಲ ಹಿಂಗೆಲ್ಲ ಮಾಡ್ಬಿಟ್ಟಿದೆ ಅಂತ ಅಂದ್ಬಿಟ್ಟು. ಆದ್ರೆ ಯಾರು ತಪ್ಪು ಮಾಡಿದೀವಿ ಅಂತ ಗೊತ್ತಾದಾಗ್ಲೂ ಕೂಡ, ತಪ್ಪು ಮಾಡಿದ್ರು ಕೂಡ ಅದು ಒಪ್ಕೊಂಡಿರ, ನಾನು ಮಾಡಿಲ್ಲ, ನನಗೆ ಗೊತ್ತಿಲ್ಲ, ಇನ್ನೊಬ್ಬ ಯಾರ ಮಾಡಿರ್ಬೇಕು, ನಾನು ಎತ್ಕೊಂಡಿಲ್ಲ, ನಾನು ಮುಟ್ಟೆ ಇಲ್ಲ, ನಾನು ನೋಡೇ ಇಲ್ಲ ಅಂತ ಸುಳ್ಳು ಹೇಳಿ ಅವರು ಸರಿ ಅನ್ನೋದನ್ನ ವಾದ ಮಾಡೋ ಪ್ರಯತ್ನ ಮಾಡ್ತಾ ಇರ್ತಾರೋ ಅವ್ರಿಗೇನಾಗುತ್ತೆ, ಸರಿಯಾಗಿ ಬಿಡುತ್ತೆ. ಆಮೇಲೆ ಏನ್ ಮಾಡ್ತಾರೆ, ಸತ್ಯ ಅವರು ಒಪ್ಕೊಂತಾರೆ. ಅದೇ ರೀತಿಯಾಗಿನೇ ಕಾಯಿನನ್ನು ಮಾಡಿದ್ದು ದೇವರಿಗೆ ಗೊತ್ತು,
ದೇವ್ರೇನ್ ಮಾಡ್ತಾರೆ, ನೇರವಾಗಿ ಕಾಯಿನನ್ನ ನೀನ್ ಹಿಂಗ್ ಮಾಡ್ದಲ್ಲ ಅಂತ ಹೇಳ್ಬಿಡೋದಿಲ್ಲ, ಅದಕ್ಕೆ ಕೇಳ್ತಾರೆ ನಿನ್ನ ತಮ್ಮ ಎಲ್ಲಿ ಅಂತ. ನೋಡೋಣ ಕಾಯಿನ್ ಏನು ಉತ್ತರ ಕೊಡ್ತಾನೆ ಅಂತ. ಅಂದ್ರೆ ಇದಕ್ ಮುಂಚೆ ಅವನ ಯಜ್ಞವನ್ನ ದೇವ್ರ ಅಂಗೀಕರಿಸಲು ಹೋದದ್ದು ಅವನನ್ನುವಂತ ಕೆಟ್ಟತನಕ್ಕೋಸ್ಕರ. ಆವಾಗ್ಲಾದ್ರೂ ದೇವ್ರ ತನ್ನ ಯಜ್ಞವನ್ನ ಅಂಗೀಕರಿಸಲು ಹೋದಾಗ್ಲೇನೆ ಅವ್ನು ಗೊಳೋ ತತ್ತಿ, ದೇವ್ರೆ ಯಾಕಪ್ಪ ಹಿಂಗಾಯ್ತು, ದೇವ್ರೆ ಕ್ಷಮಿಸು ಅಂತ ಅವ್ನು ಸರಿ ಹೋಗ್ಬೇಕಾಗಿತ್ತು. ಆದ್ರೆ ಆವಾಗಲೂ ಸರಿ ಹೋಗ್ತೀರಾ, ಇನ್ನೂ ಕೆಟ್ಟವನಾಗಿ ಮಾರ್ಬಿಟ್ಟು ಅವನ ತಮ್ಮನನ್ನ ಕೊಲೆ ಮಾಡಿ ಎಲ್ಲ ಮಾಡ್ಬಿಟ್ಟ. ಆದ್ರೆ ಈಗಲಾದ್ರೂ ಇಲ್ಲಿ ಗಂಟ ಬಂದ್ಮೇಲಾದ್ರೂ ಕೂಡ ದೇವರು ತನ್ನನ್ನ ಪ್ರಶ್ನೆ ಮಾಡುವಾಗ ನಿನ್ ತಮ್ಮ ಎಲ್ಲಿ ಅಂತ ಗೊತ್ತಾದಾಗ ಈಗಲಾದ್ರೂ ಕಾಯಿನ್ ಏನ್ ಮಾಡ್ಬೇಕಾಗಿತ್ತು, ಅಯ್ಯಯ್ಯೋ ನಾನು ನನ್ನ ತಮ್ಮನ ಕೊಲೆ ಮಾಡ್ಬಿಟ್ಟಿದ್ದೀನಿ, ದೇವ್ರು ನಿನ್ ತಮ್ಮ ಎಲ್ಲಿ ಅಂತ ಕೇಳ್ತಾ ಇದಾರೆ, ದೇವ್ರು ನಿಮ್ ತಮ್ಮ ಎಲ್ಲಿ ಅಂತ ಕೇಳ್ತಾ ಇದಾರೆ ಅಂತಂದ್ರೆ ನಾನು ನನ್ನ ತಮ್ಮನ ಕೊಲೆ ಮಾಡ್ರು ಅಂತ ದೇವ್ರಿಗೆ ಅರ್ಥ ಆಗ್ಬಿಟ್ಟಿದೆ. ಅಯ್ಯಯ್ಯೋ ಏನಪ್ಪ ಮಾಡೋದು ಈಗ, ದೇವ್ರೇ ಇಂಥ ಕೆಲಸ ನಾನು ಮಾಡ್ಬಿಟ್ನಲ್ಲ ಅಂತ ಗೋಳಾಡಿ ಕಾಯಿನ್ ಏನ್ ಮಾಡ್ಬೇಕಾಗಿತ್ತು, ಹತ್ತು ದೇವ್ರ ಹತ್ರ ಕ್ಷಮೆ ಕೇಳ್ಬೇಕಾಗಿತ್ತು. ಒಂದ್ ವೇಳೆ ಆ ರೀತಿ ಮಾಡ್ತಾನೇನೋ, ಈಗಲಾದ್ರೂ ಇಷ್ಟು ಮಾಡಿ ಇನ್ಮೇಲಾದ್ರೂ ನಿನ್ ತಮ್ಮ ಎಲ್ಲಿ ಅಂತ ಕೇಳಿದಾಗ ಅವನ ತಪ್ಪನ ಅರ್ಥ ಮಾಡ್ಕೊಂಡು, ದೇವ್ರೇ ನಾನು ಕೊಲೆ ಮಾಡ್ಬಿಟ್ಟಪ್ಪ, ನನ್ನ ಪಾಪಿ, ನಂಗೆ ಸರಿ ಇಲ್ಲಪ್ಪ, ನಂಗೆ ಕ್ಷಮಿಸಪ್ಪ ಅಂತ ಅಡ್ಡ ಬಿದ್ಬಿಡ್ತಾನೇನೋ ನೋಡೋಣ ಅಂತ ಅನ್ಕೊಂಡು ಕಾಯಿನನ್ನ ಎಲ್ಲ ನಿನ್ ತಮ್ಮ ಅಂತ ಕೇಳ್ತಾರೆ. ಅರೆ ಅವನೇನು ಉತ್ತರ ಕೊಡ್ತಾನೆ ಗೊತ್ತಾ? ನಾವು ಓದುವ ವಾಕ್ಯದಲ್ಲಿ ನಿನ್ನ ತಮ್ಮನಾದ ಹೇಬೆಲನು ಎಲ್ಲಿ ಎಂದು ಕೇಳಲು ಅವನು ಹೇಳೋ ಉತ್ತರ ಏನಂತಂದ್ರೆ ನಾನರಿಯೆ. ಕಾಯಿನ್ ಹೇಳೋ ಮಾತೇನು? ನಾನರಿಯೆ. ಹೇಬೆಲ್ ಎಲ್ಲಿ ಅಂತ ದೇವ್ರು ಕೇಳಿದ್ರೆ ನನಗೆ ಗೊತ್ತಿಲ್ಲ. ಅಪ್ಪಟ ಸುಳ್ಳನ್ನ ಅವನು ಹೇಳ್ತಾನೆ. ಅವನು ಮಾಡಿರುವಂಥದ್ದು ಎಷ್ಟು ಕೆಲಸ, ಎಷ್ಟೆಲ್ಲ ಮಾಡಿ ಹೊಟ್ಟೆ ಕಿಚ್ಬಿಟ್ಟು ಕೊನೆಗೆ ಅವನ ತಮ್ಮನನ್ನೇ ಕೊಂದಾಕ್ಬಿಟ್ಟಿದ್ದಾನೆ. ಇಷ್ಟು ಮಾಡಿ ದೇವ್ರ ನನ್ನ ಪ್ರಶ್ನೆ ಮಾಡುವಾಗ ಅವನು ಹೇಳುವಂತ ಮಾತು ನನಗೆ ಗೊತ್ತಿಲ್ಲ, ನನಗೆ ಗೊತ್ತು ಅವನು ಎಲ್ಲಿದ್ದಾನೆ ಅಂತ ಅಂದ್ಬಿಟ್ಟು, ನನಗೆ ಗೊತ್ತಿಲ್ಲಪ್ಪ, ಗೊತ್ತಿಲ್ಲ ಅಂತ ಕಾಯಿನ ಉತ್ತರ ಕೊಡೋದನ್ನ ನಾವು ಕಾಣ್ತೀವಿ. ಆಗ ಅವನು ಹೇಳ್ತಾರ ಮಾತೇನು? ಅವನು ಹೇಳ್ತಾರ ಮಾತು ಸುಳ್ಳು. ದೇವರಿಗೆ ಅವನು ಸುಳ್ಳನ್ನ ಹೇಳ್ತಾ ಇದ್ದಾನೆ. ನನಗೆ ಗೊತ್ತಿಲ್ಲ ಅಂತ ದೇವರಿಗೆ ತನ್ನ ಉತ್ತರವನ್ನು ಕೊಡೋದಂಥದನ್ನ ನಾವು ಕಾಣ್ತೇವೆ. ಇದೇ ರೀತಿಯಾಗಿ ಅನೇಕರು ಏನ್ ಮಾಡ್ತಾರೆ ಅಂತಂದ್ರೆ ಮಾಡೋದನ್ನೆಲ್ಲ ಮಾಡ್ಬಿಡ್ತಾರೆ. ಮಾಡೋದನ್ನೆಲ್ಲ ಮಾಡ್ಬಿಟ್ಟು ಕೊನೆಗೆ ಹೇಳ್ತಾರೆ ನನಗೆ ಗೊತ್ತಿಲ್ಲಪ್ಪ, ಯಾರು ಮಾಡಿದ್ದು? ಹೌದಾ, ಏನೋ ನನಗೆ ಗೊತ್ತಿಲ್ಲ. ಎಲ್ಲ ಇವರೇ ಮಾಡಿರ್ತಾರೆ. ಎಲ್ಲ ಮಾಡೋದೆಲ್ಲ ಮಾಡ್ಬಿಟ್ಟು ಕೊನೆಗೆ ಹೇಳೋ ಮಾತು ನನಗೆ ಗೊತ್ತಿಲ್ಲ. ಮಾಡೋದನ್ನೆಲ್ಲ ನಾವು ಮಾಡ್ಬಿಟ್ಟು ಕೊನೆಗೆ ನಮ್ಗೆ ಗೊತ್ತಿಲ್ಲ ಅಂತ ತಂದ್ಬಿಟ್ರೆ ಎಲ್ಲ ಸರಿ ಹೋಗೋದಿಲ್ಲ. ಮಾಡೋದನ್ನೆಲ್ಲ ಮಾಡ್ಬಿಟ್ಟು ನನಗೆ ಗೊತ್ತಿಲ್ಲಪ್ಪ ಅಂತ ತಂದ್ಬಿಟ್ರೆ ನಾವು ಮಾಡಿದೆಲ್ಲ ಮುಚ್ಚೋಗೋದಿಲ್ಲ. ಕಾಯಿನು ಮಾಡೋದನ್ನೆಲ್ಲ ಮಾಡ್ಬಿಟ್ಟ, ದೇವ್ರಿಗೆ ಕೇಳಿದಾಗ ನನಗೆ ಗೊತ್ತಿಲ್ಲ ಅಂತ ಅಂದ್ಬಿಟ್ಟ. ಆದ್ರೆ ನಾವು ಮನುಷ್ಯರಿಗೆ ಸುಳ್ಳು ಹೇಳಬಹುದು, ಮನುಷ್ಯರನ್ನ ಯಾಮಾರಿಸಬಹುದು, ದೇವರಿಗೆ ಸುಳ್ಳು ಹೇಳೋದಕ್ಕಾಗಲ್ಲ, ದೇವರನ್ನ ಯಾಮಾರಿಸೋದಕ್ಕೆ ಆಗಲ್ಲ. ಮನುಷ್ಯರ ಕಣ್ಣಿಗೆ ಮರೆ ಮಾಡಬಹುದು, ದೇವರ ಕಣ್ಣಿಗೆ ಮರೆ ಮಾಡೋದಕ್ಕೆ ಆಗೋದಿಲ್ಲ. ಆಗ ಕಾಯಿನ್ ಮಾಡೋದನ್ನೆಲ್ಲ ಮಾಡಿ ಕೊನೆಗೆ ಅವನು ಹೇಳ್ತಾನಂತಂದ್ರೆ ನನಗೆ ಗೊತ್ತಿಲ್ಲ ಅಂತ ಹೇಳ್ಬಿಡ್ತಾನೆ. ನಾವು ಮಾಡೋದನ್ನೆಲ್ಲ ಮಾಡಿ ನಮಗೆ ಗೊತ್ತಿಲ್ಲ ಅಂತ ತಂದ್ಬಿಟ್ರೆ ಎಲ್ಲ ಸರಿ ಹೋಗ್ಬಿಡೋದಿಲ್ಲ. ದೇವರು ಎಲ್ಲವನ್ನ ಆಚೆ ತೆಗಿತಾರೆ. ಆಗ ಇಲ್ಲಿ ಅವನು ದೇವರಿಗೆ ಸುಳ್ಳು ಹೇಳ್ತಾ ಇದ್ದಾನೆ. ನನಗೆ ಗೊತ್ತಿಲ್ಲ ಅಂತ ದೇವರಿಗೆ ಸುಳ್ಳು ಹೇಳುವಂಥದ್ದನ್ನ ನಾವು ನೋಡೋದಕ್ಕೆ ಸಾಧ್ಯ. ಆಮೇಲೆ ಇನ್ನು ಮುಂದುವರಿಸಿ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಆಮೇಲೆ ಇನ್ನೂ ದೇವರಿಗೆ ಅವನು ಏನು ಉತ್ತರ ಕೊಡ್ತಾನೆ ಅಂತಂದ್ರೆ, ಆ ವಾಕ್ಯವನ್ನು ಮುಂದುವರಿಸಿ ಓದುವಾಗ ನಾನು ಅರಿಯೆ ಅಂತ ಹೇಳಿ ಅಷ್ಟಕ್ಕೆ ಸುಮ್ಮನಾಗೋದಿಲ್ಲ. ಅವನು ಇನ್ನೂ ಏನ್ ಹೇಳ್ತಾನೆ ಅಂತಂದ್ರೆ ನನ್ನ ತಮ್ಮನನ್ನು ಕಾಯುವವನು ನಾನು ಎಂದು ಉತ್ತರ ಕೊಟ್ಟನು. ದೇವರು ಕಾಯಿನನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ, ಕಾಯಿನ ಹೇಬೆಲ್ ಎಲ್ಲಿ ಅಂತಂದ್ರೆ ನನಗೆ ಗೊತ್ತಿಲ್ಲ, ಕರ್ಕೊಂಡು ಹೋಗಿ ಒಡೆದು ಕಾಡಲ್ಲಿ ಕೊಂದಾಕಿ ಬಂದಿದ್ದಾನೆ. ಕೇಳಿದ್ರೆ ನನಗೆ ಗೊತ್ತಿಲ್ಲ, ಅಷ್ಟಕ್ಕೆ ಮಾತ್ರ ಮುಗಿಸ್ತಾ ಇಲ್ಲ, ನನ್ನ ತಮ್ಮನನ್ನ ಕಾಯುವವನು ನಾನು ಅಂತ ದೇವರಿಗೆ ಹೇಳ್ತಾ ಇದ್ದಾನೆ. ಹಂಗಾರೆ ಅವ್ನು ಹೇಳ್ತಾನೆ ಮಾತು ಯಾವ ತರ ಅಂತಂದ್ರೆ, ಅವನು ಎಲ್ಲಿದ್ದಾನೋ ಯಾವಾಗ ಗೊತ್ತು, ಅವನ ನೋಡ್ಕೊಳ್ಳೋ ನಾನ ಹೋಗಿ ನೋಡೋ ಎಲ್ಲಿದ್ದಾನೋ. ಅವನ ಮಾತಲ್ಲಿ ಏನ್ ಕಾಣಿಸ್ತಾ ಇದೆ? ಅಹಂಕಾರ. ದೇವರಿಗೆ ಅವನು ಯಾವ ರೀತಿ ಉತ್ತರ ಕೊಡ್ತಾ ಇದ್ದಾನೆ? ಮಾಡೋದನ್ನೆಲ್ಲ ಮಾಡಿ ನೀತಿವಂತನಾದ ತಮ್ಮನನ್ನ ಕೊಂದು ಹಾಕಿ ದೇವರು ಕೇಳುವಾಗ ನಾನು ಅರಿಯೆ, ನನಗೆ ಗೊತ್ತಿಲ್ಲ ಅಂತ ಸುಳ್ಳು ಹೇಳ್ತಾ ಇದ್ದಾನೆ. ಇನ್ನೂ ಮುಂದುವರಿಸಿ ಅವನನ್ನು ನೋಡ್ಕೊಳ್ಳೋ ನಾನ ಹೋಗ ಅವನೆಲ್ಲಿದ್ದಾನೆ ಯಾರು ಗೊತ್ತು, ನನಗೆ ಕೇಳ್ತಾ ಇದೆಯಲ್ಲ, ಅಹಂಕಾರ. ಇಷ್ಟೆಲ್ಲ ಮಾಡಿದ್ರು ಕೂಡ ಅವನ ನಡವಳಿಕೆ ಎಂತದ್ದು ನಾವು ಯೋಚನೆ ಮಾಡಬೇಕು. ನಿನ್ನ ತಮ್ಮ ಎಲ್ಲೇ ಅಂತ ಕೇಳಿದಾಗ ಅವನು ನಡಿಗೆ ಹೋಗಿ ಮನ ಒಡೆದು ದೇವರೇ ನನ್ನ ಕ್ಷಮಿಸಪ್ಪ, ಅವನು ಕೊಲೆ ಮಾಡ್ಬಿಟ್ಟೆ ಸ್ವಾಮಿ ಅಂತ ಗೋಳಾಡಬೇಕಾಗಿತ್ತು. ಅದೇ ಅವನು ಕೊಟ್ಟಂತ ಉತ್ತರ ನನಗೆ ಗೊತ್ತಿಲ್ಲ. ಅದಕ್ಕೂ ಮೀರಿ ಅವನ ಕಾಲ
ನಾನೇ ಅವನ ಸೆಕ್ಯೂರಿಟಿ ಗಾರ್ಡ, ಹೋಗಿ ನೋಡೋ ಎಲ್ಲಿದಾನ ಅವನು. ಅಹಂಕಾರ. ದೇವರಿಗೆ ಯಾವ ರೀತಿಯಾಗಿ ಉತ್ತರ ಕೊಡ್ತಾನೆ? ಅವನನ್ನ ಕಾಯುವವನು ನಾನು ಅಂತ ಭಯ ಇಲ್ಲದೆ ಅವನು ಉತ್ತರ ಕೊಡುವಂಥದ್ದನ್ನ ನಾವು ಕಾಣಬಹುದು. ಅಹಂಕಾರ ಮನುಷ್ಯನಿಗೆ ಒಳ್ಳೆಯದಲ್ಲ. ದೀನರು ದಯೆಯನ್ನು ಪಡೆಯುವರು. ಅಹಂಕಾರಿಗಳನ್ನ ದೇವರು ಎದುರಿಸಬೇಕಾಗತ್ತೆ. ಕಾಯಿನ್ ಅಹಂಕಾರಿ, ಕೊಲೆ ಮಾಡಿ ಅವನು ಕೊಡೋ ಉತ್ತರ ಅವನನ್ನು ನೋಡ್ಕೊಳ್ಳೋ ನಾನ. ಆಗ ಒಂದು ಕ್ಷಣ ಈ ಕಾಯಿನ ಬಗ್ಗೆ ಯೋಚನೆ ಮಾಡಿ, ಅವನು ಎಂತವನು ಅನ್ನೋದನ್ನ, ದೇವರು ತನ್ನನ್ನು ತನ್ನ ಯಜ್ಞವನ್ನು ಅಂಗೀಕರಿಸದೆ ಹೋದ ಕ್ಷಣದಿಂದ ಅವನಲ್ಲಿ ಕಂಡು ಬಂದಂತ ನಡವಳಿಕೆನೆಲ್ಲ ನೋಡುವಾಗ ಅವನು ಎಂತವನು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬಹುದು. ದೇವರು ತನ್ನನ್ನು ತನ್ನ ಯಜ್ಞವನ್ನು ಅಂಗೀಕರಿಸಲಿಲ್ಲ, ಅದಕ್ಕಿಂತ ಮುಂಚೆ ಏನಾಯ್ತು ನಮ್ಗೆ ಗೊತ್ತಿಲ್ಲ. ಆದ್ರೆ ಅವನ ಯಜ್ಞವನ್ನು ಅಂಗೀಕರಿಸಲು ಹೋದ ಕ್ಷಣದಿಂದ ಅವನಲ್ಲಿ ಕಂಡು ಬಂದ ನಡವಳಿಕೆ, ಕೋಪ, ಹೊಟ್ಟೆ ಕಿಚ್ಚು, ಕೊಲೆ, ಸುಳ್ಳು, ಅಹಂಕಾರ, ಹಾಗೆ ಇವುಗಳನ್ನೆಲ್ಲ ನೋಡುವಾಗ ಅದಕ್ಕಿಂತ ಮುಂಚೆ ಅವನಲ್ಲಿ ಎಂತಹ ನಡವಳಿಕೆಗಳು ಕಂಡು ಬಂದಿರಬಹುದು. ಅದಕ್ಕಾಗಿನೇ ದೇವರು ಅವನ ಯಜ್ಞವನ್ನ ಮೆಚ್ಚಲಿಲ್ಲ. ದುಷ್ಟರ ಯಜ್ಞಗಳನ್ನು ದೇವರು ಮೆಚ್ಚೋದಿಲ್ಲ. ದೇವರು ಅವನ ಯಜ್ಞವನ್ನು ಮೆಚ್ಚದೆ ಹೋದ ಕ್ಷಣದಿಂದ ಅವನಲ್ಲಿ ಎಂಥ ನಡವಳಿಕೆಗಳು ಕಂಡು ಬರುತ್ತೆ ಅನ್ನೋದನ್ನ ನಾವು ನೋಡುವಾಗ ಅವನು ಎಂಥವನು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬಹುದು. ಅವನು ಮಾಡಿರುವಂತ ಪಾಪಕ್ಕೆ ವಿಷಯವಾಗಿ ಪಶ್ಚಾತ್ತಾಪ ಇಲ್ಲ. ಅವನ ಮನಸ್ಸು ಅವನನ್ನ ಕುದಿಸ್ತಾ ಇಲ್ಲ. ಹಿಂಗೆಲ್ಲ ನಾನು ಮಾಡಿದನಲ್ಲ, ನನ್ನ ಸ್ವಂತ ತಮ್ಮನನ್ನೇ ನಾನು ಕೊಂದು ಹಾಕಿದನಲ್ಲ, ಅಯ್ಯೋ ನಾನು ಎಂತವನು ಅನ್ನುವಂತ ಒಂದು ಮನವೇದನೆ ಅವನಿಗೆ ಇಲ್ಲ. ಕಿಂಚಿತ್ತ ಅಂದ್ರೆ ಅವನಿಗೆ ಬಾಧೆ ಇಲ್ಲ. ಸುಳ್ಳು ಹೇಳ್ತಾ ಇದ್ದಾನೆ, ನಾನು ಗೊತ್ತಿಲ್ಲ ಅಂತ ಅಹಂಕಾರದಿಂದ ಮಾತಾಡ್ತಾ ಇದ್ದಾನೆ, ನಾವು ನೋಡ್ಕೊಳ್ಳೋದು ನಾನಾ ಅಂತ ದೇವರನ್ನ ಪ್ರಶ್ನೆ ಕೇಳ್ತಾ ಇದ್ದಾನೆ. ಎಂತ ಕೆಟ್ಟ ನಡವಳಿಕೆ ಉಳ್ಳಂತವನ ಕಾಯಿನನ್ನು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬಹುದು. ಇದಕ್ಕಾಗಿನೇ ದೇವರು ಅವನ ಯಜ್ಞವನ್ನು ಮೆಚ್ಚಲಿಲ್ಲ. ಆಮೇಲೆ ಅವನು ಹೇಳುವಂತ ಒಂದು ಮಾತು, ನನ್ನ ತಮ್ಮನನ್ನು ಕಾಯುವವನು ನಾನು ಅಂತ ಅವನು ಹೇಳ್ತಾನೆ. ಆದ್ರೆ ವಾಸ್ತವವಾಗಿ ಏನು? ಅವನ ತಮ್ಮನನ್ನ ಕಾಯಬೇಕಾಗಿರೋದು ಇವನೇ. ಚಿಕ್ಕವ್ರನ್ನ ಯಾರು ಕಾಯಬೇಕು? ಚಿಕ್ಕವ್ರನ್ನ ದೊಡ್ಡವ್ರು ಕಾಯಬೇಕು. ಮನೆಯಲ್ಲಿ ಒಂದು ಚಿಕ್ಕ ಮಗು, ಅದಕ್ಕೆ ನಾನು ಸ್ವಲ್ಪ ದೊಡ್ಡ ಮಗು ಇದೆ ಅಂತ ಅನ್ಕೊಳ್ಳಿ, ಇಬ್ರು ಅಂಗಡಿಗೆ ಅಂತ ಕಳಿಸಿದ್ರೆ ಯಾರನ್ನು ಕಾಯ್ತಾರೆ? ದೊಡ್ಡ ಮಗು. ಆ ದೊಡ್ಡ ಮಗು ಚಿಕ್ಕದೇ ಆಗಿರುತ್ತೆ, ಆದ್ರೂ ಸಹ ಅದೇನ್ ಮಾಡುತ್ತೆ, ತನಗಿಂತ ಚಿಕ್ಕವನಾಗಿರುವವನನ್ನ, ಇವನು ತುಂಬಾ ಚಿಕ್ಕವನು, ನನಗಿಂತ ಚಿಕ್ಕವನು ಅಂತ ಹೇಳಿ ಇದು ಹುಷಾರಾಗಿ ಕರ್ಕೊಂಡು ಹೋಗುತ್ತೆ. ನಾವೇ ಜೊತೆಲಿ ಹೋದ್ರೆ ಆ ದೊಡ್ಡ ಮಗುವನ್ನು ಸಹ ಚಿಕ್ಕ ಮಗು ಅಂತ ಹೇಳಿ ನಾವು ಕೈ ಹಿಡಿದು ಹುಷಾರಾಗಿ ಕರ್ಕೊಂಡು ಹೋಗ್ತೇವೆ. ಆದ್ರೆ ಅದೇನ್ ಮಾಡುತ್ತೆ, ತನಗಿಂತ ಚಿಕ್ಕವನಾಗಿರೋನನ್ನ, ಅಯ್ಯೋ ಒಂದು ಚಿಕ್ಕ ಹುಡುಗ ಇವನು ದಾರಿ ತಪ್ಪಿಬಿಡ್ತಾನೆ ಅಂತ ಕೈ ಹಿಡ್ಕೊಂಡು ಹುಷಾರಾಗಿ ಕರ್ಕೊಂಡು ಬರುತ್ತೆ. ಆಗ ದೊಡ್ಡವರು ಏನ್ ಮಾಡ್ಬೇಕು? ದೊಡ್ಡವರು ಚಿಕ್ಕವರನ್ನ ಕಾಯ್ಬೇಕು. ಕಾಯಿನನ್ನು ಹೇಳಿದಂತ ಮಾತು, ನನ್ನ ತಮ್ಮನನ್ನ ಕಾಯುವವನು ನಾನು. ಆದ್ರೆ ಅವನ ತಮ್ಮನನ್ನ ಕಾಯಬೇಕಾಗಿರುವ ಇವನೇ. ಆದ್ರೆ ತನ್ನ ತಮ್ಮನನ್ನ ಕಾಯ್ಬೇಕಾಗಿರುವಂತ ಇವನು ಮಾಡಿದ ಕೆಲಸ ಏನು? ಅವನನ್ನ ಕೊಂದು ಹಾಕ್ತ. ದೊಡ್ಡವರು ಏನಕ್ಕೋಸ್ಕರ? ದೊಡ್ಡವರು ಚಿಕ್ಕವರನ್ನ ಕಾಯೋದಕ್ಕೋಸ್ಕರ. ಇವತ್ತು ಅನೇಕರು ಏನ್ ಮಾಡ್ತಾ ಇರ್ತಾರೆ ಅಂತಂದ್ರೆ, ನಾನು ದೊಡ್ಡವನು ಅಂತ ಗರ್ವ ಪಟ್ಕೊಂಡು ಓಡಾಡ್ತಾ ಇರ್ತಾರೆ. ನಾನು ಮನೆಗೆ ದೊಡ್ಡವನು, ನನ್ನ ಮೊದಲು ಕುಂಡಿಸ್ಬೇಕು. ನಾನು ಮನೆಗೆ ದೊಡ್ಡವನು, ನನ್ನ ಹೆಸರು ಮೊದಲು ಹಾಕ್ಬೇಕು. ನಾನು ಮನೆಗೆ ದೊಡ್ಡವನು, ನನ್ನನ್ನ ಮೊದಲು ಕರಿಬೇಕು. ಆಗ ಅನೇಕ ಏನ್ ಮಾಡ್ತಾರೆ, ನಾವು ದೊಡ್ಡವರು ಅಂತ ಅನ್ಕೊಂಡು ಎಲ್ಲ ಮೊದಲು ನಮಗೆ ಆಗ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ನೀವು ದೊಡ್ಡವರಾಗಿ ಮೊದಲೇ ಹುಟ್ಟಿರೋದು, ನಿಮ್ಮ ಹೆಸರು ಮೊದಲು ಹಾಕ್ಬೇಕು, ನಿಮ್ಮನ್ನು ಮೊದಲು ಕರಿಬೇಕು, ನಿಮಗೆ ಮೊದಲು ಸನ್ಮಾನ ಮಾಡ್ಬೇಕು ಅನ್ನೋದಕ್ಕೋಸ್ಕರ ಅಲ್ಲ. ನೀವು ದೊಡ್ಡವರಾಗಿ ಚಿಕ್ಕವ್ರನ್ನ ಕಾಯ್ಬೇಕು ಅನ್ನೋದಕ್ಕೋಸ್ಕರ, ಚಿಕ್ಕವರಿಗೆ ನೀತಿ ಪಾಠಗಳನ್ನ ಹೇಳ್ಕೊಟ್ಟು ಯಾವ್ದಾರ ಬದುಕಬೇಕು, ಯಾವ್ದಾರ ಜೀವಿಸ್ಬೇಕು ಅನ್ನೋದನ್ನ ತೋರಿಸಿಕೊಡೋದಕ್ಕೋಸ್ಕರ, ಮಾದರಿಯಾಗಿರೋದಕ್ಕೋಸ್ಕರ. ಎಲ್ಲ ಚಿಕ್ಕವನೇ ಹೆಂಗ್ ಬದುಕ್ಬೇಕು ಅನ್ನೋದನ್ನ ನನ್ನ ನೋಡಿ ಕಲ್ತ್ಕೋ ಅಂತ ಇನ್ನೊಬ್ಬರಿಗೆ ಮಾದರಿಯಾಗಿರೋದಕ್ಕೋಸ್ಕರ ದೊಡ್ಡವರಾಗಿರೋದು. ಅದ್ರ ಚಿಕ್ಕವ್ರ ಮೇಲೆ ದಬ್ಬಾಳಿಕೆ ಮಾಡ್ಕೊಂಡು ಅವ್ರ ಹೆಸರನ್ನ, ಸ್ಥಾನವನ್ನ, ಪದವಿಗಳನ್ನ ತಗೊಳ್ಳೋದಕ್ಕೋಸ್ಕರ ಅಲ್ಲ. ನಾನು ದೊಡ್ಡವನ್ ಅನ್ಕೊಂಡು ಓಡಾಡೋದಕ್ಕೋಸ್ಕರ ಅಲ್ಲ. ಆಗ ಇಲ್ಲಿ ಕಾಯಿನನು ನನ್ನ ತಮ್ಮನನ್ನ ಕಾಯುವವನು ನಾನು ಅಂತ ಹೇಳ್ತಾನೆ. ಆದ್ರೆ ಅವನ ತಮ್ಮನನ್ನ ಕಾಯಬೇಕಾದ್ರೂ ಇವನೇ. ಆದ್ರೆ ಅವನ ತಮ್ಮನನ್ನ ಕಾಯಬೇಕಾಗಿದ್ದಂತ ಇವನು ಅವನನ್ನ ಕಾಯಲಿಲ್ಲ, ಕೊಂದು ಹಾಕಿದ. ನಾನು ನೀವಿವತ್ತು ದೊಡ್ಡವರಾಗಿ ನಮ್ಮ ತಮ್ಮಂದರಿಗೆ, ನಮ್ಮ ತಂಗಿಯರಿಗೆ, ಬೇರೆ ಯಾರೇ ಆಗಿರಲಿ ನಮಗಿಂತ ವಯಸ್ಸಿನ ಚಿಕ್ಕವರಿಗೆ ಏನ್ ಮಾಡ್ತಾ ಇದ್ದೀವಿ ನಾವು ಯೋಚನೆ ಮಾಡಬೇಕು. ನಮಗಿಂತ ಚಿಕ್ಕವರಾಗಿರುವಂತವರನ್ನ ನಾವು ಕಾಯುವುದಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ.
ಅವರಿಗೆ ಮಾದರಿಯಾಗಿರುವುದಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ. ಆ ರೀತಿಯಾಗಿ ನಡೆಯುವುದಕ್ಕೆ ದೇವರು ನಮಗೆ ಸಹಾಯ ಮಾಡಲಿ. ಕಾಯಿನನ್ನು ಏನ್ ಮಾಡ್ತಾನೆ, ಅವನ ತಮ್ಮನನ್ನ ಕೊಂದು ಹಾಕ್ತಾನೆ. ದೇವರು ಕೇಳಿದಾಗ ಅವನ ಕಾಯುವನು ನಾನಾ ಎಂಬುದಾಗಿ ಅಹಂಕಾರದಿಂದ ಉತ್ತರವನ್ನು ಕೊಡುವಂಥದ್ದನ್ನ ನಾವು ದೇವರ ವಾಕ್ಯದಲ್ಲಿ ನಾವು ಕಾಣ್ತೇವೆ. ಈ ರೀತಿಯಾಗಿ ಅವನು ಉತ್ತರ ಕೊಟ್ಟ ನಂತರ ದೇವರು ಏನ್ ಹೇಳ್ತಾರೆ ಅವನಿಗೆ ಅಂತ ನೋಡಿದ್ರೆ 10ನೇ ವಾಕ್ಯದಲ್ಲಿ, ಅದಕ್ಕೆ ಯೆಹೋವನು, ನೀನು ಏನು ಮಾಡಿದೆ? ನಿನ್ನ ತಮ್ಮನ ರಕ್ತವು ಭೂಮಿಯ ಕಡೆಯಿಂದ ನನ್ನನ್ನು ಕೂಗುತ್ತದೆ, ಕೇಳು. ಈ ರೀತಿಯಾಗಿ ಕಾಯಿನನ್ನು ಉತ್ತರ ಕೊಟ್ಟ ನಂತರ ದೇವರೇನ್ ಮಾಡ್ತಾರೆ, ಕಾಯಿನನ್ನ ಪ್ರಶ್ನೆ ಮಾಡ್ತಾರೆ, ನೀನ್ ಏನ್ ಮಾಡಿದೆ, ನೀನ್ ಏನ್ ಮಾಡಿದೆ ಅಂತ ಕೇಳ್ತಾರೆ. ಹಂಗಂದ್ರೆ ಅರ್ಥ ಆ ಪ್ರಶ್ನೆ ಮುಖಾಂತರ ದೇವ್ರ ತನಗೆ ಉತ್ತರವನ್ನು ಹೇಳ್ತಾ ಇದ್ರೆ ಏನಂತಂದ್ರೆ, ನೀನು ನಿನ್ನ ತಮ್ಮನನ್ನ ಕೊಂದು ಹಾಕದೆ. ನಾನು ನಿನ್ನ ತಮ್ಮ ಎಲ್ಲಿ ಅಂತ ಕೇಳುವಾಗ ನನಗೆ ಗೊತ್ತಿಲ್ಲ, ಅವನ್ ಕಾಯೋನ್ ನಾನಾ ಅಂತ ಕೇಳ್ತಾ ಇದೀಯ. ಆದ್ರೆ ನಾನು ನೀನು ಏನ್ ಮಾಡದೆ ಅನ್ನೋದನ್ನ ಹೇಳ್ತೀನಿ ಕೇಳು. ನೀನು ಅವನನ್ನ ಕೊಂದು ಹಾಕ್ದೆ, ನೀನು ಏನ್ ಮಾಡಿದೆ ಅಂತ ಹೇಳುವಾಗ ಆ ಪ್ರಶ್ನೆಯ ಮುಖಾಂತರ ದೇವರು ನೀನು ಅವನನ್ನು ಕೊಂದು ಹಾಕಿದ್ದೀಯಾ ಅಂತ ದೇವರು ಉತ್ತರ ಕೊಡ್ತಾರೆ. ಆ ರೀತಿಯಾಗಿ ಹೇಳಿದ ನಂತರ, ನಿನ್ನ ತಮ್ಮನ ರಕ್ತವು ಭೂಮಿಯ ಕಡೆಯಿಂದ ನನ್ನನ್ನ ಕೂಗುತ್ತದೆ, ಕೇಳು. ದೇವರ ಹೇಳೋ ಮಾತು, ನಿನ್ನ ತಮ್ಮನ ರಕ್ತವನ್ನ ನೀನ್ ಸುರಿಸಿದೀಯಾ, ಆ ರಕ್ತ ನನ್ನನ್ನ ಕೂಗುತ್ತಾ ಇದೆ, ಕೇಳು ಅಂತ ದೇವರು ಉತ್ತರ ಕೊಡ್ತಾರೆ. ಇಲ್ಲಿ ದೇವರು ಹೇಳುವಂತ ಒಂದು ಮಾತು, ಹೇಬೇಲನ ರಕ್ತ ನನ್ನನ್ನ ಕೂಗುತ್ತಾ ಇದೆ. ಹೇಬೇಲನ ರಕ್ತ ಅಂದು ದೇವರನ್ನ ಕೂಗಿದ್ದು ಮಾತ್ರವಲ್ಲ, ಇವತ್ತೂ ಸಹ ಭೂಮಿಯಲ್ಲಿ ಸುರಿಸಲ್ಪಡುವಂತ ನೀತಿವಂತರ ರಕ್ತ ದೇವರನ್ನ ನೋಡಿ ಕೂಗುತ್ತದೆ. ಆವತ್ತು ಹೇಬೇಲನ ರಕ್ತ ದೇವರನ್ನ ನೋಡಿ ಕೂಗ್ತು. ಇವತ್ತು ಸಹ ನೀತಿವಂತರ ರಕ್ತ ಅದು ಭೂಮಿಯಲ್ಲಿ ಸುರಿಸಲ್ಪಡುವಾಗ ದೇವರನ್ನ ನೋಡಿ ಅದು ಕೂಗಿ ಕರೆಯುತ್ತೆ. ರಕ್ತಕ್ಕೆ ಜೀವ ಇದೆ, ಅದು ದೇವರನ್ನ ನೋಡಿ ಕೂಗುತ್ತೆ. ಕಾಯಿನ ತನ್ನ ತಮ್ಮನನ್ನ ಕೊಂದು ಹಾಕಿ ತನ್ನನ್ನ ಮಾತಿಲ್ಲದವನ ಹಾಗೆ ಮಾಡಿರಬಹುದು, ಆದರೆ ಅವರ ರಕ್ತವನ್ನ ಮಾತಿಲ್ಲದ ಹಾಗೆ ಮಾಡೋದಕ್ಕೆ ಆಗೋದಿಲ್ಲ. ಕಾಯಿನ ತನ್ನ ತಮ್ಮನನ್ನ ನಿಶ್ಶಬ್ದ ಮಾಡಿರಬಹುದು, ಆದರೆ ಹೇಬೇಲನ ರಕ್ತವನ್ನ ನಿಶ್ಶಬ್ದ ಮಾಡೋದಕ್ಕೆ ಆಗೋದಿಲ್ಲ. ಹೇಬೇಲ ಸತ್ತು ಹೋಗಿ ಮಾತಿಲ್ಲದವನಾಗಿರಬಹುದು, ಆದರೆ ಅವನ ರಕ್ತವನ್ನ ಮಾತಿಲ್ಲದ ಹಾಗೆ ಮಾಡೋದಕ್ಕೆ ಕಾಯಿನನಿಗೆ ಆಗೋದಿಲ್ಲ. ಆ ರಕ್ತ ದೇವರನ್ನ ನೋಡಿ ಕೂಗುತ್ತೆ. ಹೇಬೇಲನ ರಕ್ತ ದೇವರನ್ನ ನೋಡಿ ಕೂಗ್ತು. ಏನಂತ ಹೇಬೇಲನ ರಕ್ತ ದೇವರನ್ನ ನೋಡಿ ಕೂಗಿರಬಹುದು? ದೇವರ ವಾಕ್ಯವನ್ನು ನಾವು ಓದುವಾಗ ಪ್ರಕಟಣೆ ಪುಸ್ತಕ 6ನೇ ಅಧ್ಯಾಯ ವಾಕ್ಯಗಳು 9-10 ನಾವು ಓದಿ ನೋಡಿದರೆ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ. ಆತನು 5ನೆಯ ಮುದ್ರೆಯನ್ನು ಒಡೆದಾಗ ದೇವರ ವಾಕ್ಯದ ನಿಮಿತ್ತವಾಗಿಯೂ ತಾವು ಹೇಳಿದ ಸಾಕ್ಷಿಯ ನಿಮಿತ್ತವಾಗಿಯೂ ಹತವಾದವರ ಆತ್ಮಗಳು ಯಜ್ಞವೇದಿಯ ಕೆಳಗಿರುವುದನ್ನು ಕಂಡೆನು. ಅವರು, ಒಡೆಯನೇ, ಪರಿಶುದ್ಧನೂ ಸತ್ಯವಂತನೂ ಆಗಿರುವಾತನೇ, ಭೂನಿವಾಸಿಗಳು ನಮ್ಮನ್ನು ಕೊಂಡದಕ್ಕಾಗಿ ನೀನು ಎಷ್ಟು ಕಾಲದವರೆಗೂ ನ್ಯಾಯ ವಿಚಾರಿಸದೆಯೂ ಪ್ರತಿದಂಡನೆ ಮಾಡದೆಯೂ ಇರುವಿ ಎಂದು ಮಹಾ ಶಬ್ದದಿಂದ ಕೂಗಿದರು. ಇಲ್ಲಿ ಪರಲೋಕದಲ್ಲಿ ನಡೆಯುವಂತಹ ಒಂದು ಕಾರ್ಯ ಬರೆಯಲ್ಪಟ್ಟಿದೆ. ಪರಲೋಕದಲ್ಲಿ 5ನೇ ಮುದ್ರೆಯನ್ನು ಒಡೆಯುವಂತಹ ಸಂದರ್ಭದಲ್ಲಿ ದೇವರ ಯಜ್ಞವೇದಿಯ ಕೆಳಗೆ ಒಂದು ಗುಂಪು ಜನಗಳಿರ್ತಾರೆ. ಈ ಗುಂಪು ಜನಗಳು ಕರ್ತನಿಗಾಗಿ ರಕ್ತ ಸಾಕ್ಷಿಯಾಗಿ ಮರಣ ಹೊಂದಿದವರು. ಅವರು ದೇವರನ್ನ ನೋಡಿ ಹೇಳುವಂತ ಮಾತೇನಂತಂದ್ರೆ, ಒಡೆಯನೇ, ಪರಿಶುದ್ಧನು ಸತ್ಯವಂತನು ಆಗಿರುವಾತನೇ, ಭೂನಿವಾಸಿಗಳು ನಮ್ಮನ್ನ ಕೊಂದದಕ್ಕಾಗಿ ನೀನು ಎಷ್ಟು ಕಾಲದವರೆಗೂ ನ್ಯಾಯ ವಿಚಾರಿಸಿದೆಯೂ ಪ್ರತಿ ದಂಡನೆ ಮಾಡದೆಯೂ ಇರುವೆ ಎಂಬುದಾಗಿ ಮಹಾ ಶಬ್ದದಿಂದ ದೇವರನ್ನ ನೋಡಿ ಕೂಗಿ ಕೇಳ್ತಾರೆ. ಆಗ ಹೇಬೇಲನ ರಕ್ತ ದೇವರನ್ನ ನೋಡಿ ಕೂಗಿತು. ಅದೇನಂತ ಕೂಗಿರುತ್ತೆ? ಇದೇ ಮಾತುಗಳನ್ನ ಆ ರಕ್ತ ಕೂಗಿರುತ್ತೆ. ದೇವರೇ, ನನ್ನನ್ನ ಕೊಂದು ಹಾಕಿದಂತ ಈ ಕಾಯಿನನಿಗೆ ನೀನು ಯಾವಾಗ ನ್ಯಾಯ ವಿಚಾರಿಸುವಿ, ಯಾವಾಗ ಪ್ರತಿದಂಡನೆ ಮಾಡುವಿ? ಇಲ್ಲಿ ಇವರು ದೇವರ ಹತ್ರ ಏನ್ ಕೇಳಿದರೋ ಅದನ್ನೇ ಕಾಯಿನ ರಕ್ತ ದೇವರನ್ನ ನೋಡಿ ಕೂಗಿ ಕರೆದಿರುತ್ತೆ, ಕೇಳಿರುತ್ತೆ. ದೇವರೇ, ನಾನು ಏನ್ ತಪ್ಪು ಮಾಡಿದೆ? ನಾನು ಏನ್ ಮೋಸ ಮಾಡಿದೆ? ನಾನು ಏನ್ ಅನ್ಯಾಯ ಮಾಡಿದೆ? ನಮ್ಮ ಅಣ್ಣ ನನ್ನನ್ನ ಯಾಕೆ ಕೊಂದ? ನನ್ನನ್ನ ಕೊಂದು ಹಾಕಿದಂತ ಕಾಯಿನನಿಗೆ ನೀನು ಯಾವಾಗ ನ್ಯಾಯ ವಿಚಾರಿಸುವಿ, ಯಾವಾಗ ಪ್ರತಿದಂಡನೆ ಮಾಡುವಿ ಅಂತ ದೇವರನ್ನ ನೋಡಿ ಕೂಗಿ ಅದಕ್ಕೆ ಕೇಳಿರುತ್ತೆ. ಅದನ್ನ ದೇವರಲ್ಲಿ ಹೇಳ್ತಾರೆ, ನಿನ್ನ ತಮ್ಮನ ರಕ್ತ ನನ್ನನ್ನು ನೋಡಿ ಕೂಗುತ್ತಾ ಇದೆ. ಆಗ ಈ ಲೋಕದಲ್ಲಿ
ಸುರಿಸಲ್ಪಡುವಂತಹ ನೀತಿವಂತ ರಕ್ತ ದೇವರನ್ನು ನೋಡಿ ಕೂಗಿ ಕರೆಯುತ್ತೆ. ಮನುಷ್ಯರನ್ನ ಕೊಂದು ಹಾಕಿ ಮಾತಿಲ್ಲದ ಹಾಗೆ ಮಾಡಿಬಿಡಬಹುದು, ಮನುಷ್ಯರಿಗೆ ಜೀವವನ್ನ ತೆಗೆದು ಹಾಕಬಹುದು. ಆದರೆ ರಕ್ತವನ್ನ ಮಾತಿಲ್ಲದ ಹಾಗೆ ಮಾಡೋದಕ್ಕೆ ಆಗಲ್ಲ. ರಕ್ತದಲ್ಲಿರುವಂತಹ ಜೀವವನ್ನ ತೆಗೆಯೋದಕ್ಕೆ ಆಗಲ್ಲ. ಅವರನ್ನ ಕೊಂದು ಹಾಕಿದರು, ಅವರ ರಕ್ತ ದೇವರನ್ನ ನೋಡಿ ಕೂಗುತ್ತೆ. ಆ ಕೂಗಿಗೆ ದೇವರು ಉತ್ತರವನ್ನು ಕೊಡ್ತಾರೆ. ನಾನು ನಿಮ್ಗೆ ಕೇಳೋದೊಂದು ಪ್ರಶ್ನೆ, ನೀವು ಯಾವತ್ತಾದರೂ ಬೇರೆಯವರ ರಕ್ತವನ್ನ ಸುರಿಸಿದ್ದೀರಾ? ಕಾಯಿನ್ ಹೇಬೆಲನ ರಕ್ತವನ್ನ ಸುರಿಸ್ದ, ಅದು ಪ್ರತಿದಂಡನೆಗಾಗಿ ದೇವರನ್ನ ನೋಡಿ ಕೂಗ್ತು. ನೀವು ಬೇರೆಯವರ ರಕ್ತವನ್ನ ಯಾವತ್ತಾದ್ರೂ ಸುರಿಸಿದ್ದೀರಾ? ಯೋಚನೆ ಮಾಡಿ. ನೀವು ಹೇಳ್ಬೋದು, ನಾನು ಯಾವತ್ತು ಯಾರ ರಕ್ತ ಸುರಿಸಿಲ್ಲ. ಆದ್ರೆ ಅನೇಕ ಸಮಯಗಳಲ್ಲಿ ನಾವು ಬೇರೆಯವರ ರಕ್ತವನ್ನ ಸುರಿಸದಿರಬಹುದು, ಆದರೆ ಕಣ್ಣೀರನ್ನ ರಕ್ತವಾಗಿ ಎಷ್ಟೋ ಸಾರಿ ಸುರಿಸಿರುತ್ತೇವೆ. ಇನ್ನೊಬ್ಬರನ್ನ ನಾವು ನೋಯಿಸುವಾಗ, ಇನ್ನೊಬ್ಬರನ್ನ ಬಾಧೆಪಡಿಸುವಾಗ, ಇನ್ನೊಬ್ಬರಿಗೆ ಮೋಸ ಮಾಡುವಾಗ, ಇನ್ನೊಬ್ಬರದನ್ನ ಇರುವುದನ್ನ ಕಿತ್ತುಕೊಳ್ಳುವಾಗ, ಇನ್ನೊಬ್ಬರನ್ನ ಯಾಮಾರಿಸುವಾಗ, ಇನ್ನೊಬ್ಬರನ್ನ ಹಿಂಸೆ ಪಡಿಸುವಾಗ, ಇನ್ನೊಬ್ಬರನ್ನ ಮಾತುಗಳನ್ನು ಚುಚ್ಚುವಾಗ, ಇನ್ನೊಬ್ಬರನ್ನ ಅವಮಾನ ಮಾಡುವಾಗ, ನಿಂದನೆ ಮಾಡುವಾಗ, ಇನ್ನೊಬ್ಬರನ್ನ ಹೀಯಾಳಿಸುವಾಗ, ಏನೆಲ್ಲ ನಾವು ಬೇರೆಯವರಿಗೆ ಮಾಡಬಹುದು ಅದನ್ನೆಲ್ಲ ನಾವು ಮಾಡುವಾಗ ಅವರು ಸುರಿಸುವಂಥದ್ದು ಕೇವಲ ನೀರಲ್ಲ, ಅವರು ಸುರಿಸುವಂಥದ್ದು ರಕ್ತ. ಅನೇಕರು ನಾವು ಬರೀ ಕಣ್ಣೀರು ಬಿಟ್ಟಿಲ್ಲ, ರಕ್ತ ಕಣ್ಣೀರು ಬಿಟ್ಟಿದ್ದೀವಿ ಅಂತ ಹೇಳ್ತಾರೆ. ಅಂದ್ರೆ ಆ ಕಣ್ಣೀರಿಗೆ ಅಷ್ಟು ತೂಕ ಇದೆ ಅಂತ ಅರ್ಥ, ಅಷ್ಟು ನಾವು ಬಾರಿಸಲ್ಪಟ್ಟಿದ್ದೀವಿ ಅಂತ ಅರ್ಥ. ಒಂದು ಸಮಯದಲ್ಲಿ ಒಂದು ಕುಟುಂಬದಲ್ಲಿ ಒಬ್ಬರು ಅನಾರೋಗ್ಯದಲ್ಲಿ ಇರ್ತಾರೆ. ಅವರು ಜೀವನ ಮರಣ ಹೋರಾಟದಲ್ಲಿ ಇರ್ತಾರೆ. ಅವ್ರಿಗೊಂದು ಮುಖ್ಯವಾದ ಔಷಧಿ ಬೇಕಾಗಿರುತ್ತೆ. ಆ ಔಷಧಿ ಕೊಟ್ಟಿಲ್ಲ ಅಂತಂದ್ರೆ ಅವ್ರು ಸತ್ತೋಗ್ತಾರೆ. ಅವ್ರಿಗೆ ಬಡತನ, ಔಷಧಿ ಕೊಡಿಸೋ ಶಕ್ತಿ ಇಲ್ಲ. ಆದ್ರೆ ಆ ಮನೆಯಲ್ಲಿರುವಂತವ್ರು ಹೆಂಗೋ ಕಷ್ಟಪಟ್ಟು ದುಡ್ಡನ್ನ ಜೊತೆ ಮಾಡಿ ಅವ್ರು ಬದುಕೊಳ್ಳಿ ಅಂತ ಹೇಳಿ ಅವನಷ್ಟು ದುಡ್ಡನ್ನ ಜೊತೆ ಸೇರಿಸಿ ಅವರು ತಗೊಂಡು ಹೋಗಿ ಔಷಧಿ ತಗೊಂಡು ಬಂದು ಕೊಟ್ಟು ಅವ್ರನ್ನ ಬದುಕಿಸೋಣ ಅಂತ ಪ್ರಯತ್ನದಲ್ಲಿ ಅವರು ಮೆಡಿಕಲ್ಗೆ ಅಂತ ಔಷಧಿ ತಗೊಂಡ್ಬರೋದಕ್ಕೆ ಅಂತ ವೇಗವಾಗಿ ಆತರವಾಗಿ ಹೋಗ್ತಾ ಇರ್ತಾರೆ. ಆದ್ರೆ ಆತರವಾಗಿ ಹೋಗಿ ಅವರು ಔಷಧಿ ಸಿಗುವಂತ ಸ್ಥಳಕ್ಕೆ ಅವರು ಹೋಗಿ ಅವರು ದುಡ್ಡು ತೆಗೆದು ಕೊಟ್ಟು ಔಷಧಿ ತಗೊಳ್ಳೋಣ ಅಂತ ಜೋಬಿಗೆ ಕೈ ಹಾಕಿದ್ರೆ ಜೋಬಲ್ಲಿ ದುಡ್ಡಿಲ್ಲ. ಏನಾಗಿದೆ ಅಂತಂದ್ರೆ ಬಸ್ಸಲ್ಲಿ ಬರುವಾಗ ಪಿಕ್ ಪ್ಯಾಕೆಟ್ ಹಾಕ್ಬಿಟ್ಟಿದೆ. ಆದ್ರೆ ಯಾವಾಗ ಜೋಬಲ್ಲಿ ದುಡ್ಡಿಲ್ವೋ, ಔಷಧಿ ತಗೊಳ್ಳೋದಕ್ಕೆ ಆಗೋದಿಲ್ವೋ, ಅವ್ರೇನ್ ಮಾಡ್ತಾರೆ, ಅಲ್ಲೇ ಗೊಳೋ ಅಂತ ಅಳ್ತಾನೆ. ಅಯ್ಯೋ, ನನ್ನ ಮನೆಯಲ್ಲಿ ಒಬ್ರು ಜೀವನ ಮರಣ ಹೋರಾಟದಲ್ಲಿದ್ದಾರೆ, ಅವ್ರು ಬರೆಸೋದಕ್ಕೆ ಹೇಗಾದ್ರೂ ಔಷಧಿಗೆ ಅಂತ ದುಡ್ಡು ಜೊತೆ ಮಾಡಿ ಕೊನೆಗೆ ಇಲ್ಲಿ ಬಂದು ನೋಡಿದ್ರೆ ದುಡ್ಡಿಲ್ಲ, ಪಿಕ್ ಪ್ಯಾಕೆಟ್ ಹಾಕ್ಬಿಟ್ಟಿದೆ. ನಾನು ಇವಾಗ ಯಾವ ತರ ಔಷಧಿ ತರಲಿ, ಯಾವ ತರ ಬದುಕಿಸ್ಲಿ? ಔಷಧಿ ಕೊಡ್ಸೋದಕ್ಕಾಗದ್ರೆ ಸತ್ತೋಗ್ತಾರೆ. ಇದಕ್ಕೆ ಕಾರಣ ಏನು? ಒಬ್ಬ ಪಿಕ್ ಪ್ಯಾಕೆಟರ್. ಇವರು ದುಡ್ಡನ್ನ ಮೋಸ ಮಾಡಿ ಅಕ್ರಮವಾಗಿ ಅವ್ರು ಗೊತ್ತಿದ್ದ ಹಾಗೆ ದುಡ್ಡು ಜೋಬನ್ನ ಎತ್ಕೊಂಡು ಹೋಗ್ಬಿಟ್ಟಾನೆ. ಆದ್ರೆ ಅದರಿಂದ ಹೋಗಿದ್ದು ಬರೀ ದುಡ್ಡಲ್ಲ, ಅದರಿಂದ ಹೋಗಿದ್ದು ಒಂದು ಜೀವ. ಈಗ ಅದನ್ನು ಕಳ್ಕೊಂಡಂತ ಮನುಷ್ಯರಿಗೆ ಅವನ ಮನಸ್ಸೇ ಒಡೆದು ಹೋಗಿ ಗುಳೋ ಅಂತ ಹೇಳ್ತಾನೆ. ಅವನು ಸುರಿಸಿದ್ದು ಕೇವಲ ನೀರಲ್ಲ, ಅವನು ಸುರಿಸಿದ್ದು ರಕ್ತ. ಅಯ್ಯೋ, ನನ್ನ ಮನೆಯಲ್ಲಿ ಅನಾರೋಗ್ಯದಿಂದ ಇರುವಂತ ಒಬ್ಬರನ್ನ ಬದುಕಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ವಲ್ಲ, ಇದ್ದಂತ ದುಡ್ಡು ಹೊರಟು ಹೋಯ್ತಲ್ಲ, ಯಾವನೋ ಪಿಕ್ ಪ್ಯಾಕೆಟ್ ಮಾಡಿ ತಗೊಂಡು ಹೋಗ್ಬಿಟ್ಟಲ್ಲ, ನಾನು ಏನ್ ಮಾಡ್ಲಿ? ಅವ್ರು ಸುರಿಸುವಂತದ್ದು ರಕ್ತ. ಯೋಚನೆ ಮಾಡಿ, ನೀವು ಬೇರೆಯವರ ರಕ್ತವನ್ನ ಸುರಿಸಿದ್ದೀರಾ? ರಕ್ತವನ್ನು ಸುರಿಸದೆ ಹೋಗಿರಬಹುದು, ಆದ್ರೆ ಕಣ್ಣೀರನ್ನ ರಕ್ತವಾಗಿ ಸುರಿಸಿರ್ತೀರಾ? ನಿಮ್ಮ ನಡವಳಿಕೆಯಿಂದ, ನಿಮ್ಮ ಕ್ರಿಯೆಗಳಿಂದ, ನೀವು ಮಾಡುವಂತ ಕಾರ್ಯಗಳಿಂದ ಬೇರೆಯವರಿಗೆ ಬರುವಂತದ್ದು ಕೇವಲ ಕಣ್ಣೀರಾಗಿರೋದಲ್ಲ, ಅದು ರಕ್ತವಾಗಿರುತ್ತೆ. ಎಷ್ಟೋ ಜನ ನಿಮ್ಮ ಕಣ್ಣಲ್ಲಿ ಬರೀ ಕಣ್ಣೀರಲ್ಲ, ರಕ್ತವನ್ನು ತರಿಸಿರಬಹುದು. ನೀವು ಸಹ ಬೇರೆಯವರಿಗೆ ಬರೀ ಕಣ್ಣೀರಲ್ಲ, ರಕ್ತವನ್ನು ತರಿಸಿರಬಹುದು. ಆ ರಕ್ತ ದೇವರ ಹತ್ರ ಮಾತಾಡುತ್ತೆ. ಆ ರಕ್ತ ದೇವರ ಹತ್ರ ಮಾತಾಡುತ್ತೆ. ಕಾಯಿನ್ ಹೇಬೇಲನ ರಕ್ತವನ್ನು ಸುರಿಸ್ದ. ಹೇಬೇಲನ ಕಥೆ ಮುಗಿದೋಯ್ತು, ಅವನ್ ಪ್ರಾಣ ಬಿಟ್ಟ. ಅವನು ಯಾರಿಗೆ ಹೇಳಕ್ಕಾಗತ್ತೆ? ಇವನ್ನ ನನ್ನ ಕೊಂದಾಕ್ಬಿಟ್ಟ ಅಂತ ಯಾರ ಹತ್ರ ಮಾತಾಡಕ್ಕಾಗತ್ತೆ? ಯಾರಿಗೂ ಗೊತ್ತಾಗೋದಿಲ್ಲ ಅಂತ ಅನ್ಕೊಂಡ. ಅವನ ರಕ್ತ ದೇವರನ್ನು ಗುಪ್ತು. ನನ್ನ ಅಣ್ಣ ನನ್ನನ್ನು ಕೊಂದು ಹಾಕ್ತ, ದೇವರೇ ನೀನು ಯಾವಾಗ ಪ್ರತಿಕಾರ ಮಾಡುವೆ? ಅನೇಕರಿಗೆ ನಿಮಗೆ ವಿರುದ್ಧವಾಗಿ ಮಾತಾಡೋದಕ್ಕೆ ಧ್ವನಿ ಇಲ್ಲದೆ ಹೋಗಬಹುದು.
ಅನೇಕರಿಗೆ ನಿಮ್ಮ ವಿರುದ್ಧವಾಗಿ ಮಾತಾಡೋದಕ್ಕೆ ಧೈರ್ಯ ಇಲ್ಲದೆ ಹೋಗಬಹುದು. ನೀವು ಶ್ರೀಮಂತರು, ಪ್ರಭಾವಿಗಳು, ನಿಮ್ಮನ್ನು ಏನು ಮಾಡೋದಕ್ಕಾಗದೆ ಹೋಗಬಹುದು. ಆದ್ರೆ ಅವರ ರಕ್ತವಾಗಿ ಸುರಿಸುವಂತ ಕಣ್ಣೀರು ದೇವರ ಹತ್ರ ಮಾತಾಡುತ್ತೆ. ಅದಕ್ಕೆ ಆ ಪ್ರಭಾವಿಗಳಿಗೆ ದೇವರು ನ್ಯಾಯ ತೀರಿಸಬೇಕಾಗತ್ತೆ. ಯೋಚನೆ ಮಾಡಿ, ನೀವು ಯಾರಾದ್ರೂ ರಕ್ತ ಸುರಿಸಿದ್ದೀರಾ? ಒಂದು ವೇಳೆ ನಮ್ಮಿಂದ ಯಾರಿಗಾದ್ರೂ ಅಷ್ಟು ಮಟ್ಟಿಗೂ ನಾವು ಬಾಧೆ ಕೊಟ್ಟಿರ್ಬೋದು ಅಂತ ಅನ್ಸಿದ್ರೆ ಇವತ್ತೇ ದೇವರ ಹತ್ರ ಕ್ಷಮೆ ಕೇಳಿ, ದೇವರೇ, ನಾನು ಎಷ್ಟೋ ದಿನಗಳ ಕಣ್ಣೀರನ್ನ ರಕ್ತವಾಗಿ ನಾನು ಸುರಿಸಿರಬಹುದು, ನನ್ನ ಕ್ಷಮಿಸು ದೇವರೇ, ನನ್ನ ಮನಸ್ಸು ಅಂತ ಹೇಳಿ ನಾವು ಇವತ್ತೇ ದೇವರ ಹತ್ರ ನಮ್ಮನ್ನು ತಗ್ಗಿಸಿ ಒಪ್ಪಿಸಿಕೊಂಡು ಕ್ಷಮೆಯನ್ನು ಕೇಳಬೇಕು. ಒಂದು ವೇಳೆ ಬೇರೆ ಯಾರೋ ನಮಗೆ ಕಣ್ಣೀರನ್ನಲ್ಲ ರಕ್ತವನ್ನೇ ತರಿಸಿದ್ರೆ ಅವ್ರನ್ನ ಮನಪೂರ್ವಕ ಕ್ಷಮಿಸಬೇಕು. ಯೇಸು ಕ್ರಿಸ್ತನಿಗೆ ಸಿಲುಬೆಯಲ್ಲಿ ಅವ್ರು ಕುಚ್ಚಿ ರಕ್ತವನ್ನು ತರಿಸ್ತಾರೆ. ಯೇಸು ಕ್ರಿಸ್ತನ ಏನ್ ಮಾಡಿದ್ರು? ತಂದೆಯವ್ರನ್ನ ಕ್ಷಮಿಸು, ತಂದೆಯವ್ರನ್ನ ಕ್ಷಮಿಸು. ನಿಮಗೆ ಇನ್ನೊಬ್ಬರು ರಕ್ತ ತರಿಸಿದ್ರೆ ದೇವರನ್ನು ಕ್ಷಮಿಸಿ ಅಂತ ಪ್ರಾರ್ಥನೆ ಮಾಡಿ. ನೀವು ಇನ್ನೊಬ್ಬರಿಗೆ ರಕ್ತ ತರಿಸಿದ್ರೆ ದೇವರೇ ನನ್ನನ್ನು ಕ್ಷಮಿಸಿ ಅಂತ ಪ್ರಾರ್ಥನೆ ಮಾಡಿ. ಆದ್ರೆ ಇನ್ನು ಮುಂದೆ ಯಾರಿಗೂ ನಾನು ರಕ್ತವನ್ನ ತರಿಸೋದಿಲ್ಲ, ಅವ್ರ ಕಣ್ಣಲ್ಲಿ ಕಣ್ಣೀರಲ್ಲ, ರಕ್ತವನ್ನ ನಾನು ತರಿಸೋದಿಲ್ಲ ಅನ್ನೋ ಒಂದು ತೀರ್ಮಾನದೊಟ್ಟಿಗೆ ನಾವು ಬದುಕಬೇಕಾಗಿರುವಂಥದ್ದು ನಮಗೆ ಬಹಳ ಮುಖ್ಯ. ಆದರೆ ಸಹಜವಾಗಿ ಮನುಷ್ಯರ ರಕ್ತ ಪ್ರತೀಕಾರಕ್ಕಾಗಿ ದೇವರನ್ನು ನೋಡಿ ಕೂಗುತ್ತೆ. ದೇವರೇ, ನಮ್ಮ ರಕ್ತವನ್ನು ಸುರಿಸಿದರಲ್ಲ, ನೀನು ಯಾವಾಗ ಪ್ರತೀಕಾರ ಮಾಡುವೆ ಅಂತ ರಕ್ತ ಸಹಜವಾಗಿ ದೇವರನ್ನ ಪ್ರತೀಕಾರಕ್ಕಾಗಿ ಕೂಗುತ್ತೆ. ಆದ್ರೆ ಒಂದು ರಕ್ತ ಇದೆ, ಆ ರಕ್ತ ಪ್ರತೀಕಾರಕ್ಕಾಗಿ ಅಲ್ಲ, ಆದರೆ ಕ್ಷಮೆಗಾಗಿ ಕೂಗುತ್ತೆ. ಮನುಷ್ಯರೆಲ್ಲರ ರಕ್ತ ನ್ಯಾಯಕ್ಕಾಗಿ ಕೂಗುತ್ತೆ. ದೇವರೇ, ನೀನು ಯಾವಾಗ ಪ್ರತೀಕಾರ ಮಾಡುವೆ? ಆದ್ರೆ ಒಂದು ರಕ್ತ ಇದೆ, ಆ ರಕ್ತ ನ್ಯಾಯಕ್ಕಾಗಿ ಕೂಗೋದಿಲ್ಲ, ಆ ರಕ್ತ ಕ್ಷಮಾಪಣೆಗಾಗಿ ಕೂಗುತ್ತೆ. ಆ ರಕ್ತವೇ ಯೇಸು ಕ್ರಿಸ್ತನ ರಕ್ತ. ಹಲ್ಲೆಲೂಯಾ. ನಾವು ದೇವರ ವಾಕ್ಯವನ್ನು ಓದಿ ನೋಡುವಾಗ ಇಬ್ರಿಯರಿಗೆ ಬರೆದಂತ ಪತ್ರಿಕೆ 12ನೇ ಅಧ್ಯಾಯ 24ನೇ ವಾಕ್ಯವನ್ನು ನಾವು ಓದಿ ನೋಡಿದರೆ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ: ಹೊಸ ಒಡಂಬಡಿಕೆಗೆ ಮಧ್ಯಸ್ಥನಾಗಿರುವ ಯೇಸುವಿನ ಬಳಿಗೂ ಹೇಬೇಲನ ರಕ್ತಕ್ಕಿಂತ ಹಿತಕರವಾಗಿ ಮಾತಾಡುವ ಪ್ರೋಕ್ಷನ ರಕ್ತದ ಬಳಿಗೂ ಬಂದಿದ್ದೀರಿ. ಇಲ್ಲಿ ಪತ್ರವನ್ನು ಬರೆಯುವಂತ ಸೇವಕ ವಿಶ್ವಾಸಿಗಳಿಗೆ ಹೇಳೋ ಮಾತೇನಂತಂದ್ರೆ, ನೀವು ಯಾವುದರ ಹತ್ತಿರಕ್ಕೆ ಬಂದಿದ್ದೀರಾ ಅಂತಂತಂದ್ರೆ ಹೊಸ ಒಡಂಬಡಿಕೆಗೆ ಮಧ್ಯಸ್ಥನಾಗಿರುವಂತ ಯೇಸು ಕ್ರಿಸ್ತನ ಬಳಿಗೆ ನೀವು ಬಂದಿದ್ದೀರಾ, ಅಲ್ಲದೆ ಹೇಬೇಲನ ರಕ್ತಕ್ಕಿಂತ ಹಿತಕರವಾಗಿ ಮಾತಾಡುವ ಪ್ರೋಕ್ಷನ ರಕ್ತದ ಬಳಿಗೆ ನೀವು ಬಂದಿದ್ದೀರಾ. ಅಂದ್ರೆ ಯೇಸು ಕ್ರಿಸ್ತನ ರಕ್ತ ಹೇಬೇಲನ ರಕ್ತಕ್ಕಿಂತಲೂ ಹಿತಕರವಾಗಿ ಮಾತಾಡುತ್ತೆ. ಅಂದ್ರೆ ಹೇಬೇಲನ ರಕ್ತ ಏನ್ ಮಾತಾಡ್ತು? ಹೇಬೇಲನ ರಕ್ತ ನ್ಯಾಯಕ್ಕಾಗಿ ಕೇಳ್ತು. ದೇವರೇ, ಮಾಡಿದಂತ ಅನ್ಯಾಯಕ್ಕೆ ಯಾವಾಗ ನೀವು ಪ್ರತಿಫಲ ಕೊಡ್ತೀಯಾ ಅಂತ ಕೇಳ್ತು. ಆದ್ರೆ ಯೇಸು ಕ್ರಿಸ್ತನ ರಕ್ತ ಅದಕ್ಕಿಂತ ಹಿತಕರವಾಗಿ ಮಾತಾಡುತ್ತೆ. ಹಂಗಂದ್ರೆ ಯೇಸು ಕ್ರಿಸ್ತನ ರಕ್ತ ನ್ಯಾಯವನ್ನು ಕೇಳೋದಿಲ್ಲ, ಯೇಸು ಕ್ರಿಸ್ತನ ರಕ್ತ ಕ್ಷಮೆಯನ್ನು ಕೇಳುತ್ತೆ. ದೇವರೇ, ಇವರು ನನ್ನ ರಕ್ತವನ್ನು ಸುರಿಸಿದ್ರು, ಆದ್ರೆ ಅವ್ರನ್ನ ಕ್ಷಮಿಸು, ಅವ್ರನ್ನ ಮನ್ನಿಸು, ಅವ್ರಿಗೆ ಕೃಪೆ ತೋರಿಸು ಅಂತ ಕ್ಷಮಾಪಣೆಗಾಗಿ ಕೇಳುತ್ತೆ. ಆ ರಕ್ತವೇ ಇವತ್ತಿನವರೆಗೂ ನನಗೂ ನಿಮಗೋಸ್ಕರವಾಗಿ ತಂದೆಯ ಹತ್ರ ಕೇಳ್ತಾ ಇದೆ. ನನ್ನ ಮಕ್ಕಳು ಪಾಪವನ್ನು ಮಾಡಿದ್ದಾರೆ, ಅವ್ರ ರಕ್ತವು ಸುರಿಸಲ್ಪಟ್ಟು ಅವರು ದಂಡನೆಗೆ ಗುರಿಯಾಗೋದಕ್ಕೆ ಅರ್ಹರು. ಆದರೆ ತಂದೆಯೇ, ನಾನು ಅವರಿಗಾಗಿ ರಕ್ತವನ್ನು ಸುರಿಸಿದೆ, ಅವರನ್ನ ಕ್ಷಮಿಸು ಅಂತ ಹೇಳಿ ಆತನ ರಕ್ತ ನಮಗೋಸ್ಕರವಾಗಿ ಬೇಡುತ್ತೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ರಕ್ತ ಹಿತಕರವಾಗಿ ಮಾತಾಡುವಂತ ರಕ್ತ. ನಾವೆಲ್ಲ ಎದ್ದು ನಿಂತು ಕಣ್ಣುಗಳನ್ನು ಮುಚ್ಚಿ ದೇವರನ್ನ ನೋಡಿ ಪ್ರಾರ್ಥನೆ ಮಾಡೋಣ. ಇನ್ನು ಮುಂದೆ ಏನು ನಡೆಯುತ್ತೆ ಅನ್ನೋದನ್ನ ನಾವು ಮುಂದಿನ ದಿನಗಳಲ್ಲಿ ಧ್ಯಾನ ಮಾಡೋಣ. ಆದರೆ ಇವತ್ತು ನಾವು ಕೇಳಿದಂತ ಈ ವಾಕ್ಯ ಸಂದೇಶದ ಕುರಿತಾಗಿ ನಾವು ಚಿಂತೆ ಮಾಡೋಣ. ಏನೆಲ್ಲ ಈ ವಾಕ್ಯ ಸಂದೇಶನ ನಾವು ಕೇಳಿದ್ವಿ, ಕಾಯಿನನ ನಡವಳಿಕೆ ಯಾವ ರೀತಿಯಾಗೆಲ್ಲ ಇತ್ತು. ಅವನೊಬ್ಬ ಕೋಪಗೊಳ್ಳುವವನು, ಹೊಟ್ಟೆ ಕಿಚ್ಚು ಪಡುವವನು, ಕೊಲೆಗಾರನು, ಕಬಡ್ಡಿ, ಸುಳ್ಳನ್ನು ಹೇಳುವವನು, ಅಹಂಕಾರಿ, ಏನೆಲ್ಲ ನಡವಳಿಕೆ ಕಾಯಿನನಲ್ಲಿ ನಾವು ಕಾಣ್ತೇವೆ. ಸ್ವಂತ ಸಹೋದರನನ್ನ ಕಾಯಬೇಕಾಗಿರುವವನೇ ಕೊಂದು ಹಾಕಿದನು, ರಕ್ತವನ್ನು ಸುರಿಸಿದನು. ಏನೆಲ್ಲವನ್ನ ನಾವು ನೋಡುತ್ತೇವೆ. ನಾವು ಯಾವ ರೀತಿಯಾಗಿದ್ದೇವೆ ಒಂದು ಕ್ಷಣ ಯೋಚನೆ ಮಾಡಿ ನೋಡೋಣ. ಕಾಯಿನಲ್ಲಿದ್ದಂತ ಯಾವುದೇ ದುಷ್ಟ ನಡವಳಿಕೆಗಳು ನಮ್ಮಲ್ಲಿ ಇರದ ಹಾಗೆ ನಮ್ಮನ್ನ ದೇವರಿಗೆ ಒಪ್ಪಿಸಿಕೊಟ್ಟು ದೇವರು ಇಷ್ಟಪಡುವ ಹಾಗೆ ಜೀವಿಸುವುದಕ್ಕೆ ನಮ್ಮನ್ನು ಅರ್ಪಿಸಿಕೊಳ್ಳೋಣ. ಒಂದು ವೇಳೆ ಅವರಲ್ಲಿದ್ದಂತ ಯಾವುದೋ ನಡವಳಿಕೆಗೆ ನಮ್ಮಲ್ಲಿ ಕಾಣಿಸಿಕೊಂಡಿದ್ದರೆ ದೇವರೇ ಕ್ಷಮಿಸಿ ಎಂಬುದಾಗಿ ಹೇಳಿ ನಾವು ಮನೆ ತಿರುಗೋಣ. ದೇವರು ನಮ್ಮನ್ನು, ನಮ್ಮ ಯಜ್ಞವನ್ನು ಮೆಚ್ಚಬೇಕು. ಆ ರೀತಿಯಾಗಿ ಜೀವಿಸುವುದಕ್ಕೆ ನಮ್ಮನ್ನು ಅರ್ಪಿಸಿಕೊಳ್ಳೋಣ.
ನಮ್ಮನ್ನು ಬಹಳವಾಗಿ ಪ್ರೀತಿಸುವ ತಂದೆಯೇ, ನಮಗೆ ನೀವು ಅನುಗ್ರಹಿಸಿರುವಂತ ಈ ಒಂದು ಮಧ್ಯಾಹ್ನದ ಸಮಯಕ್ಕಾಗಿ ಸ್ತೋತ್ರ. ತಂದೆಯ ದಿನದಲ್ಲಿ ನಿಮ್ಮ ವಾಕ್ಯದಲ್ಲಿ ನಾವು ಕಾಯಿನನ ಕುರಿತಾಗಿ ನೋಡಿದ್ದೇವಲ್ಲ, ಏನೆಲ್ಲಾ ಕಾರ್ಯಗಳನ್ನು ತಾನು ಮಾಡಿದನು ತಂದೆಯೇ. ಅವನಲ್ಲಿದ್ದಂಥ ಆ ಒಂದು ಯಾವ ನಿರ್ದಿಷ್ಟ ನಡವಳಿಕೆಗಳು ನಮ್ಮಲ್ಲಿ ಕಾಣಿಸಿಕೊಳ್ಳದ ಹಾಗೆ ನಾವು ಗಮನವಾಗಿ ನಮ್ಮನ್ನು ಒಪ್ಪಿಸಿಕೊಟ್ಟು ನಡೆಯಲು ನಮಗೆ ಸಹಾಯ ಮಾಡಬೇಕು ತಂದೆಯೇ. ಎಲ್ಲಕ್ಕಿಂತ ಮೇಲಾಗಿ ಅವನು ತನ್ನ ಸಹೋದರನ ರಕ್ತವನ್ನು ಸುರಿಸಿದನು. ನಾವು ಬೇರೆಯವರ ರಕ್ತವನ್ನು ಸುರಿಸಬಾರದು, ರಕ್ತವಾಗಿ ಕಣ್ಣೀರನ್ನು ನಾವು ಸುರಿಸಬಾರದು ತಂದೆ. ನಮ್ಮನ್ನು ನಾವೇ ಪರೀಕ್ಷಿಸಿಕೊಂಡು ನೋಡಲು ನಮಗೆ ಸಹಾಯ ಮಾಡಿ ತಂದೆಯೇ. ನಮ್ಮ ಕೃಪೆಯು ನಮ್ಮೆಲ್ಲರ ಮೇಲಿರಲಿ. ನಿಮ್ಮ ಬಲವುಳ್ಳ ಹಸ್ತದಲ್ಲಿ ತಂದೆಯೇ ನಮ್ಮನ್ನು ತಗ್ಗಿಸುತ್ತೇವೆ, ಒಪ್ಪಿಸಿಕೊಳ್ಳುತ್ತೇವೆ. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತಿದ್ದೇವೆ, ಪರಲೋಕದ ನಮ್ಮ ತಂದೆಯೇ. ಆಮೆನ್.